ಈಗ ಗುರು ಮಹಾರಾಜ ಎಲ್ಲಿ ಭ್ರಮಣ ಮಾಡ್ತಾ ಇದ್ದಾನೆ? ಗುರು ಮಹಾರಾಜ ಕರ್ಕಾಟಕ ರಾಶಿಯಲ್ಲಿ, ಓಕೆನಾ? ಆತನದೇ ನಕ್ಷತ್ರದಲ್ಲಿ ಹೋಗ್ತಾ ಇದ್ದಾನೆ. ಈಗ ಇದನ್ನ ನೈಸರ್ಗಿಕ ಜನ್ಮ ಕುಂಡಲಿಯಾಗಿ ಮಾಡಿಕೊಂಡಾಗ ಇದನ್ನ, ಓಕೆನಾ? ಓಕೆ. ಈಗ ಎಣಿಸ್ಕೊಳ್ಳಿ, ಮೇಷ ಲಗ್ನ ಅಥವಾ ಮೇಷ ರಾಶಿ ಎರಡನ್ನು ಕೂಡ ಇಟ್ಕೊಳ್ಬೋದು ನೀವು, ಓಕೆನಾ? ಮೇಷ ಲಗ್ನ ಅಥವಾ ಮೇಷ ರಾಶಿ ಎರಡರಲ್ಲಿ ಒಂದು, ಎರಡು ಕೂಡ, ಎರಡರಲ್ಲಿ ಕೂಡ ಇಂಪ್ಯಾಕ್ಟ್ ಆಗುತ್ತೆ. ಲಗ್ನದಿಂದ ಜಾಸ್ತಿ. ಈಗ ಗುರು ಎಲ್ಲಿ ಬಂದ? ಮೇಷ ಲಗ್ನ ಮೇಷ ರಾಶಿಗೆ 4th ಹೌಸಲ್ಲಿ, ನಾಲ್ಕನೇ ಮನೆಯಲ್ಲಿ ಗುರು ಬಂದ, ಓಕೆನಾ? ಅರ್ಥ ಆಗುತ್ತಾ? 4th ಹೌಸಲ್ಲಿ ಗುರು ಬಂದ. ಈಗ ಏನು ಇಂಪ್ಯಾಕ್ಟ್ ಆಗ್ಬೋದು? ಈಗ ನಾರ್ಮಲ್ ಆಗಿ ನೋಡ್ಲಿಕ್ಕೆ ಹೋದೆ, ಶಾಸ್ತ್ರೀಯವಾಗಿ ನೋಡ್ಲಿಕ್ಕೆ ಹೋದೆ, ಗುರುಬಲ ಇಲ್ಲ ಅಂತ ಹೇಳ್ಬೋದು. ಬಟ್ ಚಂದ್ರನಿಂದ ನಾಲ್ಕನೇ ಮನೆಯಲ್ಲಿ ಗುರು ಇರೋದು ಒಳ್ಳೆ ಲಕ್ಷಣನೇ, ಏನೂ ತೊಂದರೆ ಇಲ್ಲ. ಆತ ಫೇವರಬಲ್ ರಿಸಲ್ಟ್ ಅನ್ನ ಕೊಟ್ಟೇ ಕೊಡ್ತಾನೆ. ಯಾಕಂದ್ರೆ ಲಗ್ನ ಅಥವಾ ಚಂದ್ರನಿಂದ ಗುರು ಕೇಂದ್ರದಲ್ಲಿದ್ದಾನೆ ಅಲ್ವಾ? ಈ ಜಾತಕಕ್ಕೆ ಗುರು ಭಾಗ್ಯಾಧಿಪತಿ ಕೂಡ, ವ್ಯಯಾಧಿಪತಿ ಕೂಡ. ಅದರಿಂದಾಗಿ ಆತ ಒಳ್ಳೆ ರಿಸಲ್ಟ್ ಅನ್ನ, ಒಳ್ಳೆ ಇಂಪ್ಯಾಕ್ಟ್ ಅನ್ನ ಕ್ರಿಯೇಟ್ ಮಾಡ್ತಾನೆ ಅಂತ ಇಂಡಿಕೇಶನ್ ಅದು. ಓಕೆ. ಹಾಗಾದ್ರೆ ಇಲ್ಲಿ ಏನಾಗುತ್ತೆ ಗೊತ್ತಾ? ಈಗ ಗುರು ಕರ್ಕಾಟಕ ರಾಶಿಯಲ್ಲಿದ್ದಾನೆ. ಈಗ ನೀವು ಸ್ಕ್ರಿಪ್ಟ್ ಬರಿಬೇಕಿಲ್ಲಿ. ಏನಂತ ಸ್ಕ್ರಿಪ್ಟ್ ಬರೀತೀರಾ? ಒಂದನೇದಾಗಿ ಗುರು, ಓಕೆ. ಎರಡನೇದಾಗಿ ಅದು ಭಾವ ಬಂದು ಯಾರಿಗೆ ಸಂಬಂಧಪಟ್ಟದ್ದು? ಚಂದ್ರನಿಗೆ ಸಂಬಂಧಪಟ್ಟದ್ದು. ಇಲ್ಲಿ ಬಂದು ಚಂದ್ರ, ಓಕೆ. ಆನಂತರ ಆ ರಾಶಿ ಬಂದು ಯಾರಿಗೆ ಸಂಬಂಧಪಟ್ಟದ್ದು? ಚಂದ್ರನಿಗೆ ಸಂಬಂಧಪಟ್ಟ, ಇಲ್ಲಿ ಮತ್ತೆ ಚಂದ್ರ, ಓಕೆನಾ? ಇನ್ನು ನಿಮ್ಮ ನಿಮ್ಮ ಜಾತಕದಲ್ಲಿ 4th ಹೌಸ್ ಕರ್ಕಾಟಕ ರಾಶಿಯಲ್ಲಿ ಶನಿ ಇದ್ದಾನೆ, ರಾಹು ಇದ್ದಾನೆ, ಕೇತು ಇದ್ದಾನೆ, ಶುಕ್ರ ಇದ್ದಾನೆ, ಬುಧ ಇದ್ದಾನೆ, ಸೂರ್ಯ ಇದ್ದಾನೆ. ಆವಾಗ ಅವುಗಳನ್ನು ಸೇರಿಸ್ಕೊಳ್ಬೇಕಾಗುತ್ತೆ. ಅರ್ಥ ಆಯ್ತಾ? ಈಗ ರಾಹು ಇದ್ದಾನೆ ಪ್ಲಸ್ ರಾಹು, ಮತ್ತೆ ಬೇರೆ ಪ್ಲಾನೆಟ್ಸ್ ಯಾವುದುಂಟು ಅದನ್ನು ಸೇರಿಸ್ಕೊಳ್ಬೇಕು. ಈಗ ಗುರು ಚಂದ್ರ ಚಂದ್ರ ಇಲ್ಲಿ ಅಲ್ವಾ? ಹಾಗಾದ್ರೆ ಚಂದ್ರನ ಎನರ್ಜಿ ಜಾಸ್ತಿ ಇದೆ, ಗುರುವಿನ ಎನರ್ಜಿ ಅದಕ್ಕೆ ಸಂಬಂಧಪಟ್ಟಂತೆ ಮ್ಯಾಚ್ ಮಾಡುವಂತೆ ಇದೆ, ತೊಂದರೆ ಇಲ್ಲ. ಹಾಗಾದ್ರೆ ಇಲ್ಲಿ ಏನಾಗುತ್ತೆ ಗೊತ್ತಾ? ಈಗ ಅರ್ಥ ಆಯ್ತಾ ನಾನು ಹೇಳುವಂಥದ್ದು? ನಿಮಗೆ ಗೊತ್ತಾಗುತ್ತಾ? ಓಕೆ, ಗೊತ್ತಾಗುತ್ತಾ ನಾನು ಹೇಳುವಂಥದ್ದು? ಅರ್ಥ ಆಗಿಲ್ಲ ಯಾರಿಗೆ ಅರ್ಥ ಆಗಿಲ್ಲ? ಈಗ ಲಗ್ನ ಅಥವಾ ಮೇಷರಾಶಿ, ಮೇಷ ಲಗ್ನ ಮೇಷ ರಾಶಿಯಿಂದ ಗುರು ನಾಲ್ಕನೇ ಮನೆಯಲ್ಲಿದ್ದಾನೆ. 4th ಹೌಸ್ ಬಂದು ರಿಲೇಟೆಡ್ ಟು ಅದು ಚಂದ್ರನ ಭಾವ, ಮತ್ತೆ ಚಂದ್ರನ ರಾಶಿ ಕೂಡ ಅಲ್ಲೇ ಉಂಟು. ಚಂದ್ರನ ಭಾವನೂ ಬಂತು, ಚಂದ್ರನ ರಾಶಿನೂ ಬಂತು. ಓಕೆ, ಈಗ ಅಲ್ಲಿ ಬೇರೆ ಪ್ಲಾನೆಟ್ಸ್ ಇದ್ದಾಗ ನೀವು ಸೇರಿಸ್ಕೊಳ್ಳಿ, ರೈಟಾ? ಈಗ ಗುರು ಪ್ಲಸ್ ಚಂದ್ರ ಸ್ಕ್ರಿಪ್ಟ್ ಈ ರೀತಿಯಾಗಿ ಬರುತ್ತೆ ಸರ್. ಅರ್ಥ ಆಗ? ಸ್ಕ್ರಿಪ್ಟ್ ಈ ರೀತಿಯಾಗಿ ಬರುತ್ತೆ. ಈಗ ಏನು ಇಂಪ್ಯಾಕ್ಟ್ ಆಗುತ್ತೆ? ಚಂದ್ರನ ಇಂಪ್ಯಾಕ್ಟ್ ಜಾಸ್ತಿ ಆಯ್ತಲ್ವ ಅಲ್ಲಿ, ಅಲ್ವಾ? ಚಂದ್ರನ ಇಂಪ್ಯಾಕ್ಟ್ ಏನಿದೆ ಅದು ಜಾಸ್ತಿ ಆಯ್ತು. ಈಗ ಹಾಗಾದ್ರೆ ಮೇಷರಾಶಿ ಮೇಷ ಲಗ್ನದವ್ರಿಗೆ ಎಲ್ಲಿಯವರೆಗೆ ಗುರು ನಾಲ್ಕನೇ ಮನೆಯಲ್ಲಿ ಭ್ರಮಣ ಮಾಡ್ತಾನೆ, ಆವಾಗ ಅವ್ರಿಗೆ ಭೂಮಿ, ಮನೆ, ವಾಹನ ಮಾಡುವಂತ ಯೋಗ ಭಾಗ್ಯ ಆಲ್ಮೋಸ್ಟ್ ಕ್ರಿಯೇಟ್ ಆಗುತ್ತೆ, ಪಕ್ಕಾ ಕ್ರಿಯೇಟ್ ಆಗುತ್ತೆ. 100%. ಮನೆಗೆ ಸುಖದ ವಸ್ತುಗಳನ್ನು ತರುವಂಥದ್ದು ಇದ್ದೇ ಇರುತ್ತೆ. ಮನೆಗೆ ಸುಖದ ವಸ್ತುಗಳನ್ನು ತನ್ನಿ. ಈಗ ಗುರು ಮಹಾರಾಜ ಬಂದಿದ್ದಾನೆ ಅಂದಾಗ, ಗುರು ಬಂದು ಯಾರು? ಗುರು ಬಂದು ಒಬ್ಬ ದೇವತೆ ಅಂತ ಇಟ್ಕೊಳ್ಳೋಣ, ಓಕೆನಾ? ಒಬ್ಬ ದೇವತೆ, ಒಬ್ಬ ದೇವರು, ಗುರುಗಳು, ಅಡ್ವೈಸ್ ಮಾಡುವವರು, ಪರಿಹಾರ ಕೊಡುವವರು. ಆ ವ್ಯಕ್ತಿಗೆ ಇಲ್ಲಿ ನಾಲ್ಕನೇ ಮನೆಗೆ ಬಂದಿದ್ದಾರೆ, ಚಂದ್ರನ್ ಜೊತೆಗೆ ಕಾಂಬಿನೇಷನ್ ಅಲ್ಲಿ ಇದ್ದಾರೆ. ಹಾಗಾದ್ರೆ ಅವ್ರು ಏನ್ ಮಾಡಿಸ್ತಾರೆ? ಈಗ ನಿಮ್ಮ ತಾಯಿಗೆ ಎಲ್ಲೋ ಒಂದ್ ಕಡೆ ಸಮಸ್ಯೆ ಇದೆ ಅಂತ ಇಟ್ಕೊಳ್ಳ, ಹಾಗಾದ್ರೆ ಆ ತಾಯಿಗೆ ಸಂಬಂಧಪಟ್ಟಂತೆ ಆರೋಗ್ಯದ ಸಮಸ್ಯೆ ಇದ್ದಾಗ ಹೆಲ್ತ್ ಎಲ್ಲಿಂದ ಸರಿಯಾಗುತ್ತೆ ಅದಕ್ಕೆ ದಾರಿ ತೋರಿಸ್ತಾರೆ. ಭೂಮಿ ವಿಚಾರದಲ್ಲಿ ಸಮಸ್ಯೆ ಇದೆ ಅಂತ ಇಟ್ಕೊಳ್ಳ, ಹಾಗಾದ್ರೆ ಭೂಮಿ ವಿಚಾರದ ಸಮಸ್ಯೆಗೆ ಸಾಲ್ವ್ ಮಾಡಲಿಕ್ಕೆ ಏನ್ ಮಾಡಬೇಕು ಅದು ನಿಮ್ಗೆ ಸಲಹೆ ಸಿಗುತ್ತೆ, ಯಾರಾದ್ರೂ ಬಂದು ಸಲಹೆ ಕೊಟ್ಟೇ ಕೊಡ್ತಾರೆ. ಅಥವಾ ಮನೆ ಮಾಡಬೇಕು, ಹಾಗಾದ್ರೆ ಕನ್ಸ್ಟ್ರಕ್ಷನ್ ಮಾಡಬೇಕಾದ್ರೆ ಅದು ಯಾರ ಮುಖಾಂತರ ಮಾಡಬೇಕು, ಯಾರು ಮಾಡಬೇಕು, ಯಾರು ಅದಕ್ಕೆ ತುಂಬಾ ಫೇವರೇಬಲ್ ಆಗಿರ್ತಾರೆ, ಅದಕ್ಕೆ ಸಂಬಂಧಪಟ್ಟಂತೆ ನಿಮಗೆ ಅಡ್ವೈಸ್ ಸಿಗುತ್ತೆ. ಆನಂತರ ಹೇಗೂ ಮನೆ ಮಾಡುವಂಥದ್ದು ಇದ್ದೇ ಇರ್ತದೆ. ಓವರ್ ಆಲ್ ನೋಡ್ಲಿಕ್ಕೆ ಹೋದ್ರೆ ಗುರು ಮಹಾರಾಜ ನಾಲ್ಕನೇ ಮನೆಯಲ್ಲಿ ಇದ್ದಾನೆ ಅಂದಾಗ ಆ ದೇವತೆ, ಆ ಗುರು, ಆ ಗುರುತತ್ವ, ಆ ಅಡ್ವೈಸರ್ ನಾಲ್ಕನೇ ಮನೆಯಲ್ಲಿ. ಹಾಗಾದ್ರೆ 4th ಹೌಸಲ್ಲಿ ನಿಮಗೆ ಯಾವ ತರದ ರಿಸಲ್ಟ್ ಬೇಕು ಅದು ನಿಮಗೆ ಬೇರೆ ವ್ಯಕ್ತಿಗಳ ಮುಖಾಂತರ, ಗುರುಗಳ ಮುಖಾಂತರ, ಗುರು ಸಮಾನ ವ್ಯಕ್ತಿಗಳ ಮುಖಾಂತರ ದೊರೆಯುವ ಸಾಧ್ಯತೆಗಳು ತೀರಾ ಜಾಸ್ತಿ ಆಗಿಬಿಡುತ್ತೆ. ಅವರು ನಿಮಗೆ ಹೆಲ್ಪ್ ಮಾಡ್ತಾರೆ. ಅರ್ಥ ಆಗುತ್ತಾ? ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ. ಹಾಗಾದ್ರೆ ಓವರ್ ಆಲ್ ನಿಮಗೆ 4th ಹೌಸ್ನ ರಿಸಲ್ಟ್ ಬರುತ್ತೆ. ಈಗ ಒಂದು ವೇಳೆ ಎಣಿಸ್ಕೊಳ್ಳಿ, ನಾಲ್ಕನೇ ಮನೆಯಲ್ಲಿ ರಾಹು ಇದ್ದಾನೆ ಅಂತ ಇಟ್ಕೊಳ್ಳೋಣ. ನಿಮ್ಮ ಜಾತಕದಲ್ಲಿ, ನಿಮ್ಮ ಪರ್ಸನಲ್ ಜಾತಕದಲ್ಲಿ 4th ಹೌಸಲ್ಲಿ ರಾಹು ಇದ್ದಾನೆ, ಮೇಷ ಲಗ್ನ ಮೇಷ ರಾಶಿಯವರಿಗೆ. ಆವಾಗ ಗುರು ರಾಹುವಿನ ಮೇಲೆ ಭ್ರಮಣ ಮಾಡ್ತಾನೆ. ಈಗ ಮೋಸ ಕೂಡ ಇದೆ, ಅರ್ಥ ಆಗುತ್ತಾ? ಮೋಸವನ್ನು ಕೂಡ ನೋಡಬೇಕಾದಂತ ಅನಿವಾರ್ಯತೆ. ಬಟ್ ಗುರು ಇದ್ದಾನಂದಾಗ ಯಾರಾದ್ರೂ ಅಡ್ವೈಸ್ ಕೊಡ್ಬೋದು, ನೋಡಪ್ಪ ಈ ವ್ಯಕ್ತಿ ಸರಿ ಇಲ್ಲ, ನೀನೇನು ಮನೆ ಮಾಡಿಸ್ತಾ ಇದ್ಯಾ ಅಥವಾ ಏನ್ ಜಾಗ ಖರೀದಿ ಮಾಡ್ತಾ ಆ ಜಾಗ ಸರಿ ಇಲ್ಲ, ಅದು ನಾಗದೋಷಕ್ಕೆ ಒಳಪಟ್ಟಂತ ಜಾಗ,
ಅಥವಾ ಯಾರು ಮನೆ ಕನ್ಸ್ಟ್ರಕ್ಷನ್ ಮಾಡಲಿಕ್ಕೆ ವ್ಯಕ್ತಿ ಬಂದಿದ್ದಾರೆ, ಆ ವ್ಯಕ್ತಿ ಸರಿ ಇಲ್ಲ, ಅವ್ರು ಕೆಲವು ಕಡೆ ಎಲ್ಲ ಫ್ರಾಡ್ ಮಾಡಿ ಬಂದಿದ್ದಾರೆ, ಅಂಥವರಿಂದ ಕನ್ಸ್ಟ್ರಕ್ಷನ್ ಮಾಡಿಸಬೇಡ. ಇಂತಹ ಸಲಹೆಗಳು ಸಿಗುವ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಆಗಿಬಿಡುತ್ತೆ ಸರ್. ಗೊತ್ತಾಗುತ್ತಾ? 100% ಆಗುತ್ತಲ್ವಾ? 100% ನೀವು ಟ್ರೈ ಮಾಡಿ ನೋಡ್ಬೋದು. ಭಲೆ ಈಗ ನಿಮ್ಗೆ 2 ತಿಂಗಳಲ್ಲಿ ಎಷ್ಟು ದೊರೆಯುತ್ತೋ ಅಷ್ಟು, ಇನ್ನು ನೆಕ್ಸ್ಟ್ ಬರುವ ವರ್ಷಕ್ಕೆ ಅಂದರೆ ಮೇಯ ನಂತರ ಇಯರ್ ಎಂಡ್ವರೆಗೂ ಕೂಡ ಗುರು ಅಲ್ಲಿ ಬರ್ತಾನೆ. ಈಗ ಆವಾಗ ಆವಾಗ ಅಡ್ವೈಸ್ ಸಿಕ್ಕೇ ಸಿಗುತ್ತೆ ನಿಮಗೆ. ಸೊ ಆ ಅಡ್ವೈಸ್ ಅನ್ನ ಇಟ್ಕೊಂಡು ನೀವು ಹೋದಾಗ ಅಲ್ವಾ, ಗುರು ಬಂದು ಅಡ್ವೈಸ್ ಅಲ್ವಾ, ಆತ ಏನ್ ಮಾಡ್ತಾನೆ ನಿಮಗೆ ಸಲಹೆ ಸೂಚನೆಗಳು ಮಾಡ್ತಾರೆ. ಆ ಅಡ್ವೈಸ್ ಇಟ್ಕೊಂಡು ನೀವು ಹೋದಾಗ ಅಲ್ವಾ. ಓಕೆ ಓಕೆ ಗಂಗರಾಜ್ ಅವರು, ಓಕೆ. ಸೊ ಆ ಅಡ್ವೈಸ್ ಅನ್ನ ನೀವು ಇಟ್ಕೊಂಡು ಹೋದಾಗ ಅದು ಬಹಳ ಒಳ್ಳೆ ರಿಸಲ್ಟ್ ಅನ್ನ ನಿಮಗೆ ಕೊಡುವಂತ ಸಾಧ್ಯತೆಗಳು ತೀರಾ ಜಾಸ್ತಿ. ಸೊ ಇದನ್ನು ಅರ್ಥ ಮಾಡ್ಕೊಳ್ಳಿ. ಅರ್ಥ ಆಯ್ತಾ ನಿಮಗೆ? ಓಕೆನಾ? ಕ್ಲಿಯರ್ ಆಯ್ತಾ ಈಗ? ಎಲ್ಲಿಂದ ಅಡ್ವೈಸ್ ಬರುತ್ತೆ, ನೀವೇನ್ ಮಾಡ್ಲಿಕ್ಕೆ ಸಾಧ್ಯತೆ ಉಂಟು ಅಲ್ವಾ? ಹಾಗಾದ್ರೆ ನಿಮ್ಮ ಜಾತಕದಲ್ಲಿ ಯಾವ ಗ್ರಹ ಇದೆ ಅದರ ಮೇಲಿಂದ ಗುರು ಭ್ರಮಣ ಮಾಡಿ. ಈಗ ಅಲ್ಲಿ ಶನಿ ಇದ್ದಾನೆ ಅಂತ ಇಟ್ಕೊಳ್ಳೋಣ. ನಾನು ಹೇಳಿದ್ರೆ 100% ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಪ್ರಗತಿ ಆಗುತ್ತೆ. ಅರ್ಥ ಆಯ್ತಾ? ಒಂದು ಕಂಫರ್ಟ್ ಆದ ಜಾಬ್ ಸಿಗುತ್ತೆ, ಜಾಬ್ ಅಲ್ಲಿ ಕಂಫರ್ಟಬಿಲಿಟಿಯನ್ನು ಅನುಭವಿಸ್ತೀರಾ, ಇದು ಪಕ್ಕ. 4ನೇ ಮನೆಯಲ್ಲಿ ಕೇತು ಇದ್ದಾನೆ ಅಂತ ಇಟ್ಕೊಳ್ಳೋಣ, ಒಂದು ಎಕ್ಸಾಂಪಲ್. ಆವಾಗ ಕೇತು ಬಂದು ಆಧ್ಯಾತ್ಮದಲ್ಲಿ ಹೋಗುವಂಥದ್ದು, ಮನೆಯಲ್ಲಿ ದೇವರ ಕೋಣೆಯನ್ನು ಪ್ರತಿಷ್ಠಾಪನೆ ಮಾಡುವಂಥದ್ದು, ಬೇರೆ ಬೇರೆ ಮೂರ್ತಿಗಳನ್ನು ತಂದಿಡುವಂಥದ್ದು, ಫೋಟೋಗಳನ್ನು ತಂದಿಡುವಂಥದ್ದು, ಒಳ್ಳೊಳ್ಳೆ ಫೋಟೋಗಳನ್ನು ತಂದಿಡುವಂಥದ್ದು, ಇಮೋಷನಲ್ ಆಗಿ ಅದರ ಜೊತೆ ಕನೆಕ್ಟ್ ಆಗುವಂಥದ್ದು, ಇದು ಇರುತ್ತಲ್ವ ಸರ್? ಅರ್ಥ ಆಗುತ್ತೆ? 100% ಇರುತ್ತೆ, ಏನು ತೊಂದರೆ ಇಲ್ಲ. ನೀವು ಟ್ರೈ ಮಾಡ್ಬೇಕು. ಯಾರಿದ್ದೀರಿ ಇಲ್ಲಿ ಮೇಷಲಗ್ನ ಮೇಷ ರಾಶಿಯವರು? ಯಾರದಿದ್ದೀರಾ ಹೇಳಿ. ನಿಮ್ಮ ಥಾಟ್ ಪ್ಯಾಟರ್ನ್ ಈಗಿನ ಮೂಮೆಂಟಲ್ಲಿ ಏನು ನಡೀತಾ ಉಂಟು? ಈಗಿನ ಮೂಮೆಂಟಲ್ಲಿ ನಾನು ಹೇಳಿದ್ದ ವಿಚಾರಗಳಲ್ಲಿ ನಿಮ್ಮ ಥಾಟ್ ಪ್ಯಾಟರ್ನ್ ಇದೆಯಾ ಅಲ್ವಾ? ನಾನು ಹೇಳಿದ ವಿಚಾರಗಳಲ್ಲಿ ನಿಮಗೆ ಥಾಟ್ ಪ್ಯಾಟರ್ನ್ ಇದೆಯಾ? ಅದನ್ನು ಹೇಳಿ ನಮಗೆ. ಇಲ್ಲ ಅಂದರೆ ಬರ್ಬೋದು, ಉಂಟು ಅಂದಾದ್ರೆ ಪ್ರೊಸೀಡ್ ಆಗ್ಬೋದು, ತೊಂದರೆ ಇಲ್ಲ. ಯಾರಾದರೂ ಅಡ್ವೈಸ್ ಕೊಡ್ತಾರೆ, ಭೂಮಿ ಮನೆ ವಾಹನದ ವಿಚಾರದಲ್ಲಿ ಹೋಗಲೇಬೇಕೆನ್ನುವರಿಗೆ ಅದು ನಿಮ್ಮ ಪಾಲಿಗೆ ಬಂದೇ ಬರುತ್ತೆ, ಏನು ತೊಂದರೆ ಇಲ್ಲ. ಅದರಲ್ಲೂ ಜಾತಕದಲ್ಲಿ ಫೇವರೇಬಲ್ ಪ್ಲಾನೆಟ್ಸ್ ಅಲ್ಲಿ ಇದೆ ಅಂದಾಗ ಸೋನೆ ಪೇ ಸುಹಾಗ. ಅರ್ಥ ಆಯ್ತಾ? ತುಂಬ ಫೇವರೇಬಲ್ ಆಗುತ್ತೆ. ನೆಗೆಟಿವ್ ಇದ್ದಾಗ ಸ್ವಲ್ಪ ಮೆಲಿಫಿಕ್ ಇನ್ಫ್ಲುಯೆನ್ಸ್ ಬರುತ್ತೆ ನಿಮಗೆ. ಈಗ ಗುರುವಿಗೆ ಶತ್ರು ಯಾರು? ಅಲ್ಲಿ ಬುಧ ಇದ್ದಾನೆ, ಬುಧ ಬಂದಾಗ, ರಾಹು ಇದ್ದಾನೆ, ರಾಹು ಬಂದಾಗ ಅವಾಗೆಲ್ಲ ಸ್ವಲ್ಪ ಸಮಸ್ಯೆ ಆಗುವ ಸಾಧ್ಯತೆಗಳು ಇರ್ತವೆ. ಅದು ಬಿಟ್ಟರೆ ಬಾಕಿ ಉಳಿದದ್ದೆಲ್ಲ ಒಳ್ಳೆದಂತೂ ಆಗಿ ಆಗುತ್ತೆ, ಚಿಂತೆ ಮಾಡೋದು ಅಗತ್ಯ ಇಲ್ಲ ನನ್ನ ಲೆಕ್ಕದಲ್ಲಿ. ಓಕೆನಾ? ಹಾಗಾದ್ರೆ ಮೇಷಲಗ್ನ ಮೇಷರಾಶಿಯವರು ಒಂದು ಭೂಮಿ ವಿಚಾರ, ಮನೆ ವಿಚಾರದಲ್ಲಿ ಹೋಗುವಂತಹ, ಓಕೆ, ನೋ ಇಂಟೆನ್ಷನ್ ಹೌಸ್ ಮೇಕಿಂಗ್ ಆಗ್ಬೇಕಂತೇನಿಲ್ಲ ಅಲ್ವಾ? ಮನೆಗೆ ವಸ್ತುಗಳನ್ನು ತರ್ಬೋದು. ನಾಳೆ ಒಂದು ದೊಡ್ಡ ಪಾತ್ರೆ ತಗೊಂಡು ಬಂದ್ರಿ, ಅದು ಹಿತ್ತಾಳೆ ಪಾತ್ರೆ, ಅದು ಕೂಡ ಇಡ್ಬೋದು ಮನೆಯಲ್ಲಿ. ಹಿತ್ತಾಳೆ ಪಾತ್ರೆ ತಗೊಂಡು ಬಂದ್ರಿ, ಬ್ರಾಸ್ನ ಪಾತ್ರೆ ತಗೊಂಡು ಬಂದ್ರಿ, ಮನೆಯ ದೇವರ ಕೋಣೆಯಲ್ಲಿ ಬದಲಾವಣೆ ಮಾಡಿದ್ರಿ, ಬಂದೇ ಬರುತ್ತಲ್ವ ಸರ್ ಅದು? ಅರ್ಥ ಆಯ್ತಾ? 100% ಅಲ್ವಾ? ಟ್ರೈ ಮಾಡಿ ನೋಡಿ ಅಲ್ವಾ? ಓಕೆನಾ? ನಾನು ಇಷ್ಟೆಲ್ಲ ವಿಷಯ ಹೇಳಿದೆ ರೂಪಾ ಅವರೇ, ನಿಮಗೆ ಬೇರೆ ಎಲ್ಲ ಕಾಣಿಸ್ಲಿಲ್ಲ, ಬರೇ ಮನೆ ವಿಚಾರನೇ ತಲೆಗೆ ಹೋಯ್ತು ಅಷ್ಟೇ. ಮನೆ ಕನ್ಸ್ಟ್ರಕ್ಷನ್ ಇಲ್ಲ ಆಯ್ತು, ಬೇರೆ ಕೂಡ ಉಂಟು ತಾನೆ ಅದರಲ್ಲಿ. ಅಷ್ಟು ಮನೆಯ ಎಲ್ಲಾ ವಸ್ತುಗಳು ಉಂಟು ಅದರಲ್ಲಿ. ಪಾತ್ರೆ ಪಗಡಿಯಿಂದ ಹಿಡಿದು ಟಿವಿ ಫ್ರಿಡ್ಜ್ ಎಲ್ಲ ಉಂಟು. ಯಾವ್ದು ಅದನ್ನ ತರ್ಬೋದು ನೀವು ಮನೆಗೆ. ಇಲ್ಲ ಸರ್ ನಂಗೊಂದು ಫ್ರಿಡ್ಜ್ ಬೇಕು, ಅದನ್ನ ಈಗ ಶನಿ ಇದ್ದಾನೆ, ಫ್ರಿಡ್ಜ್ ತರ್ಬೋದು ನೀವು ಅಲ್ವಾ? ರಾಹು ಇದ್ದಾನೆ, ಮೊಬೈಲ್ ತಗೊಳ್ಬೋದು, ರಾಹು ಇದ್ದಾನೆ, ಟಿವಿ ತಗೊಳ್ಬೋದು. ಅದು ಇಂಪ್ಯಾಕ್ಟ್ ಆಗುತ್ತೆ ನಿಮಗೆ. ಅರ್ಥ ಆಗುತ್ತಾ? ಸೊ ಇದು ವಿಷಯ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ. ಒಂದು ವೇಳೆ ಗುರು ಬಂದಿದ್ದಾನೆ ಅಲ್ಲಿಗೆ, ಚಂದ್ರನಿಂದ 4000 ಗುರು ಇದ್ದಾನೆ, ಮೇಷ ಲಗ್ನದ ಜಾತಕ ಅಥವಾ ಮೇಷರಾಶಿಯ ಜಾತಕ, ಚಂದ್ರನ ಗುರು ಅಲ್ಲಿದ್ದಾನೆ ಸರ್, ನಾನು ಯಾವುದೇ ರೀತಿಯಲ್ಲಿ ಕೂಡ ನೀವು ಹೇಳಿದ್ದು ಇಲ್ಲವೇ ಇಲ್ಲ. ಲಗ್ನ ಚೆಕ್ ಮಾಡ್ಕೊಳ್ಳಿ ಸರ್. ಓಕೆನಾ? ಲಗ್ನ ಅಥವಾ ನಿಮ್ಮ ರಾಶಿಯನ್ನು ಚೆಕ್ ಮಾಡ್ಕೊಳ್ಳಿ, ಅದು ನಿಜವಾಗಿಯೂ ಸರಿ ಇದೆಯಾ ಅಥವಾ ನಿಮ್ಮ ಈ ಸಮಯದಲ್ಲಿ ವೇರಿಯೇಷನ್ ಇದೆಯಾ. ಅವಾಗ ನಿಮಗೆ ಒಂದಷ್ಟು ವಿಚಾರ ಕ್ಲಿಯರ್ ಆಗಲಿಕ್ಕೆ ಶುರುವಾಗುತ್ತೆ. ಗೊತ್ತಾಯ್ತು ಅಂತ ಇಟ್ಕೊಳ್ತೀನಪ್ಪ. ಸೊ ಇದು ಮೇಷ ಲಗ್ನದವ್ರಿಗೆ ಸಂಬಂಧಪಟ್ಟದ್ದು ಬಹಳ ವಿಶೇಷವಾಗಿ. ಮೇಷಲಗ್ನ ಮೇಷರಾಶಿಯವರಿಗೆ ಯಾರಿಗೆಲ್ಲ 32-39 ರನ್ನಿಂಗ್ ಆಗ್ತಾ ಉಂಟು, ಯಾರಿಗೆಲ್ಲ ಗುರು ದಶೆ ನಡೀತಾ ಉಂಟು, ಅಥವಾ ಅಲ್ಲಿರುವ ಪ್ಲಾನೆಟ್ಸ್ನ ದಶೆ ನಡೀತಾ ಉಂಟು, ಅಥವಾ ಚಂದ್ರ ದಶೆ ನಡೀತಾ ಉಂಟು, ಆಗೋದು ಆಕ್ಟಿವೇಟ್ ಆಗುತ್ತೆ. ಅರ್ಥ ಆಯ್ತಾ? ಈಗ 4ನೇ ಮನೆಯನ್ನು ಆಕ್ಟಿವೇಟ್ ಮಾಡ್ಕೊಳ್ಬೇಕು ಬೈ ಡಿಫಾಲ್ಟ್ ಆಗಿ. ನೀವೇನು ಮಾಡ್ಬೇಕು ಈಗ ಹೇಳಿ, ಯಾರಿಗದು ಗೊತ್ತಾಗುತ್ತೆ? 4000 ನಾನು ಆಕ್ಟಿವೇಟ್ ಮಾಡ್ಕೊಳ್ಬೇಕು ಸರ್. ಹೇಗೆ 4000 ಆಕ್ಟಿವೇಟ್ ಮಾಡೋದು? 4000 ಆಕ್ಟಿವೇಟ್ ಮಾಡುವುದು ಹೇಗೆ? 4000 ಆಕ್ಟಿವೇಟ್ ಮಾಡೋದು ಹೇಗೆ ಅಲ್ವಾ? ಬರೇ ವೈಟ್ ಕಲರ್ ಡ್ರೆಸ್ ಬಳಸಿದ್ರೆ ಆಯ್ತು. ಇದುಂಟಲ್ವ, 4000 ಆಕ್ಟಿವೇಟ್ ಆಗುತ್ತೆ, ಬೇರೆ ಹೌಸ್ ಆಕ್ಟಿವೇಟ್ ಆಗಲ್ಲ. ಇದು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ. 4ನೇ ಭಾವ ಆಕ್ಟಿವೇಟ್ ಆಗುತ್ತೆ. ಅರ್ಥ ಆಗುತ್ತಾ? 4ನೇ ಭಾವ ಆಕ್ಟಿವೇಟ್ ಆಗುತ್ತೆ. ಮದರ್ಗೆ ಅಲ್ವಾ, ಯಾರದು? ದುಶ್ಮನ್, ದಶಮ. ದುಶ್ಮನ್ ಅಂತ ಬರ್ದಿ, ದಶಮ ಅಂತ ಬರ್ದಿದ್ದೀರಾ ಆ ಅಲ್ವಾ? ಸೊ ನಿಮ್ಮ ಹೆಸರೇ ವಿಚಿತ್ರ. ಓಕೆ, ದಶಮ ಅಂದರೆ ಅದೊಂದು ಹೆಸರಾ? ಓಕೆ, ಇರಲಿ, ಪರವಾಗಿಲ್ಲ. ಓಕೆನಾ? ಇಲ್ಲಿ ಏನಾಗುತ್ತೆ ಗೊತ್ತಾ, ತಾಯಿಗೆ ರೆಸ್ಪೆಕ್ಟ್ ಮಾಡಿ. ಅದೇನು ಸ್ಪೆಷಲ್ ಹೇಳಬೇಕಾ ತಾಯಿಗೆ ರೆಸ್ಪೆಕ್ಟ್ ಮಾಡಿ ಅಂತ?
ಮಾಡಬೇಕು ತಾನೇ, ನಿಮ್ಮ ತಾಯಿ ತಾನೇ ಎಲ್ಲ ಅನುಭವಿಸ್ಲಿಕ್ಕೆ ಉಂಟು, ನಾಳೆ ಹೋಗಿ ಮತ್ತೆ ಅನುಭವಿಸಿ ಅಲ್ವಾ. ಅಕ್ಕಿ ಪರಿಹಾರ ಎಲ್ಲ ನಂತರ ನಾನು ಹೇಳ್ತೀನಿ, ಭಾವ ಆಕ್ಟಿವೇಟ್ ಮಾಡಬೇಕಾದರೆ ವೈಟ್ ಕಲರ್ ಡ್ರೆಸ್ಸನ್ನು ಹಾಕಿದಾಗ 4000 ಆಕ್ಟಿವೇಟ್ ಆಗುತ್ತೆ. ಅರ್ಥ ಮಾಡ್ಕೊಂಡು ತುಂಬ ಚೆನ್ನಾಗಿರುತ್ತೆ. ಈಗ 4000 ಕರ್ಕಾಟಕ ರಾಶಿ ಇದೆ, ಅದಕ್ಕೋಸ್ಕರ ವೈಟ್ ಕಲರ್ ಡ್ರೆಸ್ ಹಾಕೊಂಡ್ರೆ ಹಾಗೆಲ್ಲ. ಯಾರು ಬೇಕಾದರೂ ಕೂಡ, ಯಾವುದೇ ಲಗ್ನ ಬೇಕಾದರೂ ಕೂಡ, ಆ ಲಗ್ನದವರು ವೈಟ್ ಕಲರ್ ಹಾಕೊಂಡಾಗ 4000 ಆಲ್ಮೋಸ್ಟ್ ಆಕ್ಟಿವೇಶನ್. ಈಗ ಎನ್ಸ್ಕೊಳ್ಳಿ, ಮಿಥುನ್ ಲಗ್ನ ಜಾತಕ, 4ನೇ ಮೇಲೆ ಕನ್ಯಾ ರಾಶಿ, ವೈಟ್ ಬಟ್ಟೆಯನ್ನು ಹಾಕೊಳ್ಳೋದು ನಿಮಗೆ ಅಭ್ಯಾಸ ಆಗಿಬಿಡ್ತು, 4ನೇ ಮೇಲೆ ಕನ್ಯಾ ರಾಶಿ ಆಲ್ವೇಸ್ ಆಕ್ಟಿವೇಟೆಡ್. 4th ಭಾವ ತಾನೇ ಅದು, ಚಂದ್ರ ತಾನೇ ಅದರ ಅಧಿಪತಿ, ನ್ಯಾಚುರಲ್ ಅಧಿಪತಿ. ಅವಾಗ ಏನಾಯ್ತು, ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಆಯಿತು, ಭೂಮಿ ವಿಚಾರ ಸಮಸ್ಯೆ ಆಯಿತು. ಯಾಕೆ ಸರ್ ಹಾಗೆ, ಎಲ್ಲ ಸರಿ ಉಂಟು ಸರ್, ಎಲ್ಲ ನಾನೇನು ಮಾಡೋದಿಲ್ಲ, ಎಲ್ಲ ಸರಿ ಉಂಟು, ವೈಟ್ ಕಲರ್ ಹಾಕೋದನ್ನು ಕಡಿಮೆ ಮಾಡಿ ಸರ್, ಅವಾಗ ಒಳ್ಳೇದಾಗುತ್ತೆ. ವೈಟ್ ಕಲರ್ ತೆಗೆದು ಬಿಡಿ, ಕ್ಲಿಯರ್ ಆಗುತ್ತಾ? ಟೆಕ್ನಿಕ್ ಅರ್ಥ ಮಾಡ್ಕೊಳ್ಳಿ, ಅವಾಗ ನಿಮಗೆ ಮೇ ಬಿ ಪರಿಹಾರ ಕೊಡುವಾಗ ಇದು ವರ್ಕ್ ಆಗುತ್ತೆ, ತೊಂದರೆ ಇಲ್ಲ ಅಲ್ವ. ಒಂದು ಸಣ್ಣ ಟೆಕ್ನಿಕ್ ಹೇಳಿಕೊಟ್ಟಿದ್ದೇನೆ, ಸೊ ಇದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ, ಓಕೆನಾ. ನೆಕ್ಸ್ಟ್ ಬಂದ್ಬೇಡ. ಈಗ 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 ವೃಷಭ ರಾಶಿ ಅಥವಾ ವೃಷಭ ಲಗ್ನದ ಜಾತಕ, ಗುರು ಇದ್ದಾನೆ 3rd ಹೌಸಲ್ಲಿ, ಚಂದ್ರನಿಂದ ಅಥವಾ ಲಗ್ನದಿಂದ ಗುರು 3ನೇ ಮನೆಯಲ್ಲಿ ಇರುವುದು ಆಕ್ಚುಲಿ ಒಳ್ಳೆ ಲಕ್ಷಣ ಅಲ್ಲ. 3rd ಹೌಸ್ ಏನು ಹೇಳಿದ್ದಾರೆ, ಗುರುವಿಗೆ ಬಲೆಯಲ್ಲಿ ಕರ್ಕಾಟಕ ರಾಶಿ ಇದೆ, ಬಟ್ ಅದು ಗುರುವಿಗೆ ಮರಣ ಕಾರಣ ಸ್ಥಾನ, ಒಳ್ಳೆ ಲಕ್ಷಣ ಅಲ್ಲ. ಇಲ್ಲಿ ಬಹಳ ಜಾಗರೂಕರಾಗಿರ್ಬೇಕು. ಇಲ್ಲೇನಾಗುತ್ತೆ ಗೊತ್ತಾ, ನಿಮ್ಮಲ್ಲಿ ಒಂದು ನಾಲೆಜ್ ಉಂಟು ಅಂತ ಇಟ್ಕೊಂಡು ಇದ್ದವ್ರಿಗೆಲ್ಲ ಸ್ಪ್ರೆಡ್ ಮಾಡೋದು, ನಾನು ಅದು ಕಲ್ತಿದ್ದೇನೆ, ಇದು ಕಲ್ತಿದ್ದೇನೆ, ನಾನು ಹುಲಿ ಹೊಡಿಲಿಕ್ಕೆ ಕಲ್ತಿದ್ದೇನೆ, ಮತ್ತು ಕಾಗೆ ಹೊಡಿಲಿಕ್ಕೆ ಕಲ್ತಿದ್ದೇನೆ, ಅವರೆಲ್ಲ ಕಲಿಸ್ಕೊಟ್ಟಿದ್ದಾರೆ, ತುಂಬ ಚೆನ್ನಾಗಿದೆ, ಈ ಥರ ಎಲ್ಲ ಅವ್ರು ಕೇಳುವುದಿಲ್ಲ, ಬಟ್ ನೀವು ಹೇಳ್ತಾ ಹೋಗೋದು. ಅದು 3ನೇ ಮನೆ ಗುರುವಿನ ಇಂಪ್ಯಾಕ್ಟ್ ಅದು. ಅದಕ್ಕೆ ನಿಮ್ಮ ನಾಲೆಜನ್ನು ನಿಮ್ಮಲ್ಲೇ ಇಟ್ಕೊಳ್ಬೇಕಂತ, ಅದನ್ನು ತುಂಬ ಪ್ರದರ್ಶನ ಮಾಡಲಿಕ್ಕೆ ಹೋಗಬಾರ್ದು. ಇಲ್ಲಾಂದರೆ 3ನೇ ಮನೆ ಗುರು ಇದ್ದಾನೆ, ಮರಣಕರಣ ಸ್ಥಾನದಲ್ಲಿದ್ದಾನೆ, ಮೇ ಬಿ ಸಮಸ್ಯೆ ಆಗುತ್ತೆ, ಓಕೆನಾ. ಇದು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ. ಮತ್ತೆ ಯಾವಾಗ ಚಂದ್ರ ಮತ್ತೆ ಲಗ್ನದಿಂದ ಗುರು 3rd ಹೌಸ್ಗೆ ಬರ್ತಾನೆ, ಆಲ್ಮೋಸ್ಟ್ ನಿಮಗೆ ಜಗಳ ಆಗುತ್ತೆ, ತೊಂದರೆಗಳಾಗುತ್ತೆ, ಅಥವಾ ಕೆಲಸದವರ ಜೊತೆ ಜಗಳ ಮಾಡಿಕೊಂಡಾಗ ಅದು ವಿಶೇಷ ರೀತಿಯಲ್ಲಿ ಪ್ರಭಾವ ಬೀರುತ್ತೆ ನಿಮ್ಮ ಪಾಲಿಗೆ. ಇದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ, ಓಕೆನಾ. ಗೊತ್ತಾಯ್ತು ಈಗ. ಹಾಗಾದ್ರೆ ಈಗ ಇಲ್ಲಿ ಸ್ಕ್ರಿಪ್ಟ್ ಏನು ಬರೀಬೇಕು ನೋಡಿ. ಒಂದನೇದಾಗಿ ಫಸ್ಟ್ ಆಫ್ ಆನ್ ಗುರು, ಸ್ಕ್ರಿಪ್ಟ್ ಹೀಗೆ ಬಂತು. ಸೆಕೆಂಡ್ ಅಲ್ಲಿ ಕರ್ಕಾಟಕ ರಾಶಿ ಇದೆ, ಚಂದ್ರ, ಸ್ಕ್ರಿಪ್ಟ್ ಹೀಗೆ ಬಂತು. ಮೂರನೇದಾಗಿ ಅದು ಭಾವ ಯಾರಿಗೆ ಸಂಬಂಧಪಟ್ಟದ್ದು ಸರ್, ಯಾರಿಗೆ ಸಂಬಂಧಪಟ್ಟದ್ದು ಭಾವ, ಬುಧನಿಗೆ ಸಂಬಂಧಪಟ್ಟದ್ದು, ಬುಧ ಬಂದ್ಬಿಟ್ಟು, ಓಕೆನಾ. ಓಕೆನಾ. ಹಾಗಾದ್ರೆ ಏನಾಯ್ತು, ಇಲ್ಲಿ ಗುರು ಬಂದ, ಚಂದ್ರ ಬಂದ, ಬುಧ ಬಂದ, ಇಷ್ಟು ಬಂದ್ಬಿಡ್ತು. ಈಗ ಚಂದ್ರ ಮತ್ತೆ ಬುಧನ ಕಾಂಬಿನೇಷನ್ ಆಕ್ಚುಲಿ ಒಳ್ಳೆ ಲಕ್ಷಣ ಅಲ್ಲ, ಇದು ಪ್ರಾಬ್ಲಮೆಟಿಕ್. ಅರ್ಥ ಆಗುತ್ತಾ, ಮೆಂಟಲ್ ಟಾರ್ಚರ್. ಅಲ್ಲಿ ಗುರು ಬಂದ್ಬಿಟ್ಟ, ಇದು ಮೆಂಟಲ್ ಟಾರ್ಚರ್ ಅಂತ ಕೊಟ್ಟೇ ಕೊಡುತ್ತೆ. ನೀವು ಬಹಳ ಸಾವಧಾನ ಚಿತ್ತರಾಗಿರ್ಬೇಕಾಗುತ್ತೆ, ಬಹಳ ಸಮಾಧಾನ ಚಿತ್ತರಾಗಿರ್ಬೇಕಾಗುತ್ತೆ, ಅನ್ಯथा ನಿಮಗೆ ಪ್ರಾಬ್ಲಮ್ ತಪ್ಪಿದ್ದೇ ಅಲ್ಲ. ಎಲ್ಲಿವರೆಗೆ ಗುರು ಸಿಂಹ ರಾಶಿಗೆ ಬರಲ್ಲ ಅಲ್ಲಿವರೆಗೆ ಪ್ರಾಬ್ಲಮ್ ಇದೆ ನಮ್ಮ ವೃಷಭ ಲಗ್ನ ವೃಷಭ ರಾಶಿಯವರಿಗೆ. ಈಗ ಏನಾಗುತ್ತೆ, ಈಗ ಜನವರಿವರೆಗೆ ಗುರು ಇಲ್ಲಿರ್ತಾನೆ, ಮತ್ತೆ ವಕ್ರಿಯಾಗಿ ಮತ್ತೆ ಮಿಥುನ್ ರಾಶಿಗೆ ಹೋಗ್ತಾನೆ, ಆವಾಗ ಚಂದ್ರನಿಂದ ಗುರುಬಲ ಇದೆ ಅಂತ ಅನಿಸ್ಕೊಳ್ಬೋದು, ತೊಂದರೆ ಇಲ್ಲ, ತಕ್ಕ ಮಟ್ಟಿಗೆ ಒಳ್ಳೆ ರಿಸಲ್ಟ್. ಬಟ್ ಇಲ್ಲೇನಾಗುತ್ತೆ, ಈಗ ಗುರು ಚಂದ್ರ ಪ್ಲಸ್ ಬುಧ, ಹಾಗಾದ್ರೆ ಈ ಕಾಂಬಿನೇಷನ್ ಆಕ್ಚುಲಿ ಒಳ್ಳೆ ರಿಸಲ್ಟ್ ಅಲ್ಲ ಅಂತ ಉಂಟು. ಬಟ್ ಯಾವುದಕ್ಕೆ ಫೇವರೇಬಲ್ ಆಗ್ಬೋದು, ಈಗ 3rd ಹೌಸ್ಗೆ ಗುರು ಬಂದಿದ್ದಾನೆ. 3rd ಹೌಸ್ ಒಂದು ಪರಾಕ್ರಮ, ನಿಮ್ಮ ಒಡ ಹುಟ್ಟಿದವರು, ನಿಮ್ಮ ಸರೌಂಡಿಂಗ್ಸ್, ನಿಮ್ಮ ಮೊಬೈಲ್, ನಿಮ್ಮ ಹೆಸರು, ನಿಮ್ಮ ಮೊಬೈಲ್ ನಂಬರ್, ನಿಮ್ಮ ಕಮ್ಯುನಿಕೇಷನ್ ಡಿವೈಸ್, ನಿಮ್ಮ ಕಮ್ಯುನಿಕೇಷನ್, ಓಕೆ, ಎಲ್ಲವೂ ಬಂತದ್ರಲ್ಲಿ. ನಿಮ್ಮ ಶಾರ್ಟ್ ಟ್ರಾವೆಲಿಂಗ್, ಸಬ್ಕಾನ್ಷಿಯಸ್ ಮೈಂಡ್, ಸಾರಿ ಕಾನ್ಷಿಯಸ್ ಮೈಂಡ್, ಓಕೆ, ಪೇಪರ್ ವರ್ಕ್, ಆಲ್ಮೋಸ್ಟ್ ನಿಮ್ಮ ಪೇಪರ್ ವರ್ಕ್ ಎಲ್ಲ ಬಂತದ್ರಲ್ಲಿ. ಈಗ ಹಾಗಾದ್ರೆ ಇಲ್ಲೇನಾಗುತ್ತೆ, ಒಬ್ಬ ದೈವಿ ಗುಣವುಳ್ಳಂತಹ ಗುರು ಅಲ್ಲಿ ಬಂದಿದ್ದಾನೆ ಈಗ, ಓಕೆ, ಬಂದಿದ್ದಾನೆ. ಹಾಗಾದ್ರೆ ನಿಮಗೆ ಎಲ್ಲಿ ಪೇಪರ್ ವರ್ಕಲ್ಲಿ, ಭೂಮಿ ರಿಲೇಟೆಡ್ ಪೇಪರ್ ವರ್ಕಲ್ಲಿ ಸಮಸ್ಯೆ ಇದೆ, ಅದನ್ನು ಸಾಲ್ವ್ ಮಾಡಲಿಕ್ಕೆ ಸಹಾಯ ಮಾಡ್ತಾನೆ. ಪೇಪರ್ ವರ್ಕಲ್ಲಿ ಸಮಸ್ಯೆ ಇದೆ ಸರ್, ಸರೌಂಡಿಂಗ್ ಅಲ್ಲಿ ಸಮಸ್ಯೆ ಇದೆ ಸರ್, ಒಡ ಹುಟ್ಟಿದವ್ರ ಜೊತೆಗೆ ಸಮಸ್ಯೆ ಇದೆ ಸರ್, ಅದನ್ನು ಸಾಲ್ವ್ ಮಾಡಲಿಕ್ಕೆ ಗುರು ಈಗ ತತ್ಪರನಾಗಿ ನಿಂತಿದ್ದಾನೆ, ಆತ ಆ ಕೆಲಸವನ್ನು ಮಾಡ್ತಾನೆ, ಅಲ್ಲಿಂದ ಆ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಬಟ್ ನೀವು ಚುಪ್ಚಾಪ್ ಇರಬೇಕಾಗುತ್ತೆ, ತುಂಬ ನಿಮ್ಮ ನಾಲೆಜನ್ನು ಪ್ರದರ್ಶನ ಮಾಡುವ ಹಾಗೆ ಅಂತೂ ಖಂಡಿತ ಇಲ್ಲ. ಗುರು ಯಾರು ಈ ಜಾತಕಕ್ಕೆ ಇಸ್ ಅ ಮೋಸ್ಟ್ ಡೇಂಜರಸ್ ಪ್ಲಾನೆಟ್ಸ್. ಗುರು ವೃಷಭ ಲಗ್ನ ವೃಷಭ ರಾಶಿಗೆ, ಯಾಕಂದ್ರೆ ಆತ 8th ಲಾರ್ಡ್ ಆತ, ಓಕೆನಾ, 8ನೇ ಮನೆಯ ಅಧಿಪತಿ ಆತ. ಅದಕ್ಕೆ ಗುರುವಲ್ಲಿ ಅಷ್ಟು ಸುಲಭ ಅಲ್ಲ. ಈಗ ನೋಡಿ, ವೃಷಭ ಲಗ್ನ ವೃಷಭ ರಾಶಿಯವರಿಗೆ ಗುರು 3ನೇ ಮೇಲೆ ಇದ್ದಾನೆ. ನಾನು ಹೇಳ್ತೀನಿ, ನಿಮ್ಮ ಒಡ ಹುಟ್ಟಿದವರ ಜೊತೆಗೆ ಅಥವಾ ನಿಮ್ಮ ಸರೌಂಡಿಂಗ್ ಅಲ್ಲಿ ಮಾತುಗಾರಿಕೆ ಕಡಿಮೆ ಆಗುತ್ತೆ, ಅಥವಾ ಮಾತಾಡಲ್ಲ, ಎಷ್ಟು ಬೇಕೋ ಅಷ್ಟೇ, ತುಂಬ ಹೋಗ್ಲಿಕ್ಕೆ ನೀವು ಇಷ್ಟಪಡಲ್ಲ, ಈ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಯಾರಿಗೆ, ವೃಷಭ ಲಗ್ನ ವೃಷಭ ರಾಶಿಯವ್ರಿಗೆ, ಓಕೆನಾ. ಅರ್ಥ ಆಗುತ್ತಾ? ಹ್ಯಾಂಡ್ ರೈಸ್ ಮಾಡಬೇಡಿ ಯಾರು ಕೂಡ, ಈಗ ನಾನು ಯಾರ್ದು ಇದು ತಗೊಳ್ಳೋದಿಲ್ಲ, ಓಕೆನಾ. ಓಕೆ, ಅರ್ಥ ಆಗುತ್ತಾ? ವೃಷಭ ಲಗ್ನ ವೃಷಭ ರಾಶಿಯವರು ಟ್ರೈ ಮಾಡಿ ನೋಡಿ. ವೃಷಭ ಲಗ್ನ ವೃಷಭ ರಾಶಿಯವರಿಗೆ ಇರುವಂಥ ಒಂದು ಏಕೈಕ ಫೇವರೇಬಲ್ ಆದಂತಹ ಇಂಪ್ಯಾಕ್ಟ್ ಏನಿದೆ, ನಿಮಗೆ ಪೇಪರ್ ವರ್ಕ್ ಅಲ್ಲಿ ಪ್ರಾಬ್ಲಮ್ ಇದೆ, ನಿಮ್ಮ ಮೊಬೈಲ್ ಪ್ರಾಬ್ಲಮ್ ಇದೆ, ಲ್ಯಾಪ್ಟಾಪ್ ಪ್ರಾಬ್ಲಮ್ ಇದೆ, ಟ್ರಾವೆಲಿಂಗ್ ಅಲ್ಲಿ ಪ್ರಾಬ್ಲಮ್ ಇದೆ, ಒಡ ಹುಟ್ಟಿದವರ ಜೊತೆಗೆ ಪ್ರಾಬ್ಲಮ್ ಇದೆ, ಸರೌಂಡಿಂಗ್ ಅಲ್ಲಿ ಪ್ರಾಬ್ಲಮ್ ಇದೆ, ಇದು ಸಾಲ್ವ್ ಮಾಡ್ತಾನೆ.
ಅರ್ಥ ಆಯ್ತಾ? ಬಟ್ ನೀವು ಅಲ್ಲಿ ಪರಾಕ್ರಮ ಯೂಸ್ ಮಾಡಬೇಕಾಗುತ್ತೆ, ತುಂಬಾ ನೀವಾಗೆ ಮುಂದೆ ಹೋಗಬೇಕಾಗುತ್ತೆ, ಒಂದಷ್ಟು ಜನರ ಪರಿಚಯ ಮಾಡಿಸ್ಕೊಳ್ಬೇಕಾಗುತ್ತೆ. ಆವಾಗ ಹೋಗಿ ನಿಮಗೆ ಅಡ್ವೈಸ್ ಸಿಗುತ್ತೆ, ಆವಾಗ ಅದನ್ನು ಸಾಲ್ವ್ ಮಾಡ್ಕೊಳ್ಳಿಕ್ಕೆ ನಿಮ್ಮಿಂದ ಸಾಧ್ಯತೆ ಆಗುತ್ತೆ. ಅಲ್ವಾ? ಯಾರಿದ್ದೀರಿ ವೃಷಭ ಲಗ್ನ ವೃಷಭ ರಾಶಿಯವರು? ಯಾರಿಗಾದ್ರು ಇಂತಹ ಇಂಪ್ಯಾಕ್ಟ್ ಇದೆಯಾ? ದಯವಿಟ್ಟು ತಿಳಿಸಿ ನಮಗೆ. ಇದ್ರೆ ತಿಳಿಸಿ, ಇಲ್ಲ ಅಂದ್ರೆ ಓಕೆ, ನೋ ಪ್ರಾಬ್ಲಮ್. ಅಲ್ವಾ? ಓಕೆ, ಅರ್ಥ ಆಯ್ತು. ಅದಕ್ಕೆ ಮೂರನೇ ಮನೆಯಲ್ಲಿ ಗುರು ಬರುವಾಗ ಬಹಳ ಜಾಗರೂಕರಾಗಿರ್ಬೇಕು. ಯಾರಿಗೂ ಕೂಡ ಈಗ ಈಗ ವೃಷಭ ಲಗ್ನ ವೃಷಭ ರಾಶಿಯವರಿಗೆ ಮೂರನೇ ಮನೆ ಗುರು ಹೋಗ್ತಾರೆ, ನಾಳೆ ಇನ್ನೊಬ್ಬರಿಗೆ ಬರುತ್ತೆ. ಈಗ ನನಗೆ ಗುರು ಮೂರನೇ ಮನೆಯಲ್ಲಿ ಬಂದು ಹೋದ, ಅಥವಾ ತುಂಬಾ ಪ್ರಾಬ್ಲಮ್ ಆಯ್ತು, ಆ ಮೂಮೆಂಟ್ ಅಲ್ಲಿ ಸಮಸ್ಯೆಗಳನ್ನು ಎದುರಿಸಬೇಕಾಯ್ತು. ಚಂದ್ರನಿಂದ ಮೂರನೇ ಮೇಲೆ ಗುರು ಇದ್ದಾಗ ಸಮಸ್ಯೆಗಳಿಗೆ ಬಂತು, ನನಗೆ ಎದುರಿಸಬೇಕಾಯ್ತು. ಇದು ಪರಿಸ್ಥಿತಿ ಅಲ್ವಾ? ಹಾಗಾದ್ರೆ ನಮ್ಮ ಜಾಗದಲ್ಲಿ ನಾವಿರಬೇಕು. ಕೆಲವೊಮ್ಮೆ ಘಟನೆ ಘಟಿಸ್ತದೆ, ಏನು ಮಾಡೋಕ್ಕಾಗಲ್ಲ ಅಲ್ವಾ? ಕಾಮನ್ ಸೆನ್ಸ್ ಇಟ್ಕೊಳ್ಬೇಕಾಗುತ್ತೆ. ಸೊ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ. ಅದಕ್ಕೋಸ್ಕರ ಯಾವಾಗ ಥರ್ಡ್ ಹೌಸಲ್ಲಿ ಗುರು ಬರ್ತಾನೆ, ಆತ ಬುಧನ ಮೇಲೆ ಪ್ರಭಾವ ಬೀರ್ತಾನೆ. ಹಾಗಾದ್ರೆ ಇಲ್ಲಿ ಎರಡೂ ಕಡೆ ಕೂಡ ಚಂದ್ರನಿಗೂ ಬುಧ ಆಗುವುದಿಲ್ಲ, ಗುರುವಿಗೂ ಬುಧ ಆಗುವುದಿಲ್ಲ, ಬುಧ ಕೆಟ್ಟೋಗ್ಬಿಡ್ತಾನೆ. ಹಾಗಾದ್ರೆ ಪ್ರಾಬ್ಲಮ್ ಅಂತೂ ಬುಧನಿಂದ ಬರುತ್ತೆ ನಿಮಗೆ. ಬಟ್ ಗುರುವಿನ ಕೆಲಸ ಏನಿದೆ, ಅದು ಯಾರ ಜೊತೆನೂ ದುಶ್ಮನ್ ಮಾಡುವುದಂತೂ ಖಂಡಿತ ಅಲ್ಲ. ಆತ ಅಡ್ವೈಸ್ ಕೊಡ್ತಾನೆ, ತೋ ಈ ತರ ಹೋಗು, ನೀನು ಗೆದ್ದು ಬಿಡ್ತೀಯ. ಆ ತರ ಹೋಗ್ಬೇಕಾಗುತ್ತೆ, ನೀವು ಗೆದ್ದು ಬಿಡ್ತೀರ. ಯಾವಾಗ ಬುಧ ಮ್ಯಾಲಿಫಿಕ್ ಇನ್ಫ್ಲುಯೆನ್ಸ್ಗಳಾಗ, ಅವಾಗ ಹೆಲ್ತ್ ಕೂಡ ನೋಡ್ಕೊಳ್ಬೇಕಾ. ಟ್ರಾವೆಲಿಂಗ್ ಮಾಡುವಾಗ ಆರೋಗ್ಯ ಸಮಸ್ಯೆ ಆಗುತ್ತೆ, ಕಮ್ಯುನಿಕೇಟ್ ಮಾಡುವಾಗ ಆರೋಗ್ಯ ಸಮಸ್ಯೆ ಆಗುತ್ತೆ, ವ್ಯಾಪಾರ ಆರಂಭ ಮಾಡಬೇಕಾದ್ರೆ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಆಗುತ್ತೆ. ಹಾಗಾದ್ರೆ ಬುಧ ಬಂದು ನಿಮ್ಮ 6 ಮತ್ತು 3ನೇ ಮನೆ ಅಧಿಪತಿ ನ್ಯಾಚುರಲ್ ಆಗಿ. ಈಗ ನಿಮ್ಮ ಲಗ್ನ ಚೇಂಜ್ ಆಯಿತು, ಅಲ್ಲಿ ಬೇರೆ ರಾಶಿ ಬಂದ್ಬಿಡ್ತು, ಆವಾಗ ಇಂಪ್ಯಾಕ್ಟ್ ಬೇರೆ ಇರ್ತದೆ, ಬಟ್ ಬುಧ ಅಂತೂ ಇದ್ದೇ ಇರ್ತಾನೆ. ಈಗ ಅದರಲ್ಲಿ ಕೂಡ ಏನಾಗುತ್ತೆ, ಈಗ ಎಣಿಸ್ಕೊಳ್ಳಿ ನಿಮಗೆ ಸಿಂಹ ಲಗ್ನ, ಸಿಂಹ ಅಲ್ಲ, ಕರ್ಕಾಟಕ ಲಗ್ನ ಜಾತಕ ಅಂತ ಇಟ್ಕೊಳ್ಳೋಣ, ಒಂದು ಎಕ್ಸಾಂಪಲ್. ಕರ್ಕಾಟಕ ಲಗ್ನಕ್ಕೆ 3ನೇ ಮನೆಯಲ್ಲಿ ಕನ್ಯಾ ರಾಶಿ ಬರುತ್ತೆ. ಈಗ ಗೋಚಾರದಲ್ಲಿ ಕನ್ಯಾ ರಾಶಿಯಲ್ಲಿ ಗುರು ಬಂದ್ಬಿಟ್ಟ ಅಂತ ಇಟ್ಕೊಳ್ಳೋಣ. ಆವಾಗ ಸ್ಕ್ರಿಪ್ಟ್ ಏನಾಯ್ತು, ಚೇಂಜ್ ಆಯ್ತು. ಈಗ ಗುರು ಪ್ಲಸ್ ಬುಧ ಪ್ಲಸ್ ಬುಧ, ಬುಧನ ಎನರ್ಜಿ ಡಬಲ್ ಆಯಿತು, ಗುರು ಅಕೇಲ ಒಬ್ಬ. ಅವಾಗ ಗುರುವಿನ ಮೇಲೆ ಬುಧ ಹಾವಿ ಆಗಿಬಿಡ್ತಾನೆ. ಅವಾಗ ಗುರುವನ್ನೇ ಕೆಡಿಸ್ಲಿಕ್ಕೆ ನೋಡ್ತಾನೆ, ಗುರುವನ್ನೇ ಕರಗಿಸ್ಲಿಕ್ಕೆ ನೋಡ್ತಾನೆ ಬುಧ. ಅವಾಗ ಗುರುವಿನ ಇಂಪ್ಯಾಕ್ಟ್ ಎಲ್ಲ ಕೆಟ್ಟು ಹೋಗುತ್ತೆ, ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ. ಈ ತರ ಇಲ್ಲಿ ಹಾಗಲ್ಲ. ಇಲ್ಲಿ ಏನಾಯ್ತು, ಇಬ್ರು ಫ್ರೆಂಡ್ಸ್ ಇದ್ದಾರೆ, ಯಾರೆಲ್ಲ? ಗುರು ಮತ್ತೆ ಚಂದ್ರ. ಆನಂತರ ಎನಿಮಿ ಯಾರು? ಬುಧ. ಹಾಗಾದ್ರೆ ಪ್ರಾಬ್ಲಮ್ ಯಾರಿಗಾಯ್ತು? ಬುಧನಿಗೆ ಆಯ್ತು. ಹಾಗಾದ್ರೆ ಬುಧ ಇಲ್ಲಿ ಸಮಸ್ಯೆ ಅನುಭವಿಸ್ತಾನೆ. ಹಾಗಾದ್ರೆ ಬುಧನ ರಿಲೇಟೆಡ್ ಪ್ರಾಬ್ಲಮ್ ಅನ್ನ ಅನುಭವಿಸಬೇಕಾದಂತ ಅನಿವಾರ್ಯತೆ ಉಂಟು. ಅದಕ್ಕೆ ಕಾಮನ್ ಸೆನ್ಸ್ ಅನ್ನು ಯೂಸ್ ಮಾಡಿ, ಒಡ ಹುಟ್ಟಿದವರ ಜೊತೆಗೆ ಸಂಬಂಧಗಳನ್ನು ಮೇಂಟೈನ್ ಮಾಡಿ. ಪೇಪರ್ ವರ್ಕ್ ಅಲ್ಲಿ ಪ್ರಾಬ್ಲಮ್ ಇದೆ, ಅದಕ್ಕೆ ದಾರಿ ಕಂಡು ಬರುತ್ತೆ. ನಿಮಗೆ ಪೇಪರ್ ವರ್ಕ್ ಅನ್ನು ಯಾವ ತರ ತಗೊಂಡೋಗ್ಬೇಕು ಅದು ಬರುತ್ತೆ. ನಿಮಗೆ ಮೊಬೈಲ್ ತಗೊಳ್ಬೇಕು, ನಿಮಗೆ ಲ್ಯಾಪ್ಟಾಪ್ ತಗೊಳ್ಬೇಕು, ಡೆಸ್ಕ್ಟಾಪ್ ತಗೊಳ್ಬೇಕು, ಕಮ್ಯುನಿಕೇಟ್ ಮಾಡಬೇಕು, ಟ್ರಾವೆಲಿಂಗ್ ಮಾಡಬೇಕು, ಅದೆಲ್ಲದಕ್ಕೂ ಕೂಡ ಒಂದು ಸಮಯ ಬಂದು ನಿಂತು ಅದನ್ನ ಮಾಡಬಹುದು. ನಿಮ್ಮ ಒಡ ಹುಟ್ಟಿದವರ ಜೊತೆಗೆ, ವಿಶೇಷವಾಗಿ ನಿಮ್ಮ ಒಡ ಹುಟ್ಟಿದವರ ಜೊತೆಗೆ ಆಗಿರ್ಬೋದು, ಅಥವಾ ನಿಮ್ಮ ಕೆಲಸದವರ ಜೊತೆಗೆ ನೀವು ಮಾತಾಡುವಾಗ ಬಹಳ ಜಾಗರೂಕರಾಗಿರಿ. ಒಂದು ವೇಳೆ ಅವ್ರ ಜೊತೆಗೆ ಮಾತಾಡಿ ಒಂದು ಗಲಾಟೆ ಆಯಿತು ಅಂದಾಗ, ಅದು ಬಹಳ ದೊಡ್ಡ ಮಟ್ಟಿಗೆ ಗಲಾಟೆ ಆಗುತ್ತೆ. ಅಷ್ಟೇ ಅಲ್ಲ, ನಿಮ್ಮನ್ನು ಅದು ಬರ್ಬಾದ್ ಮಾಡಿಬಿಡುತ್ತೆ. ಓಕೆನಾ? ಅರ್ಥ ಆಗುತ್ತಾ? ಹಾಗಾದ್ರೆ ಈಗ ಗೊತ್ತಾಯ್ತು ನಮ್ಮ ವೃಷಭ ಲಗ್ನದವರು ಅಥವಾ ವೃಷಭ ರಾಶಿಯವರು ಯಾವ ತರ ಪ್ರಿಕಾಷನ್ ತಗೊಳ್ಬೇಕು. ಕ್ಲಿಯರ್ ಆಯ್ತಾ? ಗೊತ್ತಾಯ್ತಾ ಎಲ್ರಿ ಕೂಡ? ಸೊ ಇದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ. ಬರೇ ನಮ್ಮ ಪರ್ಸನಲ್ ವಿಷಯಗಳನ್ನು ನೋಡುವುದಲ್ಲ, ನೀವು ಅದನ್ನ ನಿಮ್ಮ ಜಾತಕಕ್ಕೆ ಅಪ್ಲೈ ಮಾಡಿ ನೋಡಿ. ಸ್ಕ್ರಿಪ್ಟ್ ಬರ್ಕೊಂಡು ಅದನ್ನ ವಿಶೇಷ ರೀತಿಯಲ್ಲಿ ಇದು ಮಾಡಿ. ರೈಟ್ ತಾನೆ? ಓಕೆನಾ? ಅರ್ಥ ಆಯ್ತಾ? ಅರ್ಥ ಆಯ್ತು ಅಂತ ಇಟ್ಕೊಳ್ತೇನೆ. ನೆಕ್ಸ್ಟ್ ಬಂದ್ಬೇಡ. ಈಗ ನೋಡಿ, ಗುರು ಮಹಾರಾಜ್ ಎಲ್ಲಿದ್ದಾರೆ? ಈಗ ಕರ್ಕಟಕ ರಾಶಿಯಲ್ಲಿ ಹೋಗ್ತಾ ಇದ್ದಾನೆ. ಓಕೆನಾ? ಇಲ್ಲಿದ್ದಾನೆ ಗುರು. ಈಗ ಮಿಥುನ್ ರಾಶಿ ಅಂದಾಗ ನಿಮಗೆ ಗುರುಬಲ ಇದೆ ಅಂತ ಆಯ್ತು, ಅದು ಫೇವರಬಲ್ ಆಗುತ್ತೆ. ಈಗ ಇಲ್ಲಿ ಸ್ಕ್ರಿಪ್ಟ್ ಏನ್ ಬರುತ್ತೆ ಸರ್? ಸ್ಕ್ರಿಪ್ಟ್ ಏನ್ ಬರುತ್ತೆ? ಗುರು ಪ್ಲಸ್ ಅಲ್ಲಿ ರಾಶಿ ಯಾವುದಿದೆ? ಕರ್ಕಾಟಕ ರಾಶಿ. ಚಂದ್ರ ಪ್ಲಸ್ ಅದು ಭಾವ ಯಾರಿಗೆ ಸಂಬಂಧಪಟ್ಟದ್ದು? ಭಾವ ಶುಕ್ರನಿಗೆ ಸಂಬಂಧ. ಓಕೆನಾ? ಚಂದ್ರ ಬಂದ್ಬಿಟ್ಟ, ಶುಕ್ರ ಬಂದ್ಬಿಟ್ಟ, ಗುರು ಬಂದ್ಬಿಟ್ಟ. ಚಂದ್ರ ಶುಕ್ರ ಪರವಾಗಿಲ್ಲ. ಹಾಗಾದ್ರೆ ಮಿಥುನ ಲಗ್ನ ಅಥವಾ ಮಿಥುನ ರಾಶಿಯವರಿಗೆ 2ನೇ ಮನೆ ದುಡ್ಡು ಒಟ್ಟು ಮಾಡುವಂತ ಯೋಗ, ಆಭರಣ ಖರೀದಿ ಮಾಡುವಂತ ಯೋಗ, ಬಟ್ಟೆ ಬರೆಗಳನ್ನ ಖರೀದಿ ಮಾಡುವಂತ ಯೋಗ, ಮನೆಯನ್ನ ಡೆಕೋರೇಟ್ ಮಾಡುವಂತ ಯೋಗ. ಓಕೆನಾ? ಸೆಕೆಂಡ್ ಹೌಸ್ ಅಲ್ಲಿ ಯಾವುದೆಲ್ಲ ಸಮಸ್ಯೆ ಉಂಟು ಅದನ್ನು ಸಾಲ್ವ್ ಮಾಡ್ಕೊಳ್ಳುವಂತ ಯೋಗ, ದುಡ್ಡಿನ ವಿಚಾರದಲ್ಲಿ ಪ್ರಾಬ್ಲಮ್ ಇದೆ ಅದನ್ನು ಸಾಲ್ವ್ ಮಾಡ್ಕೊಳ್ಳುವಂತ ಯೋಗ. ಯಾರೋ ಬಂದು ಅಡ್ವೈಸ್ ಕೊಡ್ತಾರೆ, ಅಥವಾ ಮೇ ಬಿ ದುಡ್ಡೇ ಕೊಡ್ಬೋದು, ಅಥವಾ ಬ್ಯಾಂಕಿಂದ ಸಹಾಯ ಸಿಗ್ಬೋದು, ಅದರ ಮುಖಾಂತರ ಸಮಸ್ಯೆ ಸಾಲ್ವ್ ಆಗುವಂತ ಯೋಗ. ಆನಂತರ ಮನೆ ಅಥವಾ ಮನೆ ದೇವರನ್ನ ಪ್ರತಿಷ್ಠಾಪನೆ ಮಾಡುವಂತ ಯೋಗ. ಇಷ್ಟು ಯೋಗಗಳು ಇವ್ರಿಗೆ ಅಂತೂ ಕ್ರಿಯೇಟ್ ಆಗಿದೆ. ಅರ್ಥ ಆಯ್ತಾ ನಿಮಗೆ? ಓವರ್ ಆಲ್ ದುಡ್ಡನ್ನ ಇವ್ರು ಏನ್ ಮಾಡ್ತಾರೆ, ಆಲ್ಮೋಸ್ಟ್ ಆಭರಣಕ್ಕೆ ಇನ್ವೆಸ್ಟ್ಮೆಂಟ್ ಮಾಡಬಹುದು. ಆಭರಣ, ಬಂಗಾರಕ್ಕೆ ಇನ್ವೆಸ್ಟ್ ಮಾಡುವಂತ ಯೋಗ ಭಾಗ್ಯ ತೀರಾ ಜಾಸ್ತಿ. ಓಕೆನಾ? ಈ ಸ್ಕ್ರಿಪ್ಟ್ ಮುಖಾಂತರ. ಯಾಕಂದ್ರೆ ಶುಕ್ರನ ಇಂಪ್ಯಾಕ್ಟ್ ಇದೆ, ಪರವಾಗಿಲ್ಲ, ಅನಿಸ್ವಷ್ಟ ಮಟ್ಟಿಗೆ ರಿಸಲ್ಟ್ ಇರ್ತದೆ.
ಇನ್ನು ನೀವು ಹೇಳ್ಬೋದು ಸರ್ ಅದು ಎರಡನೇ ಮನೆ ಗುರು ಇದ್ದಾನೆ ಕಾರಕೋ ಭಾವನಾಶಯ, ಅದಕ್ಕೆ ಇಷ್ಟವರೆಗೆ ಕೂಡ ಪುರಾವೆ ಸಿಕ್ಕಿಲ್ಲ ಸರ್. ಅಲ್ವಾ, ಅದು ಆಗುತ್ತೆ ಅಂತ ನಮಗೆ ಪುರಾವೆ ಸಿಕ್ಕಿಲ್ಲ, ಅದು ಆಗಿಯೇ ಆಗುತ್ತೆ, ಆ ಥರ ಪ್ರಾಬ್ಲಮ್ ಕ್ರಿಯೇಟ್ ಮಾಡಿದ್ದೇನೆ, ಅದು ನಮಗೆ ಇಷ್ಟವರೆಗೆ ಅದರ ಒಂದು ಇಂಪ್ಯಾಕ್ಟ್ ಕಂಡು ಬಂದಿಲ್ಲ. ಅದಕ್ಕೋಸ್ಕರ ನಾನು ಅದನ್ನು ತುಂಬ ನೋಡಲಿಕ್ಕೆ ಹೋಗುವುದಿಲ್ಲ. ಖುದ್ದು ನಮ್ಮ ಗುರುಗಳು ಹೇಳಿದ್ದಾರೆ ಕಾರಕೋ ಭಾವನಾಶಾಯ, ಅದೇನು ಅಷ್ಟು ಸುಲಭದಲ್ಲಿ ಕೆಲಸ ಮಾಡಲ್ಲ ಅಂತ. ಅದಕ್ಕೆ ಬೇರೆ ಬೇರೆ ಕಾಂಬಿನೇಷನ್ ಬಂದಿರಬೇಕಾಗುತ್ತೆ, ಆ ಮೂಮೆಂಟಲ್ಲಿ ಕೆಲಸ ಮಾಡ್ಬೋದು, ಅನ್ಯಥಾ ಸುಲಭದಲ್ಲಂತೂ ಮಾಡಲ್ಲ. ಓಕೆನಾ. ಈಗ ಮಿಥುನ ಲಗ್ನದವರ ವಿಷಯ ಗೊತ್ತಾಯ್ತಾ, ಅಥವಾ ಮಿಥುನ್ ರಾಶಿ ಇದೀರ ಯಾರಾದರೂ ಮಿಥುನ್ ಲಗ್ನ ಮಿಥುನ್ ರಾಶಿಯವರು? ಯಾವುದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡ್ತೀರಾ ಅಲ್ವಾ? ಹಾಂ, ಗೋಲ್ಡ್. ಗೋಲ್ಡ್ ತಗೊಳ್ಳಿ, ಬಟ್ಟೆ ತಗೊಳ್ಳಿ ಅಲ್ವಾ, ಅದು ಚೆನ್ನಾಗಿ ವರ್ಕ್ ಆಗುತ್ತೆ. ಅಥವಾ ನಿಮ್ಮ ಮನೆ ದೇವರು ಇರ್ತಾರೆ, ಕುಟುಂಬ ದೈವ ದೇವರು, ಅವರು ಅದನ್ನು ಪ್ರತಿಷ್ಠಾಪನೆ ಮಾಡುವಂಥದ್ದು, ಅದರ ಮುಖಾಂತರ ಹೋಗುವಂಥದ್ದು, ಈ ಒಂದು ಯೋಗ ಭಾಗ್ಯ ಕೂಡ ಮಿಥುನ ಲಗ್ನ ಮಿಥುನ ರಾಶಿಯವರಿಗೆ ಕ್ರಿಯೇಟ್ ಆಗಿದೆ. ಈಗ ಇಲ್ಲಿ ಏನಾಗುತ್ತೆ ಗೊತ್ತಾ ಸಂತೋಷ್ ಶೆಟ್ಟಿ ಅವರೇ, ಈಗ ಏನಾಗುತ್ತೆ ಗೊತ್ತಾ, ಗುರುವಿನ ದೃಷ್ಟಿ ಒಂದಿದೆ ಅಲ್ವಾ. ಫಲದೀಪಿಕದಲ್ಲಿ ಏನು ಹೇಳಿದ್ದಾರೆ, ಯಾವುದೇ ಗ್ರಹಗಳ 7ನೇ ದೃಷ್ಟಿಗೇನೆ ವಿಶೇಷ ಮಹತ್ವ ಕೊಡಬೇಕಂತ, ಬೇರೆ ದೃಷ್ಟಿಯನ್ನು ಸೈಡ್ಗೆ ಇಡಬೇಕು ಅಲ್ವಾ. ಹಾಗಾದ್ರೆ ಗುರುವಿನ 7ನೇ ದೃಷ್ಟಿ ಅದು ಎಲ್ಲಿ ಬೀಳುತ್ತೋ ಅಲ್ಲಿ ಒಳ್ಳೇದಾಗುತ್ತೆ, ನಿಮಗೆ ತೊಂದರೆ ಇಲ್ಲ. ಅಂದ್ರೆ ಈಗ ಮಿಥುನ್ ಲಗ್ನದವರಿಗೆ ಗುರುವಿನ 7ನೇ ದೃಷ್ಟಿ 8ನೇ ಮನೆ ಮೇಲೆ ಉಂಟು ಅಲ್ವಾ. 8ನೇ ಮನೆಯಲ್ಲಿ ಮಕರ ರಾಶಿ ಇದೆ, ಗುರುವಿನ ನೀಚ ರಾಶಿಯವರು. ಏನಾಗುತ್ತೆ, ಕಾರ್ಯಕ್ಷೇತ್ರದಲ್ಲಿ ಪರಿವರ್ತನೆ ಬರುತ್ತೆ. ಎಲ್ಲಿವರೆಗೆ ಗುರು ಅಲ್ಲಿ ಇರ್ತಾನೆ ಅದಕ್ಕಿಂತ ಮುಂಚೆನೆ ಕಾರ್ಯಕ್ಷೇತ್ರದಲ್ಲಿ ಪರಿವರ್ತನೆ, ಕಾರ್ಯಕ್ಷೇತ್ರದಲ್ಲಿ ಚೇಂಜಸ್ ಬರುತ್ತೆ ಅಂತ ಆಯ್ತು. 8ನೇ ಮನೆಯಲ್ಲಿ ಬರ್ತಕ್ಕಂಥ ಸಮಸ್ಯೆಗಳನ್ನು ಸಾಲ್ವ್ ಮಾಡ್ತಾನೆ ಅಂತ ಆಯ್ತು. ಹಿರಿಯರಿಂದ ಬರ್ತಕ್ಕಂಥ ಪ್ರಾಪರ್ಟಿ ಇರ್ಬೋದು, ಇನ್ಲಾಸ್ ಕಡೆಯಿಂದ ಬರತಕ್ಕಂಥ ಸಮಸ್ಯೆಗಳು ಇರ್ಬೋದು, ಪಾರ್ಟ್ನರ್ನ ಫೈನಾನ್ಷಿಯಲಿ ಪ್ರಾಬ್ಲಮ್ ಇರ್ಬೋದು, ಮೇ ಬಿ ಇದನ್ನೆಲ್ಲ ಸಾಲ್ವ್ ಮಾಡಲಿಕ್ಕೆ ಗುರು ಈಗ ಸಹಾಯ ಮಾಡ್ತಾನೆ. ಇದು ಇಂಡಿಕೇಶನ್, ಕ್ಲಿಯರ್ ಆಯ್ತಾ? ಓಕೆನಾ. ಅದನ್ನು ಹೇಳ್ತಾ ಇಲ್ಲ ನಾನು, ಬಟ್ ನೀವು ಅದನ್ನು ನೋಡ್ಕೊಳ್ಳಿ, ನಿಮಗೆ ಕ್ಲಿಯರ್ ಆಗುತ್ತೆ. ಗುರುವಿನ 7ನೇ ದೃಷ್ಟಿ ಬಹಳ ಅಪ್ಯಾಯಮಾನ. ಈಗ 9ನೇ ದೃಷ್ಟಿ 5ನೇ ದೃಷ್ಟಿ ಇದೆ, ಅದು ಇಲ್ಲ ಅಂತ ಏನಿಲ್ಲ, ಬಟ್ ಅದು ಬಹಳ ಅಪ್ಯಾಯಮಾನ. ಇಲ್ಲಿ ಇದು ಕೆಲಸ ಮಾಡಿಯೇ ಮಾಡ್ತದೆ ಸರ್ ಅಲ್ವಾ. ಈಗ ಯಾರೆಲ್ಲ ಈಗ ಈಗ ಏನು ಗೊತ್ತಾ, ಈಗ ಮಿಥುನ ಲಗ್ನ ಮಿಥುನ ರಾಶಿಯವರು ಈ ಮೂಮೆಂಟಲ್ಲಿ ಗೋಲ್ಡ್ ಖರೀದಿ ಮಾಡಿಲ್ಲ ಅಂತ ಇಟ್ಕೊಳ್ಳೋಣ, ಅಥವಾ ಬಟ್ಟೆ ಖರೀದಿ ಮಾಡಿಲ್ಲ ಗೋಲ್ಡ್, ಸೊ ನಿಮಗೆ ನೆಕ್ಸ್ಟ್ ಉಂಟಲ್ವೇನು ಮೇ ನಂತರ ಗುರು ಮತ್ತೆ ಅಲ್ಲಿಗೆ ಬರ್ತಾನೆ, ಮೇ ಬಿ ಆ ಮೂಮೆಂಟಲ್ಲಿ ಮಾಡ್ಬೋದು. ಓವರಾಲ್ ನೋಡ್ಲಿಕ್ಕೆ ಹೋದ್ರೆ ಏನು ಗೊತ್ತಾ, ಗುರು ಅತಿಚಾರಿಯಾಗಿ ಭ್ರಮಣ ಮಾಡುವಂಥದ್ದು ಆ್ಯಕ್ಚುಲಿ ಒಳ್ಳೆ ಲಕ್ಷಣ ಅಲ್ಲ. ಯಾಕಂದರೆ ತುಂಬಾ ಫ್ಲಕ್ಚುಯೇಷನ್ಸ್ ನೋಡಲಿಕ್ಕೆ ಸಿಗುತ್ತೆ ಎಲ್ರಿಗೂ ಕೂಡ. ಅದು ಮಕ್ಕಳ ವಿಚಾರ, ಫೈನಾನ್ಸ್ ವಿಚಾರ, ಗೋಲ್ಡ್ನ ವಿಚಾರ, ಮನೆ ವಿಚಾರ, ರಾಜಕೀಯ ವಿಚಾರ, ಇದೆಲ್ಲವೂ ಕೂಡ ಫ್ಲಕ್ಚುಯೇಷನ್ಗೊಳಗಾಗುತ್ತೆ. ಯಾವುದು ಕೂಡ ಸುಲಭದಲ್ಲಂತೂ ಇರುವುದಿಲ್ಲ, ಯಾಕಂದರೆ ಗುರು ಅತಿಚಾರಿಯಾಗಿ ಭ್ರಮಣ ಮಾಡ್ತಾ ಇದ್ದಾನೆ. ಈಗ ಅಲ್ಲಿ ಹಿಂದೆ ಮುಂದೆ ಹಿಂದೆ ಮುಂದೆ ಹೋಗ್ತಾ ಇರ್ತಾನೆ. ಅದಕ್ಕೋಸ್ಕರ ಫಿಕ್ಸ್ ಒಂದು ರಿಸಲ್ಟ್ ಬರುತ್ತೆ ಅಂತ ಹೇಳೋದು ಸ್ವಲ್ಪ ಕಷ್ಟ, ಬಟ್ ಪ್ರಯತ್ನ ಮಾಡಿದಾಗ ಮೇ ಬಿ ಅದು ಫೇಲ್ಯೂರ್ ಕೂಡ ಅಲ್ಲ ಅಲ್ವಾ. 2ನೇ ಮನೆಯಲ್ಲಿ ಗುರು ಬಂದ್ಬಿಟ್ಟ ಕರ್ಕಾಟಕ ರಾಶಿ, ಹಾಗಾದರೆ ನಿಮ್ಮ ಕುಟುಂಬದ ಹಿರಿಯ ವ್ಯಕ್ತಿಗಳೇ ಸಹಾಯ ಮಾಡ್ಬೋದು, ಅವರಿಂದನೇ ನಿಮಗೆ ಅಡ್ವೈಸ್ ಸಿಗ್ಬೋದು, ಅವರೇ ನಿಮಗೆ ದಾರಿ ತೋರಿಸ್ಬೋದು ಮುಂದೆ ಹೋಗ್ಲಿಕ್ಕೆ. ಸೊ ಇದನ್ನು ಇಟ್ಕೊಂಡು ಹೋಗ್ಬೋದು, ನೋ ಪ್ರಾಬ್ಲಮ್. ಓಕೆನಾ, ಗೊತ್ತಾಯ್ತು. ನೆಕ್ಸ್ಟ್ ಬಂದ್ಮೇಲೆ ಗುರು ಎಲ್ಲಿದ್ದಾನೆ, ಅಲ್ಲೇ ಇದ್ದಾನೆ ಲಗ್ನದಲ್ಲಿ, ಅಥವಾ ಚಂದ್ರನ ಮೇಲಿನ ಗುರು ಹೋಗ್ತಾ ಇದ್ದಾನೆ. ಚಂದ್ರನ ಮೇಲಿಂದ ಗುರು ಹೋಗೋದು ಆ್ಯಕ್ಚುಲಿ ಒಳ್ಳೆಯ ಲಕ್ಷಣ ಅಲ್ಲ ಅಂತ ಉಂಟು. ಯಾಕಂದರೆ ಯಾವಾಗ ಚಂದ್ರನ ಮೇಲೆ ಗುರು ಹೋಗ್ತಾನೆ ಆವಾಗ ಮೇ ಬಿ ಕೆಲವೊಮ್ಮೆ ನಿಮಗೆ ಇನ್ಸಲ್ಟನ್ನು ಅನುಭವಿಸ್ಬೇಕಾಗುತ್ತೆ. ಯಾಕಂದರೆ ಆತ ನಿಮ್ಮ ರಾಶಿಯ ಮೇಲಿಂದ ಹೋಗ್ತಾ ಇದ್ದಾನೆ ಅಲ್ವಾ. ನೀವು ಅದನ್ನು ತನುಸ್ಥಾನ ಅಂತ ಇಟ್ಕೊಂಡಾಗ ಮೇ ಬಿ ಹೆಲ್ತ್ ಕೂಡ ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ಬೋದು ನಿಮಗೆ. ಮತ್ತು ನಿಮಗೆ ಕೆಲವೊಮ್ಮೆ ಇನ್ಸಲ್ಟ್ ಆಗುವಂಥ ಸಾಧ್ಯತೆಗಳು, ಯಾರೋ ನಿಮ್ಮನ್ನು ಕೆಳಗೆ ಹಾಕುವಂಥದ್ದು, ಅವ್ರು ನಿಮಗೆ ಏನೋ ಒಂದು ಟಾರ್ಚರ್ ಕೊಡುವಂಥ ಸಾಧ್ಯತೆಗಳನ್ನು ತಳ್ಳಿ ಹಾಕುವಂತಿಲ್ಲ, ಅದನ್ನು ಅರ್ಥ ಮಾಡ್ಕೊಳ್ಬೇಕು. ಓಕೆನಾ. ಓಕೆ, ಈಗ ಬಂದ್ಮೇಲೆ ಸ್ಕ್ರಿಪ್ಟ್ ಬರ್ಕೊಳ್ಳೋಣ. ಏನು ಬರುತ್ತೆ ಈಗ, ಗುರು ಬಂದುಬಿಟ್ಟ ಪ್ಲಸ್ ಚಂದ್ರ ಬಂದುಬಿಟ್ಟ, ಚಂದ್ರ ಅಂತೂ ಇದ್ದೇ ಇದ್ದಾನೆ ಅಲ್ಲಿ ರಾಶಿಗೆ. ಓಕೆನಾ. ಆನಂತರ ಅಲ್ಲಿ ರಾಶಿಯಲ್ಲಿ ಚಂದ್ರ ಇದ್ದೇ ಇರ್ತಾನೆ. ಓಕೆನಾ, ಅದಾಯ್ತು. ಈಗ ಆನಂತರ ನಿಮ್ಮ ಲಗ್ನ ಅಂತ ಇಟ್ಕೊಂಡಾಗ ಯಾರಿಗೆ ಸಂಬಂಧಪಟ್ಟದ್ದು ಲಗ್ನ, ಕುಜನಿಗೆ ಸಂಬಂಧ, ಕುಜ ಬಂದುಬಿಟ್ಟು. ಓಕೆನಾ. ಇಷ್ಟು ಜನ ಇದ್ದಾರೆ ಇಲ್ಲಿ. ಯಾರ ಎನರ್ಜಿ ಜಾಸ್ತಿ ಆಯಿತು, ಎಲ್ಲ ಫ್ರೆಂಡ್ಲಿ ಪ್ಲಾನೆಟ್ಸೇ, ಯಾವುದು ಕೂಡ ಎನಿಮಿ ಇಲ್ಲ. ಓಕೆನಾ. ಗುರು ಚಂದ್ರ ಕುಜ ಎಲ್ಲ ಎನಿಮಿ, ಎಲ್ಲವೂ ಕೂಡ ಫ್ರೆಂಡ್ಲಿ ಪ್ಲಾನೆಟ್ಸ್ ಅಲ್ವಾ. ಹಾಗಾದರೆ ಇವ್ರಿಗೆ ಏನಾಗುತ್ತೆ, ಬಹಳ ವಿಶೇಷವಾಗಿ ಆರೋಗ್ಯ ನೋಡ್ಕೊಳ್ಬೇಕು ಸರ್. ಯಾಕೆ ಹೇಳಿ ಆರೋಗ್ಯ ನೋಡ್ಕೊಳ್ಬೇಕು, ಯಾಕಂದರೆ ಗುರು ಬಂದು ಆತ 6ನೇ ಮನೆ ಅಧಿಪತಿ ಅಲ್ವಾ. ಈಗ 6ನೇ ಮನೆ ಅಧಿಪತಿ, ಆತನ ಮೂಲ ತ್ರಿಕೋನ ರಾಶಿ ಎಲ್ಲಿದೆ, 6ನೇ ಮನೆಯಲ್ಲಿದೆ. ಆತನ ಪವರ್ ಹೌಸ್ ಎಲ್ಲಿದೆ, 6ನೇ ಮನೆಯಲ್ಲಿದೆ ಅಲ್ವಾ. ಅದಕ್ಕೋಸ್ಕರ ಆತ ಎನರ್ಜಿಯನ್ನು ಎಲ್ಲಿಂದ ಪಡ್ಕೊಳ್ತಾನೆ, 6ನೇ ಮನೆಯಿಂದ ಪಡ್ಕೊಳ್ತಾನೆ. ಅದಕ್ಕೋಸ್ಕರ ಏನು ಗುರು ಲಗ್ನದಲ್ಲಿ ಬಂದಾಗ ಏನಾಯಿತು, ಮೇ ಬಿ ನಿಮ್ಮ ಹೆಲ್ತ್ಗೆ ಸಂಬಂಧಪಟ್ಟಂತೆ ಸಮಸ್ಯೆಗಳು ಕ್ರಿಯೇಟ್ ಆಗುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ. ಓಕೆನಾ. ಅರ್ಥ ಆಗುತ್ತಾ ನಿಮಗೆ, ಅರ್ಥ ಆಯಿತು ಅಂತ ಇಟ್ಕೊಳ್ತೇನೆ. ಓಕೆ. ಆನಂತರ ಹೇಗೂ ಚಂದ್ರ ಇದ್ದಾನೆ, ಕುಜ ಇದ್ದಾನೆ ಕಾರ್ಯಕ್ಷೇತ್ರದಲ್ಲಿ ಬಹಳ ವಿಶೇಷವಾಗಿ ನಿಮ್ಮನ್ನು ಪ್ರೊಸೀಡ್ ಮಾಡಿಸ್ತಾನೆ ಅಂದರೆ ಇಂಡಿಕೇಶನ್ ಇದೆ. ಕೆಲಸದಲ್ಲಿ ಪ್ರೊಸೀಡ್ ಮಾಡಿಸ್ತಾನೆ. ಇಷ್ಟವರೆಗೆ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಉಂಟು ಸರ್, ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ, ಡಾಕ್ಟರ್ ಸಿಗ್ತಾ ಇಲ್ಲ, ಸರಿಯಾದ ಟ್ರೀಟ್ಮೆಂಟ್ ಸಿಗ್ತಾ ಇಲ್ಲ, ಆ ಟ್ರೀಟ್ಮೆಂಟ್ ಸಿಗುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ. ಯಾಕಂದರೆ ಗುರು 6ನೇ ಮನೆ ಅಧಿಪತಿ ಲಗ್ನದಲ್ಲಿ ಇದ್ದಾನಲ್ವಾ.
ಅರ್ಥ ಆಯ್ತಾ, ಅಥವಾ ರಾಶಿ ಮೇಲೆ ಇದ್ದಾನಲ್ವಾ, ಅವಾಗ ಏನಾಯ್ತು, ಯಾರಾದರೂ ಬುಜುರ್ಗ್ ವ್ಯಕ್ತಿ, ಹಿರಿಯ ವ್ಯಕ್ತಿ, ಕಲ್ತಂತ ವ್ಯಕ್ತಿ, ಅವರ ಮುಖಾಂತರ ಅಡ್ವೈಸ್ ಸಿಗ್ಬೋದು. ಅವ್ರು ನಿಮಗೆ ಹೇಳ್ಬೋದು ಇಂಥ ಡಾಕ್ಟರ್ಗೆ ಹೋಗಿ ಅಥವಾ ಇಂಥ ಟ್ರೀಟ್ಮೆಂಟ್ ಮಾಡ್ಕೊಳ್ಳಿ. ಮೇ ಬಿ ಆ ಮೂಮೆಂಟಲ್ಲಿ ಯಾವುದು ರಿಸಲ್ಟನ್ನು ಕೊಡುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ ಸರ್. ಇದನ್ನು ಅರ್ಥ ಮಾಡ್ಕೊಳ್ಳಿ, ಓಕೆನಾ. ಯಾರಿಗೆಲ್ಲ ಸಮಸ್ಯೆ ಉಂಟು ಅವರೆಲ್ಲರೂ ಕೂಡ ಇದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಬೇಕು. ಆನಂತರ ಗುರು ಎಲ್ಲಿ ಹೋಗ್ತಾ ಇದ್ದಾನೆ, ಲಗ್ನ ಅಥವಾ ಚಂದ್ರನ ಮೇಲಿಂದ ಹೋಗ್ತಾ ಇದ್ದಾನೆ. ಈಗ ಅದರ ಅಧಿಪತಿ ನ್ಯಾಚುರಲ್ ಅದೇ ಕುಜ ಅಂತ ಇಟ್ಕೊಂಡು, ಕುಜ ಬಂದು ಈ ಜಾತಕ ಯೋಗಕಾರಕ. ಹಾಗಾದರೆ ಕಾರ್ಯಕ್ಷೇತ್ರದಲ್ಲಿ ಬದಲಾವಣೆ ಬರುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ ಇರ್ತವೆ ನಮ್ಮ ಕರ್ಕಾಟಕ ಲಗ್ನ, ಕರ್ಕಾಟಕ ರಾಶಿಯವರು. ಇದ್ದೀರ ಯಾರಾದರೂ ಕರ್ಕಾಟಕ ಲಗ್ನ, ಕೆಲಸ ಚೇಂಜ್ ಮಾಡೋರು? ಈಗ ಮಾಡಿಲ್ಲ ಅಂದರೆ ಬರುವ ವರ್ಷ ಮಾಡ್ತೀರಾ? ಘಟನೆ ಅಂತೂ ಘಟಿಸ್ತದೆ. ಯಾಕೆ 7,000 ನೋಡ್ತಾ ಇದ್ದಾನಲ್ವಾ ಆತ. ಯಾರಿಗೆಲ್ಲ ಮದುವೆ ಆಗಿಲ್ಲ ಮದುವೆ ಮಾಡಿಸ್ತಾನೆ, ಯೋಗ್ಯ ವಯಸ್ಕರಿಗೆ ಅಲ್ವಾ. ಇಲ್ಲಿ 60 ವರ್ಷ ಆದರೂ ಕೂಡ ನೀವು ಬಾಯಿ ಚಪ್ಪರಿಸ್ತೀರಾ ಮದುವೆ ಮಾಡಿಸ್ತಾನೆ ಅಂದಾಗ ಅಲ್ವಾ. ಯೋಗ್ಯ ವಯಸ್ಕರಿಗೆ ಅಲ್ಲಿ ಆ ವರ್ಡ್ಸನ್ನು ಯೂಸ್ ಮಾಡಲೇಬೇಕಾಗುತ್ತೆ. ಇಲ್ಲದೆ 60 ವರ್ಷ ಮದುವೆ ಮಾಡಿಸ್ತಾರೆ ಅಂದರೆ ಇನ್ನೊಂದು ಮದುವೆ ಆಗುತ್ತೆ ನಮಗೆ ಅಂತ, ರೈಟಾ? ಓಕೆ, ಇದು ಪರಿಸ್ಥಿತಿ. ಓಕೆ, ಅರ್ಥ ಮಾಡ್ಕೊಳ್ಳೋದಿಲ್ಲ ತಾನೇ? ಓಕೆ, ಹಾಗಾದರೆ ಯಾರಿಗೆಲ್ಲ ಯೋಗ್ಯ ವಯಸ್ಕರಿಗೆ ಮದುವೆ ಆಗಬೇಕು ಅವ್ರಿಗೆ ಮದುವೆ ಮಾಡಿಸ್ತಾನೆ, ಅರ್ಥ ಆಗುತ್ತಾ. 7,000ಗೆ ದೃಷ್ಟಿ ಉಂಟಲ್ವಾ ಅಲ್ವಾ. ಆರೋಗ್ಯ ಸಮಸ್ಯೆ ಈಗ ಅದಕ್ಕೆ ಸಿಗುತ್ತಲ್ವಾ ನಿಮಗೆ, ತೊಂದರೆ ಇಲ್ಲ, ರೈಟ್ ತಾನೇ? ರೂಪ ಅವ್ರೆ ತೊಂದರೆ ಇಲ್ಲ. ಈಗ ನಿಮ್ಗೆ ಅಡ್ವೈಸ್ ಸಿಗುತ್ತೆ, ಯಾರಾದರೂ ಬರ್ತಾರೆ ಅಡ್ವೈಸ್ ಕೊಡ್ತಾರೆ. ಸ್ವಲ್ಪ ನೋಡಿ, ಕರ್ಕಾಟಕ ಲಗ್ನದವ್ರಿಗೆ ಏನು ಗೊತ್ತಾ, ನಾನು ಹೇಳ್ತೀನಿ ಬೊಜ್ಜು ಬೆಳೆಸ್ಕೊಳ್ಬಾರ್ದಂತ. ಬೊಜ್ಜು ಬೆಳೆದು ನಿಮಗೆ ತುಂಬ ತೊಂದರೆ ಆಗುತ್ತೆ. ದಪ್ಪ ಆಗಿಬಿಟ್ರೆ ತುಂಬ ಸಮಸ್ಯೆ ಕ್ರಿಯೇಟ್ ಆಗುತ್ತೆ ಸರ್. ಅಷ್ಟು ಸುಲಭ ಅಂತೂ ಖಂಡಿತ ಅಲ್ಲ. ನೀವು ಲಗ್ನವನ್ನು ಚೆನ್ನಾಗಿ ಇಟ್ಕೊಳ್ಬೇಕಾದ್ರೆ ಇರುವಂಥ ಏಕೈಕ ಉಪಾಯ ಏನು ಗೊತ್ತಾ ನಿಮಗೆ? ಲಗ್ನದಲ್ಲಿ ನ್ಯಾಚುರಲ್ ಅಧಿಪತಿ ಯಾರು? ನ್ಯಾಚುರಲ್ ಆಗಿ ಬರುವಂಥದ್ದು ನೈಸರ್ಗಿಕ ಜನ್ಮೊಳ್ಳೆ ಲಗ್ನದಲ್ಲಿ ನ್ಯಾಚುರಲ್ ಅಧಿಪತಿ ಯಾರು ಅಲ್ವಾ? ಗಂಗಾ ಅವರೇ, ನ್ಯಾಚುರಲ್ ಅಧಿಪತಿ ಯಾರು? ಕುಜ ತಾನೇ? ಗೊತ್ತಾಯ್ತಾ? ಕುಜ ಅಂದರೆ ಯೋಗ ಪ್ರಾಣಾಯಾಮ ಅಲ್ವಾ. ನಿಮ್ಮ ಒಂದು ಶರೀರವನ್ನು ಸುಸ್ಥಿತಿಯಲ್ಲಿ ಇಟ್ಕೊಳ್ಳೋದು. ಲಗ್ನ ಪರ್ಫೆಕ್ಟಾಗಿ ಕೆಲಸ ಮಾಡುತ್ತೆ. ಎಷ್ಟು ಸಾಧ್ಯನೋ ಅಷ್ಟು ವಾಕಿಂಗ್ ಮಾಡಿ, ಜಾಗಿಂಗ್, ಮತ್ತು ನಿಮ್ಮ ಇದು ಏನು ಹೇಳ್ತಾರೆ ವ್ಯಾಯಾಮ ಮಾಡಿ, ಪ್ರಾಣಾಯಾಮ ಕಲ್ತ್ಕೊಳ್ಳಿ, ಮತ್ತು ಯೋಗ ಕಲ್ತ್ಕೊಳ್ಳಿ. ಆವಾಗ ಲಗ್ನ ಪರ್ಫೆಕ್ಟ್ ಆಗುತ್ತೆ. ಲಗ್ನವನ್ನು ಸುಸ್ಥಿತಿಯಲ್ಲಿ ಇಟ್ಕೊಳ್ಬೇಕಾದ್ರೆ ಇದು ಅತ್ಯುತ್ತಮವಾದ ಮಾರ್ಗ. ಇದನ್ನು ಮಾಡ್ಕೊಳ್ಬೋದು. ಯಾರೆಲ್ಲ ಕರ್ಕಾಟಕ ಲಗ್ನದವರು ಅಥವಾ ಕರ್ಕಾಟಕ ರಾಶಿಯವರು ಬೊಜ್ಜು ಬೆಳೆಸ್ಕೊಳ್ತಾರೆ, ಒಬೆಸಿಟಿ, ಪ್ರಾಬ್ಲಮ್ ಆಗುತ್ತೆ ಸರ್. 100% ಪ್ರಾಬ್ಲಮ್ ಆಗುತ್ತೆ. ಲಿವರ್ ರಿಲೇಟೆಡ್ ಪ್ರಾಬ್ಲಮ್ ಬಂದೇ ಬರುತ್ತೆ ನಿಮಗೆ. ನೀವು ಭಾಳ ಜಾಗರೂಕರೇ. ನೀವು ಎಣಿಸ್ಬೋದು ಸರ್ ಗುರು ಬಂದು ಭಾಗ್ಯಾಧಿಪತಿ ಸರ್, ಅಲ್ಲಿಂದ ಏನೂ ಆಗೋದಿಲ್ಲ. ಗುರು ಭಾಗ್ಯಾಧಿಪತಿ ಆದರೂ ಕೂಡ ಅದು ಐಸೋಲೇಟೆಡ್ ರಾಶಿ, ಅದು ಅಷ್ಟು ಸುಲಭ ಅಲ್ಲ. ಆತ ಯಾವುದೇ ಪ್ಲಾನೆಟ್ಸ್ ತನ್ನ ಎನರ್ಜಿಯನ್ನು ಎಲ್ಲಿಂದ ಪಡ್ಕೊಳ್ತವೆ? ತಮ್ಮ ಮೂಲ ತ್ರಿಕೋನ ರಾಶಿಯಿಂದಲೇ ಪಡ್ಕೊಳ್ತವೆ. ಈಗ ಸಿಂಹ ಲಗ್ನದವ್ರಿಗೆ ಏನಾಗುತ್ತೆ, ಆತನ ಮೂಲ ತ್ರಿಕೋನ ರಾಶಿಯಲ್ಲಿದೆ, 5ನೇ ಮನೆಯಲ್ಲಿದೆ. ಹಾಗಾದ್ರೆ ಗುರು ಚೆನ್ನಾಗೇ ಕೆಲಸ ಮಾಡ್ತಾನೆ ಅವ್ರಿಗೆ, ಅರ್ಥ ಆಯ್ತಾ. ವೃಷಭ ಲಗ್ನಕ್ಕೆ ಆತನ ಮೂಲ ತ್ರಿಕೋನ ರಾಶಿಯಲ್ಲಿದೆ, 8ನೇ ಮನೆಯಲ್ಲಿದೆ. ಅದಕ್ಕೆ ವೃಷಭ ಲಗ್ನದವರಿಗೆ ಗುರು ಒಳ್ಳೆ ರಿಸಲ್ಟ್ ಕೊಡಲ್ಲ, ಅರ್ಥ ಆಯ್ತಾ. ಅದೇ ಥರ ಕರ್ಕಾಟಕ ಲಗ್ನದವರಿಗೆ ಬಲೆ ಭಾಗ್ಯಾಧಿಪತಿ ಆತ, ಅರ್ಥ ಆಯ್ತಾ. ಭಾಗ್ಯಾಧಿಪತಿಯಾಗಿ ಆತ ಏನು ಮಾಡ್ತಾನೆ, ಅಥವಾ ವಿದೇಶಕ್ಕೆ ಕಳಿಸ್ಕೊಡ್ಬೋದು, ಕೆಲಸಕ್ಕೆ ಬೇಕಾಗಿ ದೂರ ಹೋಗ್ಬೋದು, ಟ್ರಾವೆಲಿಂಗ್ ಮಾಡಿಸ್ತಾ ಇರ್ಬೋದು, ಆಧ್ಯಾತ್ಮದಲ್ಲಿ ಕಳಿಸ್ಬೋದು. ಅದೆಲ್ಲ ಎವ್ರಿಥಿಂಗ್ ಇಸ್ ಫೈನ್, ಅದೆಲ್ಲ ತೊಂದರೆ ಇಲ್ಲ. ಬಟ್ 6ನೇ ಮನೆಯಲ್ಲಿ ಆತನ ಪವರ್ ಹೌಸ್ ಇದೆ, ಅಲ್ಲಿಂದ ಎನರ್ಜಿ ಪಡ್ಕೊಳ್ತಾನೆ. 6ನೇ ಮನೆ ಎನರ್ಜಿನೇ ಪಡ್ಕೊಳ್ತಾನಲ್ವಾ. ರೋಗ, ಋಣ, ರಿಪು, ಸೇವೆ, ಅದು ನಿಮಗೆ ಇಂಪ್ಯಾಕ್ಟನ್ನು ಕ್ರಿಯೇಟ್ ಮಾಡಿ. ಹಾಗಾದರೆ ಗುರುವಿನ ತತ್ವ ಏನಿರ್ತದೆ, ತುಂಬ ಸ್ವೀಟ್ ತಿನ್ನುವುದು ತೊಂದರೆ ಆಗುತ್ತೆ ನಿಮಗೆ, ಅರ್ಥ ಆಯ್ತಾ. ಮೃಷ್ಟಾನ್ನ ಭೋಜನ, ಮತ್ತು ಸ್ವೀಟ್, ಮತ್ತು ಐಸ್ ಕ್ರೀಮು ಅಲ್ವಾ, ಮತ್ತು ಗೀ ಹಾಕಿ ಊಟ ಮಾಡೋದು ಏನೇ ಇದ್ರೂ ಕೂಡ ಇದು ನಿಮಗೆ ಸಮಸ್ಯೆ ಕ್ರಿಯೇಟ್ ಮಾಡುವ ಸಾಧ್ಯತೆ ಇದ್ದೇ ಇರ್ತದೆ ಸರ್, ಡೆಫಿನೆಟ್ ಆಗಿ. ಅದಕ್ಕೋಸ್ಕರ ಬೊಜ್ಜು ಬೆಳೆಸಬೇಡಿ, ನಿಮ್ಮನ್ನು ನೀವೇ ಮೇಂಟೈನ್ ಮಾಡಿ. ಆವಾಗ ನಿಮಗೆ ಬರ್ತಕ್ಕಂಥ ಒಂದಷ್ಟು ತೊಂದರೆಗಳು, ಒಂದಷ್ಟು ಸಮಸ್ಯೆಗಳು ಚೈತ್ರ ಅವರೇ ಆಟೋಮೆಟಿಕ್ಲಿ ದೂರ ಆಗುತ್ತೆ. ಕ್ಲಿಯರಾ? ಯಾರು ಬೇಕಾದರೂ ಮಾಡಿ ನೋಡ್ಬೋದು. ಯಾವಾಗ ವ್ಯಾಯಾಮ ಮಾಡ್ತೀರಾ ಆವಾಗ ಲಗ್ನ ಪರ್ಫೆಕ್ಟ್ ಆಗುತ್ತೆ, ಇದು ಪಕ್ಕ. ಕುಜ ಚೆನ್ನಾಗಿ ಕೆಲಸ ಮಾಡ್ತಾನೆ, ಯಾಕಂದರೆ ಕುಜ ಬಂದು ದೇಹಕಾರಕ, ಆಯ್ತಾ. ನಿಮ್ಮ ದೇಹವನ್ನು ಚೆನ್ನಾಗಿ ಇಟ್ಕೊಂಡು ಕುಜ ಚೆನ್ನಾಗಿ ಕೆಲಸ ಮಾಡಲೇಬೇಕಲ್ವಾ ಅಲ್ವಾ. ನಿಮ್ಮ ದೇಹನೇ ಸರಿಯಾಗಿ ಇಟ್ಕೊಂಡಿಲ್ಲ, ಆ ಕಡೆ ತಿಕ್ಕಡ ದೇಹ ಉಂಟೆಲ್ಲ ಹೀಗೆ ಹೀಗೆ ಹೀಗೆ, ಓಕೆ. ಆವಾಗ ಪ್ರಾಬ್ಲಮ್ ಆಗ್ಬೋದು. ಈಗ ಒಂದು ಸಣ್ಣ ಮಟ್ಟಿಗೆ ಹೊಟ್ಟೆ ಬರುತ್ತೆ, ಅದೆಲ್ಲ ಓಕೆ. ಯಾಕಂದರೆ ಹೊಟ್ಟೆ ಬರೋದು ಹೇಗೆ, ಅದು ನಿಮ್ಮ ರಾಹು ಸರಿ ಇಲ್ಲದಾಗ ಹೊಟ್ಟೆ ಬರುತ್ತೆ, ಇಲ್ಲ ಅಂತೇನಿಲ್ಲ. ಸ್ವಲ್ಪ ಮಟ್ಟಿಗೆ ಹೊರಗೆ ಬಂದಿರ್ತದೆ, ಕೆಲವು ಮೇಂಟೈನ್ ಮಾಡಲಿಕ್ಕೆ ಆಗೋದಿಲ್ಲ, ಪರವಾಗಿಲ್ಲ. ಆದರೂ ಕೂಡ ಹಿಂಗುಂಟಲ್ಲ, ಹಿಂಗೆ ಗೊತ್ತಾ ನಿಮಗೆ, ಹಿಂಗನ್ನು ನೀರಿಗೆ ಹಾಕಿ ಕುಡಿಲಿಕ್ಕೆ ಪ್ರಯತ್ನ ಮಾಡಿ. ಮೇ ಬಿ ಅದು ರಾಹುವಿನ ಇಂಪ್ಯಾಕ್ಟ್ ಕಡಿಮೆ ಆಗುತ್ತೆ. ಮೇ ಬಿ ಹೊಟ್ಟೆ ಕೂಡ ಒಳಗೆ ಹೋಗ್ಬೋದು, ತೊಂದರೆ ಇಲ್ಲ. ಅದರಲ್ಲೂ ಕೂಡ ಮತ್ತೆ ಟೆಕ್ನಿಕ್ ಏನಿರುತ್ತೆ, ರಾತ್ರಿ ಹೊತ್ತು ತರಕಾರಿ ಜಾಸ್ತಿ ಸೇವನೆ ಮಾಡೋದು. ಆವಾಗ ಕೂಡ ಹೊಟ್ಟೆ ಬೊಜ್ಜು ಕರಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಅನ್ನ ಕಡಿಮೆ, ತರಕಾರಿ ಜಾಸ್ತಿ ಅಲ್ವಾ. ತರಕಾರಿ ಯಾವುದಾದ್ರೂ ಕೂಡ, ಕುಂಬಳಕಾಯಿನೋ ಇನ್ಯಾವುದೋ ತರಕಾರಿಯನ್ನು, ಹಸಿ ತರಕಾರಿಯನ್ನು ಬೇಯಿಸಿ ತಿನ್ನೋದ್ರಿಂದ ಕೂಡ ಹೊಟ್ಟೆಯ ಒಂದು ಪಾರ್ಟ್ ಇರೋದು ಕಡಿಮೆ ಆಗುತ್ತೆ. ಮೇ ಬಿ ಒಳ್ಳೆ ರಿಸಲ್ಟ್ ಕೂಡ ನಿಮ್ಮ ಪಾಲಿಗಿರುತ್ತೆ. ನೀವು ಟ್ರೈ ಮಾಡಿ ನೋಡ್ಬೋದು ಸರ್, ತೊಂದರೆ ಇಲ್ಲ, ಓಕೆನಾ. ಶುಗರ್ ಇರುವವರಂತೂ ತುಂಬ ಜಾಗರೂಕರಾಗಿರ್ಬೇಕಂತ ಅನಿವಾರ್ಯತೆ. ಹಾಗಾದ್ರೆ ಈಗ ಕರ್ಕಾಟಕ ಲಗ್ನ, ಕರ್ಕಾಟಕ ರಾಶಿಗೆ ಯಾವ ಇಂಪ್ಯಾಕ್ಟ್ ಆಗುತ್ತೆ ಗೊತ್ತಾಯ್ತು. ಈಗ
ಜಾಗರೂಕರಾಗಿರ್ಬೇಕು ಯಾವುದರಲ್ಲಿ? ಚಂದ್ರ ಮತ್ತೆ ಗುರುವಿನ ಕಾಂಬಿನೇಷನ್. ಅದೇಣಿಸ್ಬೇಡಿ, ಕರ್ಕಾಟಕ ಲಗ್ನ ಕರ್ಕಾಟಕ ರಾಶಿ ಜಾತಕದಲ್ಲಿ ಚಂದ್ರ ಗುರು ಚಂದ್ರನ ಮೇಲಿಂದ ಭ್ರಮಣ ಮಾಡ್ತಾ ಇದ್ದಾನೆ ಸರ್, ಗಜಕೇಸರಿ ಯೋಗ. ಎಲ್ಲಿಂದ ಸರ್ ಗಜಕೇಸರಿ ಯೋಗ? 6ನೇ ಮನೆ ಅಧಿಪತಿ ಅಲ್ಲಿ ಕೂತು ನಿಮ್ಮನ್ನ ಮಾನ ನಷ್ಟಕ್ಕೆ ಒಳಪಡಿಸ್ತಾನೆ, ಮಾನ ಹಾನಿ ಮಾಡಿಸ್ತಾನೆ. ಬಿ ಕೇರ್ಫುಲ್, ರೈಟಾ? ಬಿ ಕೇರ್ಫುಲ್. ಅರ್ಥ ಮಾಡ್ಕೊಂಡ್ರೆ ಗೆದ್ದು ಬಿಡ್ತೀರ. ಓಕೆ, ಗೊತ್ತಾಗುತ್ತಾ? ಕುಣಿಬೇಡಿ ಹೋಗಿ ಎಲ್ಲೋ ಒಂದು ಕಡೆ, ಸರ್ ಇದು ನಮಗೆ ಗಜಕೇಸರಿ ಯೋಗ. ಗಜಕೇಸರಿ ಯೋಗ ಆಗೋದಿಲ್ಲ, ಯಾಕಂದರೆ ಆತನ ಒಂದು ರಾಶಿ 6ನೇ ಮನೆಯಲ್ಲಿ ಫಾಲ್ ಆಗಿದೆ. ಅದಕ್ಕೋಸ್ಕರ ಗುರು ಅಷ್ಟು ಸುಲಭ ಅಲ್ಲ ನಿಮಗೆ ರಿಸಲ್ಟನ್ನು ಕೊಡುವಂಥದ್ದು. ಈಗ 6ನೇ ಮನೆಯನ್ನು ಯೂಸ್ ಮಾಡಿಕೊಂಡು ರಿಸಲ್ಟ್ ಕೊಡ್ತಾನಾತ. ಸೇವೆಗೆ ಸೇವೆ ಮಾಡಿ ಅಲ್ವಾ, ಒಂದಷ್ಟು ಸೇವೆ ಮಾಡಿ, ಅನಾಥಾಶ್ರಮದಲ್ಲಿ ಸೇವೆ ಮಾಡಿ, ಹಾಸ್ಪಿಟಲಲ್ಲಿ ಸೇವೆ ಮಾಡಿ, ಅದು ಒಳ್ಳೆ ರಿಸಲ್ಟ್ ಇಂಪ್ಯಾಕ್ಟನ್ನು ಕೊಟ್ಟೇ ಕೊಡ್ತಲ್ಲ, ಅದು ಡೌಟೇ ಇಲ್ಲ, ಅದು ವಿಷಯ ಬೇರೆ. ಓಕೆನಾ? ಕ್ಲಿಯರ್ ಆಯ್ತು. ಈಗ ನೆಕ್ಸ್ಟ್ ಬಂದ್ಬೇಡ. ಈಗ ನಮ್ಮ ಸಿಂಹ ಲಗ್ನ ಸಿಂಹ ರಾಶಿಯವರಿಗೆ ಗುರು 12th ಹೌಸಲ್ಲಿ ಭ್ರಮಣ ಮಾಡ್ತಾ ಇದ್ದಾನೆ ಸರ್. ಗುರು ಯಾರು ಈ ಜಾತಕ? ಪಂಚಮಾಧಿಪತಿ, ಅಷ್ಟಮಾಧಿಪತಿ. ಹಾಗಾದರೆ ಪಂಚಮದ ಭಾವದ ಎನರ್ಜಿಯನ್ನು ಜಾಸ್ತಿನೇ ತಗೊಂಡು ಹೋಗಿದ್ದಾನೆ, ಜಾಸ್ತಿನೇ 12ನೇ ಮನೆಯಲ್ಲಿ ಕೊಡ್ತಾನೆ ಅಲ್ವಾ? ಸ್ಕ್ರಿಪ್ಟ್ ಏನು ಬರಿಬೋದು ಸರ್? ಗುರು ಪ್ಲಸ್ ಚಂದ್ರ ಪ್ಲಸ್ 12th ಹೌಸ್ ಯಾರಿಗೆ ಸಂಬಂಧಪಟ್ಟದ್ದು? ಕಾರಕತ್ವ ಅಲ್ಲ, ಆಕ್ಚುಲಿ ರಾಶಿ ಯಾರಿಗೆ? ಗುರುವಿಗೆ ಸಂಬಂಧಪಟ್ಟದ್ದು, ರೈಟಾ? ಮತ್ತೆ ಗುರು ಚಂದ್ರ ಎಲ್ಲ ಫ್ರೆಂಡೇ, ಬಟ್ ಗುರುವಿನ ಎನರ್ಜಿ ಹೈ ಲೆವೆಲಲ್ಲಿ ಉಂಟು. ಖರ್ಚು ವೆಚ್ಚಗಳು ವಿಪರೀತ ಜಾಸ್ತಿ ಆಗ್ಬೋದಾ? ಮೇ ಬಿ ಖರ್ಚು ವೆಚ್ಚಗಳು ತುಂಬ ಜಾಸ್ತಿ. ಯಾರಿಗೋಸ್ಕರ ಖರ್ಚು ವೆಚ್ಚ ಮಾಡ್ತೀರಾ? ಮಕ್ಕಳಿಗೆ ಬೇಕಾಗಿ ಖರ್ಚು ವೆಚ್ಚ, ಮಕ್ಕಳ ಎಜುಕೇಷನ್ಗೆ ಬೇಕಾಗಿ ಖರ್ಚು ವೆಚ್ಚ, ಮಕ್ಕಳ ಆರೋಗ್ಯಕ್ಕೆ ಬೇಕಾಗಿ ಖರ್ಚು ವೆಚ್ಚ, ಟ್ರಾವೆಲಿಂಗಿಗೆ ಬೇಕಾಗಿ ಖರ್ಚು ವೆಚ್ಚ, ತೀರ್ಥಕ್ಷೇತ್ರ ಯಾತ್ರೆಗೆ ಹೋಗಲಿಕ್ಕೆ ಖರ್ಚು ವೆಚ್ಚ, ಯಾವುದೇ ಒಂದು ರೂಪದಲ್ಲಿ ಪ್ರಯಾಣ ಮಾಡಲಿಕ್ಕೆ ಖರ್ಚು ವೆಚ್ಚ, ಇದನ್ನು ನಿಭಾಯಿಸಬೇಕಾಗುತ್ತೆ. ಇನ್ನು ಕೆಲವರೆಲ್ಲ ಟ್ರೇಡಿಂಗ್ ಮಾಡುವವರಿದ್ದಾರೆ ಅಲ್ವಾ, ಶೇರ್ ಬಜಾರ್ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡುವವರಿದ್ದಾರೆ, ಅವ್ರಿಗೆ ಇದು ಹಿನ್ನಡೆ ಆಗುವಂಥ ಸಾಧ್ಯತೆಗಳು ಇದ್ದೇ ಇರ್ತವೆ ಸರ್. ಭಾಳ ಜಾಗರೂಕರಾಗಿ, ಯಾಕಂದರೆ ಗುರು ಏನು ಮಾಡಿದ್ದಾನೆ? 12ನೇ ಮನೆಯಲ್ಲಿ ಹೋಗಿ ಆತನ ಎನರ್ಜಿಯನ್ನು ಡಬಲ್ ಮಾಡಿಕೊಂಡಿದ್ದಾನೆ ಆತ. ಈಗ ಗುರು ಬಂದು ವ್ಯಯಾಧಿಪತಿ ಅಂತೂ ಅಲ್ಲ, ಬಟ್ ಆತ ಅಷ್ಟಮಾಧಿಪತಿ ಮತ್ತೆ ಪಂಚಮಾಧಿಪತಿ. ಪಂಚಮ ಸ್ಥಾನದ ಎನರ್ಜಿಯನ್ನು ಅಲ್ಲಿ ಏನು ಮಾಡ್ತಾ ಇದ್ದಾನೆ? ಸ್ಪಾಯಿಲ್ ಮಾಡ್ತಾ ಇದ್ದಾನೆ. ಅರ್ಥ ಆಯ್ತು ನಿಮಗೆ? 5ನೇ ಮನೆ ಎನರ್ಜಿಯನ್ನು ತಗೊಂಡೋಗಿ ಆತ ಐಸೋಲೇಷನ್ಗೆ ಹೊರಟೋಗಿದ್ದಾನೆ. ಹಾಗಾದರೆ ಮಕ್ಕಳ ವಿಚಾರ, ಮಕ್ಕಳ ವಿದ್ಯೆಯ ವಿಚಾರದಲ್ಲಿ ಸಮಸ್ಯೆಗಳು ಬರ್ಬೋದಾ? ಖರ್ಚು ವೆಚ್ಚಗಳು ಅದಕ್ಕೆ ಬೇಕಾಗಿ ಜಾಸ್ತಿ ಆಗ್ಬೋದಾ? ಅವರ ಎಜುಕೇಷನ್ಗೆ ಖರ್ಚು ವೆಚ್ಚಗಳು ಬರ್ಬೋದಾ? ಬರುತ್ತೆ. ಆಲ್ಮೋಸ್ಟು 12ನೇ ಮನೆ ಬೆಡ್ರೂಮ್ ಲೈಫ್ ಡಿಸ್ಟರ್ಬೆನ್ಸ್ ಆಗ್ಬೋದಾ ಅಲ್ವಾ? ಆರೋಗ್ಯದಲ್ಲಿ ಕೂಡ ಸಮಸ್ಯೆ ಬರ್ಬೋದಾ? ಕೆಲವೊಂದು ಬಾರಿ ಹಾಸ್ಪಿಟಲ್ಗೆ ನೀವು ಅಡ್ಮಿಟ್ ಆಗಲಿಕ್ಕೆ ಸಿಗ್ಬೋದಾ? ಮೇ ಬಿ ಸಿಗುತ್ತೆ. ಅರ್ಥ ಆಯ್ತು? ಈಗ ಅರ್ಥ ಆಯ್ತು ಅಂತ ಇಟ್ಕೊಳ್ತೇನೆ. ಇದನ್ನು ಅರ್ಥ ಮಾಡ್ಕೊ. ಅದಕ್ಕೋಸ್ಕರ ಖರ್ಚು ವೆಚ್ಚಗಳನ್ನು ಭಾಳ ಕಂಟ್ರೋಲಲ್ಲಿ ಇಟ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ. ಆನಂತರ ಎಷ್ಟಾದರೂ ಕೂಡ ಅಲ್ಲಿ ಏನಾಯಿತು? ಗುರುವಿನ ಎನರ್ಜಿ ಡಬಲ್ ಇದೆ ಈಗ. ಯಾಕಂದರೆ ಒಂದನೇದಾಗಿ ಗುರು ಇದ್ದಾನೆ, ಮತ್ತು ಗುರುವಿನ ರಾಶಿ ಅದೇ ಭಾವ, ಗುರುವಿನ ಭಾವ ಅದು ಅಲ್ವಾ? ಅಲ್ಲಿ ಎರಡು ಡಬಲ್ ಆಯ್ತು. ಈಗ ಚಂದ್ರ ಹೇಗೂ ಇದ್ದಾನೆ ಈಗ ಅಲ್ಲಿ. ಓಕೆ, ಈಗೇನಾಗುತ್ತೆ ನಿಮಗೆ? 4ನೇ ಮೇಲೆ ವೃಶ್ಚಿಕ ರಾಶಿ ಉಂಟು, ಅಥವಾ ಮನೆ ವಿಚಾರದಲ್ಲಿ ಪರಿವರ್ತನೆಗಳು, ಮನೆಯ ಒಳಗಡೆ ಪರಿವರ್ತನೆಗಳು, ಮನೆಯನ್ನು ಡೆಮಾಲಿಷ್ ಮಾಡಿ ಮನೆ ಮಾಡುವಂಥದ್ದು, ಅಥವಾ ಏನೂ ಇಲ್ಲ ಅಂದರೂ ಕೂಡ ದೇವರ ಕೋಣೆ ಬದಲಾವಣೆ ಮಾಡುವಂಥದ್ದು, ಮೂರ್ತಿಗಳನ್ನು ತಂದಿಡುವಂಥದ್ದು, ಅಥವಾ ಫೋಟೋಗಳನ್ನು ಚೇಂಜ್ ಮಾಡುವಂಥದ್ದು, ಈ ಯೋಗ ಅಂತೂ ಡೆಫಿನೆಟ್ ಆಗಿದೆ. ಯಾರಿದ್ದೀರಿ ಸಿಂಹ ಲಗ್ನ ಸಿಂಹ ರಾಶಿಯವರು ಅಂತ ಥಾಟ್ಸ್ ಇದೆಯಾ? ಇಲ್ಲ ಅಂದರೆ ಜನ್ರೇಟ್ ಆಗುತ್ತೆ ಬರುವ ವರ್ಷಕ್ಕೆ, ತೊಂದರೆ ಇಲ್ಲ. ನೀವು ಭಾಳ ಖರ್ಚು ವೆಚ್ಚದಲ್ಲಿ ಜಾಗರೂಕರಾಗಿರ್ಬೇಕು. ಸ್ವಲ್ಪ ಡೊನೇಷನ್ ಮಾಡಿ, ತೊಂದರೆ ಇಲ್ಲ. ಈಗೇನಾಗುತ್ತೆ ಗೊತ್ತಾ? 12th ಹೌಸ್ ಬಂದು ಏನದು? ಅದು ನಿಮ್ಮ ಜೈಲು ವಾಸ ಕೂಡ. ಆನಂತರ 12th ಹೌಸ್ ಬಂದು ನಿಮ್ಮ ಆಸ್ಪತ್ರೆ ವಾಸ ಕೂಡ. ಹಾಗಾದರೆ ಈ ಸಮಯದಲ್ಲಿ ಯಾರಾದರೂ ಜೈಲಲ್ಲಿದ್ದಾರೆ ಅಂತ ಇಟ್ಕೊಳ್ಳೋಣ, ಓಕೆನಾ? ಸಿಂಹ ಲಗ್ನದವರು ಅಥವಾ ಸಿಂಹರಾಜ್ ಜೈಲಲ್ಲಿದ್ದಾರೆ, ಯಾರೋ ಯಾವುದೋ ಒಂದು ಕಾರಣಕ್ಕೆ ಜೈಲಿಗೆ. ಹಾಗಾದರೆ ಅವರಿಗೀಗ ಯಾವುದಾದ್ರೂ ವ್ಯಕ್ತಿಯಿಂದ ಅಡ್ವೈಸ್ ಸಿಗುತ್ತೆ, ನೀನು ಈ ಥರ ಮಾಡು, ಈ ಥರ ಮಾಡು, ಅಲ್ಲಿಂದ ಹೊರ ಬರ್ತೀಯ, ನಿಮಗೆ ಬೇಲ್ ಸಿಗುತ್ತೆ, ಆ ಥರ ಬರುತ್ತೆ. ಆವಾಗ ಒಳ್ಳೆ ರಿಸಲ್ಟ್ ಕೊಡುತ್ತೆ. ಅರ್ಥ ಆಯ್ತಾ? ಅದು ಹಾಸ್ಪಿಟಲಲ್ಲಿದ್ದಾರೆ, ಅಲ್ಲಿ ಯಾರಾದರೂ ಬಂದು ಅಡ್ವೈಸ್ ಕೊಡ್ತಾರೆ, ಈ ಡಾಕ್ಟ್ರನ್ನ ಭೇಟಿ ಮಾಡಿ, ಹೀಗೆ ಮಾಡಿ, ಹೀಗೆ ಮಾಡಿ, ಆದಾಗ ರಿಸಲ್ಟ್ ಸಿಗುತ್ತೆ. ಯಾಕಂದರೆ ಒಬ್ಬ ವ್ಯಕ್ತಿ ಅಲ್ಲಿ ಬಂದಿದ್ದಾನಲ್ವ, ಆ ಭಾವಕ್ಕೆ ಸಂಬಂಧಪಟ್ಟಿದ್ದ ಅಡ್ವೈಸ್ ಕೊಡಲಿಕ್ಕೆ ಬಂದಿದ್ದಾನಲ್ವ, ಅವನು ಕೊಟ್ಟೇ ಕೊಡ್ತಾನೆ ನಿಮಗೆ ಅಡ್ವೈಸ್, ರೈಟಾ? ಓಕೆನಾ? ಕೊಟ್ಟೇ ಕೊಡ್ತಾನೆ. ಓಕೆ ನಂದಿನಿ ಅವರೇ, ಅರ್ಥ ಆಯ್ತಾ ನಿಮಗೆ? ತೋ ಈ ಥರ ಯಾತೋ ರಿಸಲ್ಟ್ ಸಣ್ಣ ಮಟ್ಟಿನಲ್ಲಿ ಬರ್ಬೋದು ಅಥವಾ ದೊಡ್ಡ ಮಟ್ಟಿನಲ್ಲಿ ಬರ್ಬೋದು, ತೊಂದರೆ ಇಲ್ಲ. ಈಗ 12ನೇ ಮನೆಯಲ್ಲಿ ನಿಮಗೆ ಬೇರೆ ಬೇರೆ ಪ್ಲಾನೆಟ್ಸ್ ಇದೆ, ಅದರ ಮೇಲಿಂದ ಗುರು ಹೋಗ್ತಾ ಇದ್ದಾನೆ, ಅದು ಮತ್ತೆ ಸಮಸ್ಯೆ ಕೂಡ ಉಂಟು. ರಾಹು ಮೇಲೆ ಹೋಗ್ತಾ ಇದ್ದಾನೆ, ವಿಪರೀತ ಲಾಸ್ ಆಗ್ಬೋದು. ಶನಿ ಮೇಲೆ ಹೋಗ್ತಾ ಇದ್ದಾನೆ, ಕೆಲಸ ಚೇಂಜ್ ಆಗುತ್ತೆ. ಕೆಲಸ ಚೇಂಜ್ ಮಾಡುವಂಥದ್ದು ತುಂಬ ಇದೆ, ಯಾಕಂದರೆ 10ನೇ ಮನೆಗೆ 3ನೇ ಮನೆಯಲ್ಲಿ ಗುರು ಹೋಗ್ತಾ ಇದ್ದಾನೆ. ಹಾಗಾದರೆ ಕಾರ್ಯಕ್ಷೇತ್ರ ಬದಲಾವಣೆ, ವಿದೇಶ ಪ್ರಯಾಣ, ಅರ್ಥ ಆಗುತ್ತಾ? ಕೆಲಸದಲ್ಲಿ ಬದಲಾವಣೆ ಆಗುವಂಥದ್ದು, ಕೆಲಸ ಟ್ರಾನ್ಸ್ಫರ್ ಆಗುವಂಥದ್ದು, ವಿದೇಶ ಪ್ರಯಾಣ ಮಾಡುವಂಥದ್ದು, ಒಂದು ಕೆಲಸ ಬಿಟ್ಟು ಬೇರೆ ಕೆಲಸಕ್ಕೆ ಹೋಗುವಂಥದ್ದು, ಇದು ಪಕ್ಕಾ ಇದೆ ಸಿಂಹಲಗ್ನ ಸಿಂಹರಾಶಿಯವರಿಗೆ. ಕ್ಲಿಯರ್ ಆಯ್ತಾ? ಸ್ಕ್ರಿಪ್ಟಲ್ಲಿ ಎಲ್ಲರೂ ಇದ್ದಾರಲ್ವಾ? ಯಾರೆಲ್ಲ ಇದ್ದಾರೆ? ಗುರು ಇದ್ದಾನೆ, ಚಂದ್ರ ಇದ್ದಾನೆ, ಗುರು ಇದ್ದಾನೆ, ಎಲ್ಲ ಎನರ್ಜಿ ಗುರುವಿನದ್ದೇ ಜಾಸ್ತಿ, ಮತ್ತು ಚಂದ್ರನದ್ದಿದೆ. ಹಾಗಾದರೆ ಅದು ಖರ್ಚು ವೆಚ್ಚಗಳಲ್ಲಿ ನಿಯಂತ್ರಣ ಮಾಡುವಂಥ ಇಂಡಿಕೇಶನ್. ಯಾಕಂದರೆ ಭಾರ ಅಲ್ಲಿಗೆ ಬಂದುಬಿಡ್ತು. ಈಗ ಯಾರಿದ್ದೀರಿ ಸಿಂಹ ಲಗ್ನದವ್ರು? ತುಂಬ ಖರ್ಚು ವೆಚ್ಚ ಆಗ್ತಾ ಇದೆ ನನಗೆ, ಜಸ್ಟ್ ಮೆಸೇಜ್ ಮಾಡಿ. ಸಿಂಹ ಲಗ್ನ ಇರ್ಬೋದು, ಸಿಂಹ ರಾಶಿ ಇರ್ಬೋದು, ಓಕೆನಾ? ಯಾರಿಗೆ ಟ್ರಾವೆಲಿಂಗ್ ಮಾಡಲಿಕ್ಕೆ ಸಿಗುತ್ತೆ? ಟ್ರಾವೆಲಿಂಗ್ ಮಾಡಲಿಕ್ಕೆ ಅಂತೂ ಸಿಗುತ್ತೆ ಸರ್. ಈಗ ಸಿಕ್ಕಿಲ್ಲ ಅಂದರೆ ಬರುವ ಮೇ ನಂತರ ಸಿಗ್ತದೆ. ಈಗ ಪ್ಲಾನ್ ಹಾಕ್ಬೋದು ನೀವು ಅಲ್ವಾ? ತೀರ್ಥಕ್ಷೇತ್ರ ಯಾತ್ರೆ ದರ್ಶನ ಮಾಡಲಿಕ್ಕಿದೆ, ತೀರ್ಥಕ್ಷೇತ್ರಕ್ಕೆ ಹೋಗಲಿಕ್ಕಿದೆ ಅಲ್ವಾ?
ರೈಟಾ ಓಂಕಾರಪ್ಪನವರೇ? ತೋ ಇದೆಲ್ಲ ಒಂದು ಇಂಪ್ಯಾಕ್ಟಲ್ಲಿ ಕ್ರಿಯೇಟ್ ಆಗುತ್ತಲ್ವಾ? ಅಲ್ಲ ಅದೇನು ತಪ್ಪೇನಿದೆ, ಏನು ತಪ್ಪಿಲ್ಲಪ್ಪ, ಮಾಡ್ಬೋದು. ಈಗ ಏನಾಗುತ್ತೋ ಆಗುತ್ತೆ ಅಲ್ವಾ? ಅದು ಗ್ರಹಗಳು ಬಂದು ಈಗ ಅದು 30ರಿಂದ 39 ನಿಮ್ಮ ಎ ಸಿರೀಸ್ ನಡೀತಾ ಉಂಟು. ಆನಂತರ ನಿಮಗೆ ಗುರು ದಶೆ ನಡೀತಾ ಉಂಟು. ಅವಾಗೆಲ್ಲ ಅದು ಪಾರ್ಟ್ ಆಕ್ಟಿವೇಟ್ ಆಗಿರ್ತದೆ. ಅವಾಗೆಲ್ಲ ನಿಮಗೆ ಅದರ ಇಂಪ್ಯಾಕ್ಟ್ ಬರಲಿಕ್ಕೆ ಶುರುವಾಗುತ್ತೆ ಅಲ್ಲ. ಮಾರ್ಕೆಟ್ ಲಾಸ್ ಉಂಟಲ್ವಾ ಸುಪ್ರೀತಾ ಶೆಟ್ಟಿ ಅವರೇ? ರೈಟಾ? ಅಥವಾ ಭಾಳ ಜಾಗರೂಕರಾಗಿರಬೇಕು. ದುಡ್ಡನ್ನು ಯಾವುದಕ್ಕೆ ಟ್ರೇಡಿಂಗ್ ಮಾಡೋದಕ್ಕೆ ಹಾಕುವಾಗ ಅಥವಾ ಯಾವುದೇ ಶೇರ್ ಬಜಾರ್ನಲ್ಲಿ ಹಾಕುವಾಗ ತುಂಬ ಜಾಗರೂಕರಾಗಿರಿ. ರೈಟಾ? ಓಕೆ. ಓಕೆ. ಎಕ್ಸ್ಪೆನ್ಸಿವ್ ಟ್ರೀಟ್ಮೆಂಟ್ ಅಂತೂ ಇರುತ್ತೆ ಈಗ, ಯಾಕಂದರೆ ಉಂಟಲ್ವ ಅಲ್ಲಿ. ಬಟ್ ಅಡ್ವೈಸ್ ಸಿಗುತ್ತೆ. ಬಟ್ ಅವರು ಬಚಾವಾಗಿ ಬರುವ ಸಾಧ್ಯತೆಗಳು. ಯಾಕಂದರೆ ಗುರು ಏನು ಮಾಡ್ತಾನೆ, 6ನೇ ಮನೆ ನೋಡ್ತಾನೆ, 12ನೇ ಮನೇಲಿ ಇದ್ಕೊಂಡು. 12th ಹೌಸ್ನ ಗುರು 6ನೇ ಮನೆ ನೋಡ್ತಾ ಇದ್ದಾನೆ. ಸೊ ಅವಾಗ ಏನಾಯಿತು, ನಿಮ್ಮ ಹೆಲ್ತ್ ರಿಕವರಿ ಆಗ್ತದೆ ಅಲ್ವಾ? ಅರ್ಥ ಆಯ್ತಾ? ಈಗ 6ನೇ ಮನೇಲಿ ಮಾಡಿದ ತಪ್ಪಿಗೆ 12ನೇ ಮನೇಲಿ ಶಿಕ್ಷೆ ಉಂಟು ಈಗ. ಅರ್ಥ ಆಗುತ್ತಾ? ಎಲ್ಲ ಕಡೆ ಕೂಡ ಹೀಗೇನೆ, ಜಾತಕದಲ್ಲಿ ಎಲ್ಲ ಕಡೆ ಕೂಡ ಹೀಗೇನೆ. ಒಂದು ರಾಶಿ, ಒಂದು ಒಂದು ಭಾವ, ಒಂದು ಅದರ ಎದುರಿಗಿರುವ ಭಾವ ಅದಕ್ಕೆ ಅಪೋಸಿಟ್ ಅಲ್ಲಿ ಅಲ್ವಾ? ಅದಕ್ಕೋಸ್ಕರ 6ನೇ ಮನೆಯಲ್ಲಿ ಮಾಡಿದ ತಪ್ಪಿಗೆ 12ನೇ ಮನೆ ಶಿಕ್ಷೆ ಉಂಟೀಗ. ಬಟ್ ಗುರು ಮಹಾರಾಜ ತನ್ನ ಒಂದು ಕೃಪಾ ದೃಷ್ಟಿಯನ್ನ 6ನೇ ಮನೆಗೆ ಇಟ್ಟಿದ್ದಾರೆ ಅಂದಾಗ ಸಿಂಹ ಲಗ್ನದವರಿಗೆ, ಸಿಂಹ ರಾಶಿಯವರಿಗೆ ಯಾರೆಲ್ಲ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಇದೆ ಅದರಿಂದ ರಿಕವರಿ ಆಗ್ತಾರಂತ. ಯಾರೋ ಬಂದ ಇದು ಖರ್ಚು ವೆಚ್ಚ ಉಂಟು ಸರ್, ದುಂದು ವೆಚ್ಚ ಇದೆ. ತುಂಬ ಖರ್ಚು ಮಾಡಬೇಕು, ಹೆವಿ ಖರ್ಚು ಮಾಡಬೇಕಾಗುತ್ತೆ, ಅದಂತೂ ಇದೆ. ಬಟ್ ನಿಮ್ಮ ಹೆಲ್ತ್ ರಿಕವರಿ ಆಗುತ್ತೆ. ಇನ್ನು ಕೆಲವರದ್ದು ಪ್ರೀತಿ ಪ್ರೇಮ ಏನಾಗುತ್ತೆ, ಈಗ ಹೊಗೆ ಹಾಕಿಸ್ಕೊಳ್ತಾರೆ. ಅರ್ಥ ಆಯ್ತಾ? ಬ್ಲಾಕ್. ಯಾವುದು? ವಾಟ್ಸಪ್ ಬ್ಲಾಕ್. ಇಲ್ಲ. ಈ ಸಮಯದಲ್ಲಿ ಏನು ಮಾಡಬೇಕು ಗೊತ್ತಾ ನಿಮಗೆ? ಯಾರಾದ್ರೂ ನಿಮ್ಮ ವಾಟ್ಸಪ್ ಬ್ಲಾಕ್ ಮಾಡಿಬಿಡ್ತಾರೆ ಯಾವುದೇ ಒಂದು ರೂಪದಲ್ಲಿ ಅಲ್ವಾ, ನಿಮ್ಮನ್ನು ದೂರ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ. ನಾನು ಹೇಳ್ತೀನಿ ಏನು ಗೊತ್ತಾ, ಒಂದು ಸಣ್ಣ ಟೆಕ್ನಿಕ್ ಫಾಲೋ ಮಾಡಿ ನೋಡಿ. ಅವ್ರು ಬ್ಲಾಕ್ ಮಾಡಿದ್ರಾ, ನೀವು ಮಾತಾಡ್ಲಿಕ್ಕೆ ಹೋಗಬೇಡಿ. ಯಾವುದೇ ಕಾರಣಕ್ಕೆ ಅವರು ಟಚ್ ಮಾಡಲಿಕ್ಕೆ ಹೋಗಬೇಡಿ. ಯಾವುದೇ ರೂಪದಲ್ಲಿ ಅವ್ರನ್ನ, ಯಾವುದೇ ಕಾರಣಕ್ಕೆ ಅವರನ್ನ ಮೀಟ್ ಮಾಡುವುದಂಥದ್ದಾಗಲಿ, ಬೇರೆ ನಂಬರಿಂದ ಕರೆ ಮಾಡೋದಾಗಲಿ, ಬೇರೆ ನಂಬರಿಂದ ಮೆಸೇಜ್ ಮಾಡೋದಾಗಲಿ ದಯವಿಟ್ಟು ಮಾಡಬೇಡಿ. ನೀವು ಸೈಲೆಂಟ್ ಆಗಿಬಿಡಿ. ತುಂಬ ಪೇಷನ್ಸ್, ಸೈಲೆಂಟ್ ಆಗಿಬಿಡಿ. ನಾನು ಹೇಳ್ತೀನಿ ವಿದಿನ್ ವೀಕ್ ಒಳಗೆ ಅವರು ವಾಪಸ್ ಬಂದೇ ಬರ್ತಾರೆ. ಏನಿಲ್ಲ ಅಂದ್ರೂ ಕೂಡ ನೀವು ಹೇಗಿದ್ದೀರಂತ ನೋಡ್ಲಿಕ್ಕಾದ್ರೂ ಬರ್ತಾರೆ. ಈ ಬಡ್ಡಿ ಮಗ ನನ್ನೊಟ್ಟಿಗೆ ಇಷ್ಟು ಚೆನ್ನಾಗಿದ್ದ, ಈಗ ಇನ್ನಷ್ಟು ಚೆನ್ನಾಗಿರ್ಬೇಕು, ಅದಕ್ಕೆ ಈಗ ಮೆಸೇಜ್ ಯಾರೋ ಸಿಕ್ಕಿರ್ಬೇಕು ಇವನಿಗೆ ಅಥವಾ ಇವಳಿಗೆ ಅಲ್ವಾ? ಆವಾಗ ಅಲ್ವಾ, ಆವಾಗ ಬಂದೇ ಬರ್ತಾರೆ ಅವರು. ಆ ಥಾಟ್ಸ್ ಬಂದೇ ಬರುತ್ತೆ ಅವ್ರಿಗೆ. ಯಾರೋ ಸಿಕ್ಕಿರ್ಬೇಕು ಒಳ್ಳೆಯವರು, ಅದಕ್ಕೆ ನನ್ನನ್ನು ಇಷ್ಟು ನೆಗ್ಲೆಕ್ಟ್ ಮಾಡ್ತಾ ಇದ್ದಾನೆ ಅಥವಾ ಮಾಡ್ತಾ ಇದ್ದಾಳೆ. ಇದು ಪರಿಸ್ಥಿತಿ ಉಂಟು. ನೀವೊಮ್ಮೆ ಈ ಟೆಕ್ನಿಕನ್ನು ಫಾಲೋ ಮಾಡಿ ನೋಡಿ, ನಿಮಗೆ ಕ್ಲಿಯರ್ ಆಗುತ್ತೆ. ಗೊತ್ತಾಯ್ತಾ? 100% ಕ್ಲಿಯರ್ ಆಗುತ್ತೆ ಸರ್. ಟ್ರೈ ಮಾಡಿ ನೋಡ್ಬೋದು ಅಲ್ವಾ? ಬರ್ದೆ ಅದು ಮುಂದುವರಿದೆಲ್ಲ ಸೆಕೆಂಡರಿ. ಬಟ್ ಅವ್ರು ಬರಬೇಕು ತಾನೇ, ಈ ಟೆಕ್ನಿಕ್ ಫಾಲೋ ಮಾಡಿ ಅವ್ರು ಬಂದೇ ಬರ್ತಾರೆ. ಯಾವಾಗಲೂ ಹಾಗೇನೆ ಸರ್. ಯಾವಾಗ 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 ನೀವು ಬೇಕಾದರೂ ನೋಡಿ, ಯಾವುದೇ ವ್ಯಕ್ತಿ ಜೊತೆ ಜಗಳ ಆಯಿತು, ಅವ್ರು ಮಾತಾಡಿಲ್ಲ ಅಂದಾಗ ನಿಮಗೆ ಒಳಗಿಂದ ಬರುತ್ತಲ್ವಾ, ಏನಾಯ್ತು ಮಾರೆ ಮಾತಾಡಿಲ್ಲ, ಮತ್ತೆ ಮಾತಾಡಬೇಕು, ಮತ್ತೆ ಬರುತ್ತಲ್ವ ಒಳಗಿಂದ ಅಲ್ವಾ? ನೀವು ಮತ್ತೆ ಮೀಟ್ ಮಾಡ್ತೀರಾ, ಹೋಗಿ ಮತ್ತೆ ಮಾತಾಡ್ತೀರಾ, ಬರುತ್ತಲ್ವ? ಅದು ಇದೇ ಥರ ಈ ಟೆಕ್ನಿಕ್ ಕೂಡ ಕೆಲಸ ಮಾಡುತ್ತೆ. ಟ್ರೈ ಮಾಡಿ ನೀವು ನೋಡ್ಬೋದು. ಮತ್ತು ಯಾವುದೋ ಯಂತ್ರ ಮಂತ್ರ ತಂತ್ರದಿಂದ ಅವ್ರು ಬರ್ತಾರೆ, ಅವ್ರನ್ನ ಭರಿಸ್ತೇನೆ, ಇವ್ರನ್ನ ಭರಿಸ್ತೇನೆ, ದಯವಿಟ್ಟು ಅದಕ್ಕೆಲ್ಲ ಹೋಗಬೇಡಿ. ಅದೆಲ್ಲ ನಿಮ್ಮನ್ನು ಮಂಗ ಮಾಡಲಿಕ್ಕೇ ಇರುವಂಥದ್ದು. ನೀವು ಫ್ರಾಡ್ ಆಗಿಬಿಡ್ತೀರಾ. ಓಕೆನಾ? ಇದ್ದ ಹಣವೆಲ್ಲ ಕಳ್ಕೊಂಡು ಬಿಡ್ತೀರಾ. ಸೊ ಅದಕ್ಕೆ ಹೋಗುವುದಕ್ಕಿಂತ ಮೌನದಲ್ಲಿ ಇದ್ದಾಗ ಅದು ಮೇ ಬಿ ಆಟೋಮೆಟಿಕ್ಲಿ ನಿಮ್ಮ ಬಳಿಗೆ ಬರುವಂಥ ಸಾಧ್ಯತೆ ತೀರಾ ಜಾಸ್ತಿ. ಈಗ ನಮ್ಮ ಸಿಂಹಲಗ್ನ ಸಿಂಹರಾಶಿಯವರಿಗೆ ಇವರ ಪ್ರೀತಿ ಪ್ರೇಮ ಹೊಗೆ ಹಾಕಿಸಿಕೊಳ್ಳುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ ಇದೆ. ಭಾಳ ಜಾಗರೂಕರಾಗಿರಿ ಸರ್. ಯಾವುದೇ ಕಾರಣಕ್ಕೂ ಯಾವುದರ ಮುಖಾಂತರ ನೀವು ಹೊಗೆ ಹಾಕಿಸ್ಕೊಳ್ಬೋದು ಹೇಳಿ? ಒಂದನೇದಾಗಿ ವಿಪರೀತ ಖರ್ಚು ವೆಚ್ಚಗಳನ್ನು ಮಾಡಿ ನೀವು ತೊಂದರೆಗೊಳಗಾಗಿ ಅದನ್ನು ಡ್ರಾಪ್ ಮಾಡಿರ್ಬೋದು, ಅದು ಒಂದು ವಿಚಾರ. ಸೆಕೆಂಡರಿ ಏನಂದರೆ 12th ಹೌಸ್ ಬಂದು ನಿಮ್ಮ ಬೆಡ್ರೂಮ್ ಲೈಫ್. ಒಂದು ವೇಳೆ ಅವ್ರನ್ನ ದೈಹಿಕ ರೀತಿಯಲ್ಲಿ ಪೀಡಿಸಲಿಕ್ಕೆ ನೋಡಿದರೆ ಅವ್ರು ನಿಮ್ಮಿಂದ ಹೊರಟೋಗ್ತಾರೆ. ಸೊ ನೀವೇನು ಮಾಡುವ ಹಾಗೇನಿಲ್ಲ, ಸುಮ್ಮನೆ ಎದ್ದು ಬಿಟ್ಟರೆ ಓಕೆ, ಪರವಾಗಿಲ್ಲ. ಓಕೆನಾ? ಕ್ಲಿಯರ್ ಆಯ್ತು ಈಗ? ಹಾಗಾದರೆ ನಮ್ಮ ಸಿಂಹರಾಶಿ ಸಿಂಹಲಗ್ನದವ್ರಿಗೆ ಯಾವ ಥರದ ಇಂಪ್ಯಾಕ್ಟ್ ಆಗುತ್ತೆ ಗುರುವಿನ ಮುಖಾಂತರ ಅರ್ಥ ಆಯ್ತು ಅಂತ ಇಟ್ಕೊಳ್ತೇನೆ. ನೆಕ್ಸ್ಟ್, ಈಗ ಕನ್ಯಾ ರಾಶಿ ಅಂತ ಇಟ್ಕೊಂಡಾಗ ಅದು ಗುರುಬಲ ಅಲ್ವಾ? ಲಗ್ನ ಅಂತ ಇಟ್ಕೊಂಡಾಗ ಪರವಾಗಿಲ್ಲ, ಲಾಭ ಸ್ಥಾನದಲ್ಲಿ ಗುರು ಹೋಗ್ತಾ ಇದ್ದಾನೆ ಈಗ. ಓಕೆನಾ? ಹಾಗಾದರೆ ಅದರ ಇಂಪ್ಯಾಕ್ಟ್ ಇಲ್ಲಿ 4th ಹೌಸಲ್ಲಿ ಅಂತೂ ಬಂದೇ ಬರುತ್ತೆ. ಕನ್ಯಾ ರಾಶಿ ಇದೆ. ಹಾಗಾದರೆ ಎಷ್ಟೆಲ್ಲ ನಿಮಗೆ ಈ 4ನೇ ಮನೆಯಲ್ಲಿ ಯಾವ ರಾಶಿ ಬರುತ್ತೆ? ಧನು ರಾಶಿ ಬರುತ್ತೆ. ಹಾಗಾದರೆ ಭೂಮಿ ವಿಚಾರದಲ್ಲಿ, ಮನೆ ವಿಚಾರ ಹೋಗುವಂಥ ಯೋಗ ಭಾಗ್ಯ, ತಂದೆ ಮಾಡಿದ ಆಸ್ತಿ ಇದ್ದರೆ ಅದರ ಮುಖಾಂತರ ಮನೆ ಮಾಡುವಂಥ ಯೋಗ, ಹಿರಿಯರಿಂದ ಬರ್ತಕ್ಕಂಥ ಆಸ್ತಿಯ ವಿಚಾರವನ್ನು ಇಟ್ಟುಕೊಂಡು ಮನೆ ಮಾಡುವಂಥ ಯೋಗ, ಅಥವಾ ಮನೆಯಲ್ಲಿ ತುಂಬಾ ಈ ದೇವರ ಕೋಣೆ ರಿಪೇರಿ ಮಾಡುವಂಥದ್ದು, ದೇವರ ಕೋಣೆ ದೊಡ್ಡದು ಮಾಡುವಂಥದ್ದು, ಯಾವುದೋ ಒಂದು ರೂಪದಲ್ಲಿ ನಿಮಗೆ ಅದು ಬಂದೇ ಬರುತ್ತೆ. ಯಾಕಂದರೆ 4th ಹೌಸಲ್ಲಿ ಧನು ರಾಶಿ ಇದೆ. ಅರ್ಥ ಆಯಿತು ಅಂತ ಇಟ್ಕೊಳ್ತೇನೆ. ಓಕೆನಾ? ಅರ್ಥ ಆಯ್ತು. ಆನಂತರ ಏನು ಸ್ಕ್ರಿಪ್ಟ್ ಏನು ಬರಿಬೋದು ನಾವೀಗ? ಗುರು ಅಂತೂ ಇದ್ದೇ ಇದ್ದಾನೆ, ಚಂದ್ರ ಅಂತೂ ಇದ್ದೇ ಇದ್ದಾನೆ, ಮತ್ತೆ ಬರ್ತಾನೆ ರಾಹು ಮಹಾರಾಜ, ಮತ್ತೆ ಬರ್ತಾನೆ ಶನಿ ಮಹಾರಾಜ. ಓಕೆನಾ? ಆಕ್ಚುಲಿ ಒಳ್ಳೆ ಲಕ್ಷಣ ಅಲ್ಲ. ಕ್ಲಿಯರ್ ಆಯ್ತಾ? 11ನೇ ಮನೆ ಅಧಿಪತಿ ಯಾರು? ರಾಹು ಮತ್ತೆ ಶನಿ ಇಬ್ರು ಕೂಡ 11ನೇ ಮನೆ ಅಧಿಪತಿ. ಅಲ್ಲಿ ಗುರು ಮತ್ತೆ ಚಂದ್ರನ ಇಂಪ್ಯಾಕ್ಟ್ ಬಂತು ಈಗ. ಓಕೆನಾ? ಹಾಗಾದ್ರೆ ಇಲ್ಲಿ ಎಲ್ಲೋ ಒಂದು ಕಡೆ ಮೋಸಗಳನ್ನು ನೋಡಬೇಕಾದಂತಹ ಅನಿವಾರ್ಯತೆ. ಭೂಮಿ ವಿಚಾರದಲ್ಲಿ ಮೋಸ, ಯಾವುದೇ ಕನ್ಸ್ಟ್ರಕ್ಷನ್ ಮಾಡುವಾಗ ಮೋಸ,
ಸ್ಯಾಲ್ರಿ ವಿಚಾರದಲ್ಲಿ ಮೋಸ, ಲಾಭದ ವಿಚಾರದಲ್ಲಿ ಮೋಸ, ಅಣ್ಣನಿಂದ ಮೋಸ, ಅಕ್ಕನಿಂದ ಮೋಸ, ಹಿರಿಯರನ್ನ ಬರ್ತಕ್ಕಂಥ ಆಸ್ತಿ ವಿಚಾರದಲ್ಲಿ ಮೋಸ, ಮೇ ಬಿ ಮೋಸಗಳನ್ನು ನೋಡಬೇಕಾದಂಥ ಅನಿವಾರ್ಯತೆ ಕೆಲವೊಂದು ಬಾರಿ ಬರ್ಬೋದು. ಅರ್ಥ ಆಯ್ತಾ? ತಾಯಿಗೆ ಕಾಲು ನೋವಿನ ಸಮಸ್ಯೆ, ನರ ದೌರ್ಬಲ್ಯ, ತಾಯಿಗೆ ಅನಾರೋಗ್ಯ, ಇದನ್ನು ಎದುರಿಸಬೇಕಾದಂಥ ಅನಿವಾರ್ಯತೆ ಉಂಟು. ಸರ್ ಹಾಗಾದ್ರೆ ಗುರು ಲಾಭಸ್ಥಾನದಲ್ಲಿ ಇದ್ದುಕೊಂಡು ಯಾವುದೇ ಒಳ್ಳೆ ರಿಸಲ್ಟ್ ಕೊಡುವುದಿಲ್ವಾ ಸರ್ ಅಂತ ನಿಮ್ಮ ಪ್ರಶ್ನೆ. ಕೊಡ್ತಾನೆ, ಎಲ್ಲ ಗಡ್ಬಡಿ ಮಾಡಿದ ನಂತರ. ನಿಮ್ಮ ಜಾತಕ ತೆಗೆದು ನೋಡಿ, ನಿಮ್ಮ ಜಾತಕ ತೆಗೆದು ನೋಡಿ, ನಿಮ್ಮ 11ನೇ ಮನೆಯಲ್ಲಿ ಯಾವ ರಾಶಿ ಇದೆ, ಆ ರಾಶಿ ಅಟ್ರಿಬ್ಯೂಟ್ಸ್ ಏನು, ಅದರಲ್ಲಿ ನೀವು ಮೋಸ ಹೋಗಿರ್ತೀರ, ನೀವು ತೊಂದರೆ ಅನುಭವಿಸಿರ್ತೀರ. ಬಟ್ ಟ್ರೈ ಮಾಡಿ ನೋಡಿ ಸರ್. ಅರ್ಥ ಆಯ್ತಾ? ನೀವು ಮೋಸ ಹೋಗಿರ್ತೀರ, ಅದು ನಿಮಗೆ ತೊಂದರೆ ಆಗಿರುತ್ತೆ, ಸಮಸ್ಯೆ ಆಗಿರುತ್ತೆ, ನೋವು ಅನುಭವಿಸಿರ್ತೀರ, ಇದು ಬಂದಿರುತ್ತೆ. ಅಲ್ಲಿ ಯಾವುದೇ ಪ್ಲಾನೆಟ್ಸ್ ಬಂದರೂ ಕೂಡ ಆ ಪ್ಲಾನೆಟ್ಸ್ಗೆ ಸಂಬಂಧಪಟ್ಟಂತೆ ಮೋಸಗಳನ್ನು ನೋಡಿರ್ತೀರ. ಗೊತ್ತಾಗುತ್ತಾ? 11ನೇ ಮನೆಯಲ್ಲಿ ಯಾವ ಪ್ಲಾನೆಟ್ಸ್ ಬಂದು ಆ ಪ್ಲಾನೆಟ್ಸ್ ಸಂಬಂಧ ಮೋಸಗಳು ನೋಡಿ, ಆನಂತರ ಹೋಗಿ ಜ್ಞಾನೋದಯ ಆಗುತ್ತೆ, ಆನಂತರ ಹೋಗಿ ರಿಸಲ್ಟ್ ಬರುತ್ತೆ. 11ನೇ ಮನೆಯಲ್ಲಿ ಒಂದು ಪ್ಲಾನ್ ರಿಸಲ್ಟ್ ಕೊಡದೆ 35ರ ನಂತರ, ಅದಕ್ಕಿಂತ ಮುಂಚೆ ಅಷ್ಟು ಸುಲಭದಲ್ಲಿ ರಿಸಲ್ಟ್ ಬರಲ್ಲ ಸರ್. ಸ್ಯಾಲ್ರಿ ಗಿಡ್ಲಿ ಏನೇ ಇದ್ರೂ ಕೂಡ ನಿಮಗೆ ಇನ್ಕ್ರೀಸ್ ಆಗೋದು 35ರ ನಂತರ, ಒಳ್ಳೆ ಸ್ಯಾಲ್ರಿ ಬರುವಂಥ ಯೋಗ ಆ ಸಮಯದಲ್ಲಿ ಅಲ್ಲಿ ಪ್ಲಾನೆಟ್ಸ್ ಇದ್ದಾಗ. ಅನ್ಯथा ಅಷ್ಟು ಸುಲಭ ಅಂತ ಖಂಡಿತ ಅಲ್ಲ. ಈಗ ಗುರು ಬಂದಿದ್ದಾನೆ ಅಂದಾಗ ಕರ್ಕಟಕ ರಾಶಿಯಲ್ಲಿ ಭಲೆ ಭೂಮಿ ಮನೆ ವಾಹನದ ವಿಚಾರ ಕೊಡ್ತಾನೆ, ಬಟ್ ಮೋಸ ಕೂಡ ಕೊಡ್ತಾನೆ. ಹಾಗಾದ್ರೆ ಏನಾಗುತ್ತೆ, 4th ಲಾರ್ಡ್ ಆಗಿ ಆತ ಅಲ್ಲಿದ್ದಾನೆ, ಮತ್ತೆ ಆತ 7th ಲಾರ್ಡ್ ಆಗಿ ಅಲ್ಲಿದ್ದಾನೆ. ಹಾಗಾದ್ರೆ ಮದುವೆ ವಿಚಾರದಲ್ಲಿ ಕೂಡ ಮೋಸ ಹೋಗ್ಬೋದು, ಭೂಮಿ ವಿಚಾರದಲ್ಲಿ ಕೂಡ ಮೋಸ ಹೋಗ್ಬೋದು. ಕಾಮನ್ ಸೆನ್ಸ್ ನಮ್ಮ ಕೈಯಲ್ಲಿ ಇರಬೇಕು ಸರ್. ಕ್ಲಿಯರಾ? ಯಾರ ಜೊತೆ ವ್ಯವಹಾರ ಮಾಡುವಾಗ, ಗುಂಪಿನಲ್ಲಿ ವ್ಯವಹಾರ ಮಾಡುವಾಗ, ಪಾರ್ಟ್ನರ್ಶಿಪ್ಪಲ್ಲಿ ವ್ಯವಹಾರ ಮಾಡುವಾಗ ನಮ್ಮ ಬುದ್ಧಿ ನಮ್ಮ ಕೈಯಲ್ಲಿರಬೇಕು, ಆವಾಗ ಪರವಾಗಿಲ್ಲ. ಯಾರಿದ್ದೀರಿ ಇಲ್ಲಿ ಕನ್ಯಾ ಲಗ್ನ ಕನ್ಯಾ ರಾಶಿಯವರು ಅಲ್ವಾ? ನಾನಿದ್ದೀನಿ ಅಂತ ಹೇಳಬೇಡಿ, ಅಲ್ಲಿ ಪ್ರಿಡಿಕ್ಷನ್ ಉಂಟಾ ಅಂತ ಹೇಳಿ. ನೀವೇನು ಮಾಡ್ತೀರಾ, ನಾನಿದ್ದೀನಿ ರೈಟಾ? ಓಕೆನಾ ಭಾಗ್ಯ ಅವರೇ? ಅರ್ಥ ಆಯ್ತಾ? ನಾನಿದ್ದೀನಿ ಅಲ್ಲ, ಪ್ರಿಡಿಕ್ಷನ್ ಏನು ಉಂಟು ಅದರಲ್ಲಿ ಅಲ್ವಾ, ಈ ಥರದ ಪ್ರಿಡಿಕ್ಷನ್. ಹಾಗಾದರೆ ಪರಿಹಾರ ಏನು? ಪ್ರಿಕಾಷನ್ಸೇ ಪರಿಹಾರ, ಬೇರೆ ಏನು ಕೂಡ ಇಲ್ಲ. ನಿಮ್ಗೆ ಗೊತ್ತಿರಬೇಕು, ಗುರು ಹೋಗಿಬಿಟ್ಟ ರಾಹು ಮತ್ತು ಶನಿಯ ಬಳಿಗೆ. ಓಕೆನಾ? ಹಾಗಾದರೆ ಅಲ್ಲಿ ಬರ್ತಕ್ಕಂಥ ಸಮಸ್ಯೆನ ಸಾಲ್ವ್ ಮಾಡಲಿಕ್ಕೆ ಗುರು ಸಹಾಯ ಅಂತೂ ಮಾಡ್ತಾನೆ, ಬಟ್ ಮೋಸ ಕೂಡ ತೋರಿಸ್ತಾನೆ. ಈಗ ಅಲ್ಲಿ ಏನಾಯ್ತು, ಈಗ ಗುರು ಮತ್ತು ಚಂದ್ರ ಇಬ್ಬರಿದ್ದಾರೆ 11ನೇ ಮನೆಯಲ್ಲಿ, ಅದು ಉಪಚಯ ಸ್ಥಾನ. ಉಪಚಯ ಸ್ಥಾನ ಗುರು ಮತ್ತು ಚಂದ್ರನಿಂದ ಒಳ್ಳೆ ರಿಸಲ್ಟ್ ಆ್ಯಕ್ಚುಲಿ ಇಲ್ಲ. ಅಲ್ಲಿ ರಿಸಲ್ಟ್ ಇರೋದು ಶನಿ ಮತ್ತು ರಾಹುನದ್ದು ನಡೀತದೆ, ಪರವಾಗಿಲ್ಲ. ಶನಿ ಮತ್ತು ರಾಹುಲ್ಲಿ ಸ್ಟ್ರಾಂಗ್ ಆಗಿಬಿಡ್ತಾರೆ. ಹಾಗಾದರೆ ನಡೆಯುವುದು ಯಾರ್ದು ಈಗ? ಶನಿ ಮತ್ತು ರಾಹುನಿಂದ ನಡೆಯುತ್ತೆ. ಗುರು ಮತ್ತು ಚಂದ್ರ ವೀಕ್ ಆಗಿಬಿಡ್ತಾರೆ. ಅದಕ್ಕೋಸ್ಕರ ನಿಮ್ಮ ತಾಯಿಗೆ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಆಗುತ್ತೆ, ತಾಯಿಯನ್ನು ನೋಡ್ಕೊಳ್ಬೇಕು. ಅರ್ಥ ಆಯ್ತಾ? ಗೊತ್ತಾಗುತ್ತಾ? ಈಗೇನು ಗೊತ್ತಾ, ಒಂದು 2 ವರ್ಷದ ಮಗು ಉಂಟಂತ ಇಟ್ಕೊಳ್ಳೋಣ, ಕನ್ಯಾ ಲಗ್ನದಲ್ಲಿ ಜನನ, 11ನೇ ಮನೆಯಲ್ಲಿ ಗುರು ಹೋಗ್ತಾ ಇದ್ದಾನೆ. ಸರ್ ಏನು ಸರ್, ಅವ್ರ ತಾಯಿ ಚೆನ್ನಾಗಿದ್ದಾರಲ್ಲ, ನೀವೇನು ಸುಳ್ಳು ಹೇಳ್ತೀರಾ, ಅವ್ರು ಸರಿ ಇದ್ದಾರಲ್ಲ ಸರ್? ಅವರಲ್ಲ ಸರ್, ಅವರು ಈಗಲೂ ವಯಸ್ಸಾದವ್ರಿಗೆ ಹೇಳ್ತಾ ಇದ್ದೀನಿ. ಓಕೆನಾ? ಇಲ್ಲಾಂದರೆ ನೀವು ಅಲ್ಲಿ ಕೂಡ ಪರಿಗಣಿಸ್ತೀರಾ ಅಲ್ವಾ? ಹೆಲ್ತ್ ಪ್ರಾಬ್ಲಮ್ ಬರ್ಬೋದು, ಇಲ್ಲ ಅಂತೇನಿಲ್ಲ, ನೋಡ್ಕೊಳ್ಬೇಕು ಮಾತ್ರ. ಬಟ್ ಕೆಲವರು ವಯಸ್ಸಾದ ತಾಯಿ ಅಂದಿರೋದು ಅವ್ರಿಗೆ ಸಮಸ್ಯೆ ಆಗುತ್ತೆ. ಕಾಲು ನೋವಿನ ಸಮಸ್ಯೆ ಬಹಳ ವಿಶೇಷ ರೀತಿಯಲ್ಲಿ, ಕಾಲು ಗಂಟು, ಕಾಲು ಆ್ಯಂಕಲ್ ಉಂಟಲ್ವ, ಅದು ಪ್ರಾಬ್ಲಮ್ಗಳಾಗುತ್ತೆ ಅಂದರೆ ಇಂಡಿಕೇಶನ್ ಇದೆ. ಭಾಳ ಜಾಗರೂಕರಾಗಿದೆ ಅಷ್ಟೇ. ಒಂದು ಪ್ರಿಕಾಷನ್ಸ್ ಇಟ್ಕೊಂಡ್ರೆ ಆಯಿತು. ಈಗ ಯಾಕೆ ಅಂತ ಗೊತ್ತಾಯ್ತು ನಿಮ್ಗೆ, ಯಾಕಂದರೆ ರಾಹು ಮತ್ತು ಶನಿ ಸ್ಟ್ರಾಂಗ್ ಆಗಿಬಿಡ್ತಾರೆ. ಇಲ್ಲಿ ಗುರುವಿನ ಅಡ್ವೈಸ್ ಸಿಗುತ್ತೆ, ಅದು ಎಷ್ಟರ ಮಟ್ಟಿಗೆ ನೀವು ತಗೊಳ್ತೀರಾ ಅದು ನಿಮಗೆ ಬಿಟ್ಟದ್ದು. ತಗೊಳ್ತೀರಾ ತಗೊಳ್ಳಲು ಅದು ಗೊತ್ತಿಲ್ಲ. ಅರ್ಥ ಆಗುತ್ತಾ? ಎಷ್ಟರ ಮಟ್ಟಿಗೆ ಅದನ್ನು ತಗೊಳ್ತೀರಾ, ಎಷ್ಟರ ಮಟ್ಟಿಗೆ ಅದನ್ನು ಯೂಸ್ ಮಾಡ್ತೀರಾ, ಅದು ನಿಮಗೆ ಬಿಟ್ಟದ್ದು. ಅಡ್ವೈಸ್ ಅಂತೂ ಸಿಗುತ್ತೆ. ಈಗ ಅಕ್ಕ ಅಡ್ವೈಸ್ ಕೊಡ್ಬೋದು, ಯಾಕಂದರೆ 11ನೇ ಮನೆ ತಾನೇ. ಅಕ್ಕ, ಅಣ್ಣ, ನಿಮಗಿಂತ ಮೊದಲೇ ಹುಟ್ಟಿದಂಥವರು, ಅಜ್ಜ, ಅಜ್ಜಿ, ಯಾರೇ ಇದ್ರು ಕೂಡ ಅಲ್ವಾ, ಅಥವಾ ನಿಮ್ಮ ಫ್ರೆಂಡ್ಸ್, ಓಲ್ಡ್ ಫ್ರೆಂಡ್ಸ್ ಅಲ್ವಾ? ಓಕೆನಾ? ಹಾಂ ಭಾಗ್ಯ ಅವರೇ, ಓಲ್ಡ್ ಫ್ರೆಂಡ್ಸ್, ಸೊ ಅವರಿಂದೆಲ್ಲ ನಿಮಗೆ ಅಡ್ವೈಸ್ ಸಿಗುವಂಥ ಸಾಧ್ಯತೆ ಉಂಟು. ಈಗ ಅಡ್ವೈಸ್ ಎಷ್ಟರ ಮಟ್ಟಿಗೆ ಕೆಲಸ ಮಾಡುತ್ತೆ ಅದು ವಿಚಾರ. ಓಕೆನಾ? ಎಷ್ಟರ ಮಟ್ಟಿಗೆ ಅದು ಇಂಪ್ಯಾಕ್ಟನ್ನು ಕ್ರಿಯೇಟ್ ಮಾಡುತ್ತೆ ಅದು ವಿಚಾರ, ಅದು ಗೊತ್ತಿರಬೇಕು ನಿಮಗೆ. ಆನಂತರ ಪಂಚಮ ಸ್ಥಾನಕ್ಕೆ ದೃಷ್ಟಿ ಇಟ್ಟಿದ್ದಾನೆ, ರೈಟ್ ತಾನೆ? ಓಕೆನಾ? ಹಾಂ ಶಿವ ಅವರೇ, ಪೈಲ್ಸ್ ಪ್ರಾಬ್ಲಮ್ ಇರೋ 8ನೇ ಮನೆ ಅಧಿಪತಿಯಲ್ಲಿ ಕನೆಕ್ಟ್ ಆಗಿರಬೇಕು. 8th ಲಾರ್ಡ್ ಯಾರಾಗ್ತಾನೆ? ಕನ್ಯಾ, ಯಾವ ಲಗ್ನ ಹೇಳಿದ್ದು ನಾನು? ಕನ್ಯಾ ಲಗ್ನ, ರೈಟಾ? ಕನ್ಯಾ ಲಗ್ನಕ್ಕೆ 8th ಲಾರ್ಡ್ ಯಾರಾಗ್ತಾನೆ? ಮೇಷ, ಮೇಷರಾಶಿನ ಕನ್ಯಾ ಮೀನ ಮೇಷ, ರೈಟಾ? ತೋ ಮೇಷರಾಶಿ ಅಧಿಪತಿ ಕನೆಕ್ಟ್ ಆಗಿರ್ಬೇಕಲ್ಲಿ, ರೈಟಾ? ಓಕೆನಾ? ಯಾತೋ ಕುಜ ಯಾತೋ ಕೇತು, ಎರಡರಲ್ಲಿ ಒಬ್ರು ಕನೆಕ್ಟ್ ಆಗಿರ್ಬೇಕು, ಅದಕ್ಕೆ ಪೈಲ್ಸ್ ಪ್ರಾಬ್ಲಮ್ ಬಂದಿರುತ್ತೆ, ರೈಟಾ? ಯಾರು ಕನೆಕ್ಟ್ ಇದ್ದಾರೆ ಸರ್ ಹೇಳಿ? ಹಾಂ ಗೊತ್ತಾಯ್ತು ಈಗ. ಓಕೆನಾ? ಅವ್ರು ಕನೆಕ್ಟ್ ಆದಾಗ ಪೈಲ್ಸ್ ಪ್ರಾಬ್ಲಮ್ 8ನೇ ಮನೆಯ ರಿಸಲ್ಟ್ ಕೂಡ ನಿಮಗೆ ಕೊಡ್ತಾನೆ ಆತ, ಆ ಪ್ರಾಬ್ಲಮನ್ನು ಕ್ರಿಯೇಟ್ ಮಾಡ್ತಾನೆ. ಅರ್ಥ ಆಯ್ತು ಈಗ? ಗೊತ್ತಾಯ್ತು ಅಂತ ಇಟ್ಕೊಳ್ತೇನೆ. ಈ ಪರಿಸ್ಥಿತಿಯನ್ನು ಎದುರಿಸ್ಬೇಕು. ಅದಕ್ಕೋಸ್ಕರ ಅಲ್ಲಿರುವಂಥ ಪ್ಲಾನೆಟ್ಸ್ ಯಾವುದು ಅದನ್ನು ನಾವು ಸ್ಕ್ರಿಪ್ಟಲ್ಲಿ ಬರ್ಕೊಳ್ಬೇಕಾಗುತ್ತೆ. ಬರ್ಕೊಂಡಾಗ ನಿಮಗೆ ಒಂದು ಐಡಿಯಾ ಬರುತ್ತೆ, ಇದು ಈ ಥರ ಕೆಲಸ ಮಾಡುತ್ತೆ ಅಂತ. ಅರ್ಥ ಆಯ್ತಾ? ಈಗ ನಮ್ಮ ಕ್ಲಾಸ್ಗೆ ಸೇರಿಕೊಂಡಾಗ ನಾನು ನಿಮಗೆ ಮೊಬೈಲ್ ಟೆಕ್ನಿಕ್ ಹೇಳಿಕೊಡ್ತೇನೆ. ಆ ಮೊಬೈಲ್ ಟೆಕ್ನಿಕನ್ನು ಇಟ್ಕೊಂಡಾಗ ಏನಾಗುತ್ತೆ, ನಿಮಗೆ ಕ್ಲಿಯರ್ ಆಗುತ್ತೆ ನಿಮ್ಮ ಮನೆಯಲ್ಲಿ ಆ್ಯಕ್ಚುಲಿ ಯಾವ ಪ್ಲಾನೆಟ್ಸು ತೊಂದರೆ ಕೊಡ್ತಾ ಉಂಟು, ಯಾವ ಪ್ಲಾನ್ಸ್ ಮುಗ ತೊಂದರೆ ಬರ್ತಾ ಉಂಟು, ಇದನ್ನು ಇಟ್ಕೊಳ್ಳಿ. ಈಗ 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 ಒಂದು ಕನ್ಸಲ್ಟೇಷನ್ ಮಾಡಿದೆ ನಾನು. ನನ್ನ ಟೆಕ್ನಿಕನ್ನು ಕಲಿತಾಗ ಏನಾಗುತ್ತೆ, ನಿಮಗೆ ಒಂದು ಪ್ಲಾನೆಟ್ ಸಿಗುತ್ತೆ. ಹಾಂ, ಈ ಪ್ಲಾನೆಟ್ಸೇ ಇವರ ಮನೆಯಲ್ಲಿ ಸಮಸ್ಯೆ ಕ್ರಿಯೇಟ್ ಮಾಡ್ತಾ ಉಂಟು. ಆವಾಗ ಆ ಪ್ಲಾನೆಟ್ಸ್ಗೆ ಸಂಬಂಧಪಟ್ಟಂತೆಯೇ ಇಂಜೆಕ್ಷನ್ ಕೊಟ್ಟಾಗ ಅದು 100% ರಿಪೇರಿ ಆಗುತ್ತೆ. ಗೊತ್ತಾಯ್ತು ನಿಮಗೆ? 100%.
ಅದು ಆಚೆ ಈಚೆ ಆಗಲ್ಲ. ನನ್ನ ಲೆಕ್ಕದಲ್ಲಿ 100% ಆಗಲ್ಲ. ಮತ್ತೆ ನೀವು ಕನ್ಫ್ಯೂಸ್ ಮಾಡ್ಕೊಳ್ತಿರೋದು ನಿಮಗೆ ಬಿಟ್ಟದ್ದು ಅಲ್ವಾ. ವಿಜಯರಾಜ್ ಏನು ಹೇಳ್ತಾರೆ, ಇನ್ನು ಯಾರೋ ಏನೋ ಹೇಳ್ತಾರೆ, ಅಲ್ಲಿಗೆ ಹೋದ್ರಿ ಅಲ್ವಾ, 15-20 ಸಾವಿರ ಕೊಟ್ಟು ಕೇಳಿಕೊಂಡ್ರಿ, ಅದು ಹಾಗೆ ಇದು ಹೀಗೆ, ಆ ಹೋಮ ಮಾಡಿ ಈ ಹೋಮ, ಮತ್ತೆ ನಿಮ್ಮ ಹಣೆ ಬರನೇ ಅಷ್ಟು ಅಂತ ನಾವು ಸುಮ್ಮನೆ ಇರಬೇಕಷ್ಟೇ. ನಮ್ಮಲ್ಲಿ ಯಾವುದೇ ಹೋಮ ಹವನ ಪೂಜೆ ನಾನು ಮಾಡಿಸುವುದೇ ಇಲ್ಲ, ಇಷ್ಟವರೆಗೆ ಮಾಡಿಸಿಲ್ಲ, ಮುಂದೆ ಕೂಡ ಮಾಡಿಸಲ್ಲ. ಯಾರೆಲ್ಲ ನಮ್ಮ ಟೆಕ್ನಿಕ್ ಫಾಲೋ ಮಾಡಿದ್ದಾರೆ ಅವ್ರು ಆಲ್ಮೋಸ್ಟ್ ಗೆದ್ದು ಬಿಟ್ಟಿದ್ದಾರೆ. ದೇವಸ್ಥಾನಕ್ಕೊಂದು ಕಳಿಸ್ತೇನೆ, ಮಂತ್ರ ಕೊಡ್ತೇನೆ, ಅದು ಬಿಟ್ಟರೆ ಬೇರೆ ಏನು ಕೂಡ ಮಾಡಲ್ಲ. ಕ್ಲಿಯರಾ? ಅಷ್ಟರಲ್ಲಿ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಅಂದಾಗ ಮತ್ತೆ ಯಾಕೆ ಸರ್ ಬೇಕು ನಮಗೆ ಬೇರೆ ವಿಚಾರ? ಹಾಂ, ಅರ್ಥ ಆಯ್ತಾ? ಯಾವುದು ಕೂಡ ಬೇಕಾಗಿಲ್ಲ. ಓಕೆನಾ? ಗೊತ್ತಾಯ್ತು ಅಂತ ಇಟ್ಕೊಳ್ತಾರೆ. ನೋಡೋಣ ನೆಕ್ಸ್ಟ್ ಬಂದ್ಬೇಡ ಏನುಂಟಂತ. ಈಗ ಏನಾಯ್ತು ಇಲ್ಲಿ? ತುಲಾ ಲಗ್ನ ಅಥವಾ ತುಲಾ ರಾಶಿಯ ಜಾತಕ. ಇಲ್ಲಿ 4th ಹೌಸಲ್ಲಿ, ಸಾರಿ 10th ಹೌಸಲ್ಲಿ ಗುರು ಇದ್ದಾನೆ, ಕರ್ಕಾಟಕ ರಾಶಿಯಲ್ಲಿ. ಓಕೆನಾ? ಹಾಗಾದ್ರೆ ಇಲ್ಲಿ ಸ್ಕ್ರಿಪ್ಟ್ ಏನು ಬರಿಬೋದು ನಾವು? ಗುರು ಪ್ಲಸ್ ಚಂದ್ರ ಪ್ಲಸ್ ಶನಿ. ಓಕೆನಾ? ಗುರು ಮತ್ತೆ ಚಂದ್ರ ಮತ್ತೆ ಶನಿ ಡೆಫಿನೆಟ್ ಆಗಿ ನಿಮ್ಮ ಕೆಲಸದಲ್ಲಿ ಪರಿವರ್ತನೆ, ಕಾರ್ಯಕ್ಷೇತ್ರದಲ್ಲಿ ಪರಿವರ್ತನೆ. ಹೊಸ ಕೆಲಸ ಬೇಕು, ಹೊಸ ಕೆಲಸ. ಟ್ರಾವೆಲಿಂಗ್ ಮಾಡಬೇಕು, ಟ್ರಾವೆಲಿಂಗ್. ವಿದೇಶ ಪ್ರಯಾಣ ಮಾಡಬೇಕು, ವಿದೇಶ ಪ್ರಯಾಣ. ಡೆಫಿನೆಟ್ ಆಗಿ ಕೊಟ್ಟೆ ಕೊಡ್ತಾರೆ. ಯಾಕಂದ್ರೆ ಆತ 6th ಲಾರ್ಡ್, 6ನೇ ಮನೆ ಅಧಿಪತಿಯಾಗಿ ತನ್ನಿಂದ 5ನೇ ಮನೆಯಲ್ಲಿದ್ದಾನೆ. ಕೆಲಸದಲ್ಲಿ ಪರಿವರ್ತನೆ 100% ಕ್ರಿಯೇಟ್ ಮಾಡ್ತಾನೆ. ಮತ್ತೆ 3rd ಲಾರ್ಡ್ ಆತ ಟ್ರಾವೆಲಿಂಗ್ ಮಾಡಿಸ್ತಾನೆ, ಕಾರ್ಯಕ್ಷೇತ್ರದಲ್ಲಿ ಟ್ರಾವೆಲಿಂಗ್ ಮಾಡಿಸ್ತಾನೆ ಅಲ್ವಾ. ಯಾಕಂದ್ರೆ ಶನಿ ಇಂಪ್ಯಾಕ್ಟ್ ಉಂಟಲ್ವ ಅಲ್ಲಿ, ಗೊತ್ತಾಗುತ್ತಾ ನಿಮಗೆ? ಯಾರೆಲ್ಲ ಇದ್ದೀರಿ ತುಲಾ ಲಗ್ನದವ್ರು ಬೇಕಾದ್ರೆ ಟ್ರೈ ಮಾಡಿ ನೋಡಿ. ನಿಮಗೆ ಭೂಮಿ ಮನೆ ವಾಹನ ಮಾಡುವಂಥ 100% ಯೋಗ ಬಂದು ನಿಂತಿದೆ ಅಲ್ವಾ. ಯಾರೆಲ್ಲ ಯೋಗ್ಯ ವಯಸ್ಕರಿದ್ದಾರೆ ಅವರೆಲ್ಲ, ಓಕೆನಾ? 100% ಯೋಗ ಬಂದು ನಿಂತಿದೆ. ಭೂಮಿ ಮಾಡುವಂಥದ್ದು, ಮನೆ ಮಾಡುವಂಥದ್ದು, ವಾಹನ ಮಾಡುವಂಥದ್ದು ಎಲ್ಲ ಬಂದುಬಿಟ್ಟಿದೆ. ಈಗ ಎನ್ಸ್ಕೊಳ್ಳಿ, ತುಲಾ ಲಗ್ನದ ಜಾತಕ ನಿಮಗೆ ಭೂಮಿ ಮನೆ ವಾಹನ ಬೇಗ ಮಾಡಬೇಕು, ಪ್ರತಿದಿನ ವೈಟ್ ಕಲರ್ನ ಬಳಸಿ ನೋಡಿ ಅಂತ ಹೇಳ್ತೇನೆ. ನಿಮ್ಮ 4ನೇ ಮನೆ ಆಕ್ಟಿವೇಶನ್ ಆಗುತ್ತೆ, ಭೂಮಿ ಮಾಡುವಂಥ ಯೋಗ ಕ್ರಿಯೇಟ್ ಆಗುತ್ತೆ. ಬಟ್ ಅಲ್ಲಿ ಮೆಲಿಫಿಕ್ ಇನ್ಫ್ಲುಯೆನ್ಸ್ ಇರಬಾರ್ದು. ಮೆಲಿಫಿಕ್ ಇನ್ಫ್ಲುಯೆನ್ಸ್ ಇದ್ದಾಗ ನಿಮ್ಮ ವೈಟ್ ಕಲರ್ ಕೂಡ ಕೆಲಸನೇ ಮಾಡಲ್ಲ. ಇದು ಪರಿಸ್ಥಿತಿ, ಅದು ಗೊತ್ತಿರಬೇಕು ನಿಮಗೆ. ಓಕೆನಾ? ಗೊತ್ತಾಯ್ತಾ? ನಾರ್ಮಲ್ ಆಗಿದ್ದಾಗ ಏನೂ ತೊಂದರೆ ಇಲ್ಲ. ಈಗ ತುಲಾ ಲಗ್ನ ತುಲಾ ರಾಶಿಯವರಿಗೆ 10ನೇ ಮನೆಯಲ್ಲಿ ಗುರು ಹೋಗ್ತಾ ಇದ್ದಾನೆ. ಆ್ಯಕ್ಚುಲಿ ಗುರುಬಲ ಅಲ್ಲ ಅಂದ್ರೂ ಕೂಡ ಈಗ ಲಗ್ನದಿಂದ 10th ಹೌಸಲ್ಲಿ ಗುರು ಆ್ಯಕ್ಚುಲಿ ನೀಚ ಫಲ, ಅಲ್ಲಿಗೆ ಅಲ್ಲ, ಭಾವಕ್ಕೆ ನೀಚ ಫಲ ಆತ. ಓಕೆನಾ? ಅರ್ಥ ಆಯ್ತಾ ನಿಮಗೆ? ಭಾವಕ್ಕೆ ನೀಚ ಫಲ. ಭಾವಕ್ಕೆ ನೀಚ ಫಲ ಆದರೂ ಕೂಡ ಕಾರ್ಯಕ್ಷೇತ್ರದಲ್ಲಿ ಮುಂದುವರಿಸ್ತದೆ, ಸ್ಟ್ರಗಲ್ ಮಾಡಿ ಮುಂದುವರಿಸ್ತಾನೆ, ಅಥವಾ ನಿಮಗೆ ಇನ್ಸಲ್ಟ್ ಮಾಡಿಸಿ ಮುಂದುವರಿಸ್ತಾನೆ, ಅಥವಾ ನಿಮಗೆ ಕೆಲಸದಲ್ಲಿ ಇನ್ಸಲ್ಟ್ ಆಗುತ್ತೆ, ಯಾರೋ ತೊಂದರೆ ಕೊಡ್ತಾರೆ ಅಥವಾ ಒತ್ತಡ ಹೇರ್ತಾರೆ, ಅದನ್ನೇ ಇಟ್ಟುಕೊಂಡು ಕೆಲಸ ಬಿಟ್ಟು ಬೇರೆ ಕೆಲಸಕ್ಕೆ ಹೋಗುವಂಥದ್ದು, ಅಥವಾ ಅಲ್ಲಿ ಚೇಂಜಸ್ ಮಾಡೋದು, ಇದು ಯೋಗ ಕ್ರಿಯೇಟ್ ಆಗುತ್ತೆ. ಆನಂತರ ಯಾರಿಗೆಲ್ಲ ನಿಮ್ಮ ಪಾರ್ಟ್ನರ್ನ ಪ್ರಾಪರ್ಟಿ ವಿಚಾರ ತೊಂದರೆ ಉಂಟು, ಮೇ ಬಿ ಅದು ಸಾಲ್ವ್ ಆಗುತ್ತೆ ಅಲ್ವಾ. ಓಕೆನಾ? ಹಾಂ, ವಿಶಾಲಕ್ಷ ಅವರೇ, ಅಲ್ಲಿ ಏನಾಗುತ್ತೆ, 10th ಹೌಸಲ್ಲಿ ನಿಮ್ಮ ಪಾರ್ಟ್ನರ್ನ ಪ್ರಾಪರ್ಟಿ ವಿಚಾರ ಏನಾದರೆ ಅದು ಸಾಲ್ವ್ ಆಗುತ್ತೆ. ಯಾರಾದರೂ ನಿಮಗೆ ಅಡ್ವೈಸ್ ಬಂದು ಕೊಡ್ತಾರೆ, ಅಲ್ಲಿ ಕಾರ್ಯಕ್ಷೇತ್ರದಿಂದ ಅಡ್ವೈಸ್ ಕೊಡ್ತಾರೆ, ಈ ಥರ ಮಾಡಿ ಈ ಥರ ಮಾಡಿ, ಅಥವಾ ತಂದೆ ಕುಟುಂಬದಿಂದ ಯಾರಾದರೂ ಅಡ್ವೈಸ್ ಕೊಡ್ತಾರೆ ಈ ಥರ ಮಾಡಿ ಅಂತ, ಅದು ನಿಮಗೆ ಫೇವರಬಲ್ ರಿಸಲ್ಟ್ ಕೊಡುತ್ತೆ. ಯಾರಿಗೆಲ್ಲ ಅತ್ತೆಗೆ ಸಮಸ್ಯೆ ಉಂಟು, ಅತ್ತೆಗೆ ಅನಾರೋಗ್ಯ ಉಂಟು, ಅಲ್ಲಿ ಎಲ್ಲೊಂದು ಕಡೆ ಅಡ್ವೈಸ್ ಸಿಗುತ್ತೆ ನಿಮಗೆ ಅತ್ತೆಗೆ ಸಂಬಂಧಪಟ್ಟಂತೆ, ಅದು ಕೂಡ ನಿಮಗೆ ಫೇವರಬಲ್ ರಿಸಲ್ಟನ್ನು ಕೊಡುವ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಸರ್. ಕ್ಲಿಯರ್ ಆಯ್ತಾ ಈಗ? ಓಕೆನಾ? ಸೊ ಇದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ, ನೋಡಿ ಅದು ಯಾವ ಥರ ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡುತ್ತೆ ಅಲ್ವಾ. ಗುರು ಏನು ಮಾಡ್ತಾನೆ, ನೇರವಾಗಿ ಕರ್ಕಾಟಕ ರಾಶಿ, ಸಾರಿ ಮಕರ ರಾಶಿ ನೋಡ್ತಾ ಇದ್ದಾನಲ್ಲ 4th ಹೌಸಲ್ಲಿ ಅಲ್ವಾ. ಆ ಪುರುಷೋತ್ತಮರೇ, ಎಲ್ಲವೂ ಕೂಡ ಎಲ್ಲ ರೀತಿಯಲ್ಲಿ ಕೂಡ ಇಂಪ್ಯಾಕ್ಟನ್ನು ಆತ ಕೊಟ್ಟೇ ಕೊಡ್ತಾನಂತ ಇಂಡಿಕೇಶನ್. ಕಾರ್ಯಕ್ಷೇತ್ರವನ್ನು ಬದಲಾವಣೆ ಮಾಡುವವರಿಗೆ ಅತ್ಯುತ್ತಮವಾದ ಯೋಗ ಈಗ ಕೂಡ, ಬರುವ ವರ್ಷ ಮೇ ನಂತರ ಕೂಡ. ಅರ್ಥ ಆಯ್ತಾ? ಈಗ ಕೂಡ, ಬರುವ ವರ್ಷ ಮೇ ನಂತರ ಕೂಡ. ಯಾರೆಲ್ಲ ಈಗಾಗಲೇ ಸ್ಕೆಚ್ ಹಾಕ್ಕೊಂಡಿಟ್ಟಿದ್ದೀರಾ, ಅಥವಾ ಆ ಮೂಮೆಂಟಲ್ಲಿ ಚೇಂಜ್ ಆಗುವಂಥ ಯೋಗ ಬಗ್ಗೆ ತೀರಾ ಜಾಸ್ತಿ. ಯಾಕಂದರೆ ಮತ್ತೆ ಹೊಸತಾಗಿ ಕೆಲಸ ಮಾಡೋರಿಗೆ, ಹೊಸದಾಗಿ ಕೆಲಸ ಮಾಡೋ, ಯಾಕಂದರೆ ಗುರು ಎಲ್ಲಿ ಹೋಗ್ತಾ ಇದ್ದಾನೆ, ಶನಿಯ ಭಾವದಿಂದ ಹೋಗ್ತಾ ಇದ್ದಾನೆ. ಹಾಗಾದರೆ ಹೊಸತಾಗಿ ಕೆಲಸ ಮಾಡೋರಿಗೆ ಹೊಸ ಕೆಲಸ ಸಿಗುತ್ತೆ. ಯಾರಿಗೆಲ್ಲ ಇಷ್ಟವರೆಗೆ ಕೆಲಸ ಸ್ಟಾರ್ಟ್ ಮಾಡಿಲ್ಲ, ಕೆಲಸ ಸ್ಟಾರ್ಟ್ ಆಗುತ್ತೆ. ಈಗ ಅಲ್ಲಿ ಶನಿಯ ಇದ್ದಾನಂಗ ಅಂದಾಗ ಸೋನೆ ಪೆ ಸುಹಾಗ, ಅದು 100% ಕೆಲಸ ಮಾಡುತ್ತೆ. ಅರ್ಥ ಆಯ್ತಾ? ಈಗ ಎನ್ಸ್ಕೊಳ್ಳಿ, ಯಾರಿಗೆಲ್ಲ ಗೋಚರದಲ್ಲಿ ಗುರು ಅಲ್ಲಿ ಬರ್ತಾ ಇದ್ದಾನೆ, ಅಲ್ಲಿ ಶನಿ ಇದ್ದಾನೆ ಅಂತ ಇಟ್ಕೊಳ್ಳೋಣ, ಶನಿ ಇಲ್ಲದಿದ್ರೂ ಪರವಾಗಿಲ್ಲ, ಅವರು ಈಗ ಕಲ್ತಷ್ಟೇ ಹೊರ ಬಂದಿದ್ದಾರೆ, ಕಲ್ತಾಗಿದೆ, ಅವ್ರಿಗೆ ಎಲ್ಲೊಂದು ಕಡೆ ಕೆಲಸ ಸಿಗಬೇಕು, ಅವ್ರಿಗೆ ಕೆಲಸ ಸಿಗುತ್ತೆ. ಕ್ಲಿಯರಾ? ಮನೆ ಮಾಡೋರಿಗೆ ಮನೆ ಆಗುತ್ತೆ. ದಯವಿಟ್ಟು ಕನ್ಸ್ಟ್ರಕ್ಷನ್ಗೆ ಸಂಬಂಧ ಪ್ರಯತ್ನ ಮಾಡಿ ಅಂತ ಹೇಳ್ತೇನೆ. ಯಾಕಂದ್ರೆ ಇವರಿಗೆಲ್ಲ ಮನೆ ಮಾಡೋಕೆ ಏನು ಗೊತ್ತು, ಇವರೆಲ್ಲ ಡಿಲೇ ಮಾಡ್ತಾರೆ, ಮನೆ ಬೇಗನೆ ಮಾಡೋದಿಲ್ಲ ತಾನೇ. ತುಲಾ ಲಗ್ನ ತುಲಾ ರಾಶಿಯವರು ಬೇಗನೆ ಮನೆ ಮಾಡಲ್ಲ, ಭಾಳ ಡಿಲೇ ಮಾಡ್ತಾರೆ. ಡಿಲೇ ಅಂದರೆ ಅವರಿಗೆಲ್ಲ ಪರ್ಫೆಕ್ಟ್ ಆಗಿರಬೇಕು, ಪ್ರತಿಯೊಂದು ಕೂಡ ಎಲ್ಲ ಬಿಟ್ಟು ಆ ಗೋಡೆ ಒಳಗೆ ಬಳಸುವಂಥ ಕಬ್ಬಿಣ ಕೂಡ ಪರ್ಫೆಕ್ಟ್ ಆಗಿರಬೇಕು ಅಲ್ವಾ. ಅಷ್ಟು ಪರ್ಫೆಕ್ಷನನ್ನು ಬಯಸ್ತಾರೆ, ಅದಕ್ಕೆ ಡಿಲೇ ಆಗ್ತಾ ಹೋಗ್ತದೆ. ಇವತ್ತಲ್ಲ ನಾಳೆ ಅಲ್ಲ, ಅದು ಬೇಕು ಇದು ಬೇಕು, ಅವರೇ ಮಾಡಬೇಕು ಇವರೇ ಮಾಡಬೇಕು, ಅಂಥದ್ದನ್ನೇ ತರಬೇಕು ಇಂಥದ್ದನ್ನೇ ತರಬೇಕು, ಇಂಥದ್ದೇ ಜಾಗ ಇರಬೇಕು, ಇದೆಲ್ಲ ಚಾಯ್ಸ್ ಮಾಡ್ತಾ 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 ತಲೆ ಕೂದಲೆಲ್ಲ ಬೆಳ್ಳಗಾಗಿ ಮತ್ತೆ ಕಪ್ಪು ಹಚ್ಚಿಕೊಂಡು ಮತ್ತೆ ಮನೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಆಯ್ತಾಯ್ತಾ? ಅಲ್ಲಿ ಗೋಡೆಗೆ ಪೇಂಟ್ ಹಚ್ತಾರೋ ಇಲ್ಲೋ ಗೊತ್ತಿಲ್ಲ, ತಲೆಗಂತೂ ಹಚ್ಚಿಕೊಳ್ತಾರೆ. ಯಾಕಂದ್ರೆ ಅಷ್ಟು ಡಿಲೇ ಆಗುತ್ತೆ. ಇದು ನಾನು ಪ್ರಾಕ್ಟಿಕಲ್ ಆಗಿ ನೋಡಿರುವಂಥದ್ದು ತುಲಾ ಲಗ್ನ ತುಲಾ ರಾಶಿಯವರನ್ನು. ಕೆಲವರಿಗೆಲ್ಲ ಜಾಗ ಉಂಟು ಸರ್, ಆದರೂ ಮನೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಜಾಗ ಇದೆ, ಹಣ ಇದೆ, ಎಲ್ಲ ಇದೆ, ಆದರೂ ಕೂಡ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಯಾಕೆ? ಪರ್ಫೆಕ್ಷನ್ ಬೇಕು ಅಂತ ಏನು ಮಾಡ್ತಾರೆ, ಬಯಸ್ತಾ ಹೋಗ್ತಾರೆ. ಇದು ಬೇಕು ಅದು ಬೇಕು ಅದು ಬೇಕು ಇದು ಬೇಕು, ಅದಲ್ವ 4ನೇ ಮನೆ. ಒಳ್ಳೆ ಗಾಡಿ ಕೂಡ ಹಾಗೇನೆ, ಅವ್ರಿಗೆ ಸಾಧಾರಣ ಮಾರುತಿ 800 ಕೂಡ ನಡೆಯುವುದಿಲ್ಲ ಅವ್ರಿಗೆ, ಒಳ್ಳೆ ಥಾರ್ ಥರ ಗಾಡಿ ಬೇಕು, ಥಾರ್ ಅಲ್ವಾ, ಅಷ್ಟು ಮಜಬೂತ್ ಆಗಿರೋ ಗಾಡಿ ಬೇಕು ಅವ್ರಿಗೆ.
ಅಲ್ವಾ, ಅದು ಮಜಬೂತ್ ಗಾಡಿಯನ್ನು ನೋಡ್ಕೊಳ್ತಾರೆ ಯಾವುದುಂಟು ಅಂತ. ಯಾಕಂದರೆ ಆಕ್ಸಿಡೆಂಟ್ ಆದರೂ ಕೂಡ ನಮ್ಗೆ ಏನು ಆಗಬಾರ್ದು ಆ ಥರ ಇರಬೇಕು ಅಲ್ವಾ. ಬಡಿದ್ರು ಕೂಡ ಕಬ್ಬಿಣದಿಂದಲೇ ಮಾಡಿದ ಗಾಡಿ ಯಾವುದಿದೆ, ರೈಟಾ. ತೋ ಈ ಥರ ಅಲ್ವಾ, ರೈಟಾ, ಓಕೆನಾ ಚೈತ್ರ ಅವರೇ, ಅರ್ಥ ಆಯ್ತು ಅಂತ ಇಟ್ಕೊಳ್ತೇನೆ. ಅಲ್ಲ, ತೊಂದರೆ ಅಂತೂ ಖಂಡಿತ ಅಲ್ಲ, ಓಕೆ ನೋ ಪ್ರಾಬ್ಲಮ್. ಈಗ ಅಲ್ಲಿ ಎಣಿಸ್ಕೊಳ್ಳಿ, ನಿಮ್ಮ 4th ಹೌಸಲ್ಲಿ ಬುಧ ಬಂದುಬಿಟ್ಟ, ಮನೆ ಬೇಗನೆ ಮಾಡ್ತೀರಾ, ಯಾಕಂದರೆ ಬುಧನ ಇಂಪ್ಯಾಕ್ಟ್ ಇದೆ. ಅಥವಾ ಶನಿ ಜೊತೆ ಬುಧ ಬಂದುಬಿಟ್ಟ, ಮನೆ ಬೇಗನೆ ಮಾಡ್ತೀರಾ, ಅದಂತೂ ಬರುತ್ತೆ ನಿಮಗೆ, ರೈಟಾ, ಓಕೆನಾ. ಸೊ ಈ ಥರದ ಇಂಪ್ಯಾಕ್ಟ್ ಇರುತ್ತೆ ಸರ್. ಅದೇ ಶನಿ ಜೊತೆ ರಾಹು ಬಂದಾಗ ಡಿಲೇ ಅಂತೂ 100% ಆಗಿಯೇ ಆಗುತ್ತೆ. ಆನಂತರ ಮೇಲೆ ಕೆಳಗೆ ಮನೆ ಮಾಡುವಂಥ ಯೋಗ ಕ್ರಿಯೇಟ್ ಆಗುತ್ತೆ. ಇದೆಲ್ಲ ಒಂದು ಇಂಪ್ಯಾಕ್ಟ್ ಅಲ್ಲಿ ಇರುವಂಥದ್ದು, ಅದು ತುಂಬ ಚೆನ್ನಾಗದು ವರ್ಕ್ ಆಗುತ್ತೆ. ಡಾಕ್ಟರ್ ಬಸವರಾಜ್ ಅವರೇ, ಅರ್ಥ ಆಯ್ತು ಅಂತ ಇಟ್ಕೊಳ್ತೇನೆ. ಹಾಗಾದ್ರೆ ಈಗ ಗುರು ಮಹಾರಾಜ ಆಲ್ರೆಡಿ ಭ್ರಮಣ ಮಾಡ್ತಾ ಇದ್ದೇನೆ ನೋಡಿ. ಗುರು ಮಹಾರಾಜನ ತಾಕತ್ತತ್ತ ಅಥವಾ ಸ್ಟ್ರೆಂತ್ ಏನು ಅದು ಕಡಿಮೆ ಉಂಟಾಯ್ತಾ, ಸ್ಟ್ರೆಂತ್ ಇಲ್ಲ ಗುರು, ಯಾಕಂದರೆ ಅತಿಚಾರಿಯಾಗಿ ಬಂದಿದ್ದಾನೆ, ಸ್ಟ್ರೆಂತ್ ಇಲ್ಲ. ಅದರಿಂದಾಗಿ ತುಂಬ ಜನಕ್ಕೆ ರಿಸಲ್ಟ್ ಸಿಕ್ಕೇ ಸಿಗ್ಬೋದು ಅಂತ ನಾನಂತೂ ಹೇಳುವುದಿಲ್ಲ. ಬಟ್ ಮುಂದೆ ಹೋಗಿ ಇದೆ, ಈಗ ಪ್ಲಾನಿಂಗ್ ಮಾಡ್ಬೋದು, ತೊಂದರೆ ಇಲ್ಲ, ಅರ್ಥ ಆಯ್ತಾ. ಪ್ಲಾನ್ ಮಾಡ್ಬೋದು, ಪ್ಲಾನ್ ಮಾಡೋದಕ್ಕೇನು ಸಮಸ್ಯೆ ಇಲ್ಲ ಅಲ್ವಾ. ಅದರಲ್ಲಿ ಶನಿಯ ಇಂಪ್ಯಾಕ್ಟ್ ಬಂದಿದೆ ಅಂದಾಗ ಅಲ್ವಾ, ಆ ದೀಕ್ಷಿತ್ ಅವರೇ, ಶನಿ ಇಂಪ್ಯಾಕ್ಟ್ ಬಂದಿದ್ದ ಯಾರಿಗೆಲ್ಲ ಮನೆ ಮಾಡಲಿಕ್ಕೆ ಆಗಲಿಲ್ಲ ಅವ್ರಿಗೆ ಮನೆ ಮಾಡುವಂಥ ಯೋಗ, ಮಕ್ಕಳಾಗಲಿಲ್ಲ ಮಕ್ಕಳಾಗುವಂಥ ಯೋಗ, ಸ್ನೇಹಿತರ ಜೊತೆಗೆ ಹೋಗುವಂಥ ಯೋಗ, ಇದೆಲ್ಲ ಒಂದು ಯೋಗ ಆಲ್ಮೋಸ್ಟ್ ಕ್ರಿಯೇಟ್ ಆಗಿದೆ. ಯಾಕಂದರೆ ಗುರು ಏನು ಗೊತ್ತಾ, ಗುರು ಬಂದು ಜೀವಕಾರಕ ಸರ್. ಅದಕ್ಕೆ ಗುರು ಯಾವುದನ್ನು ಟಚ್ ಮಾಡ್ತಾನೆ ಅಲ್ಲೆಲ್ಲ ಜೀವಕಾರಕ, ಆತ ಜೀವ ಕೊಡ್ತಾ ಹೋಗ್ತಾನೆ, ಅದಕ್ಕೆ ಪ್ರಾಣ ಪ್ರತಿಷ್ಠೆ ಮಾಡ್ತಾ ಹೋಗ್ತಾನೆ. ಇದು ಯಾವಾಗಲೂ ಅರ್ಥ ಮಾಡ್ಕೊಳ್ಬೇಕು. ನಾಡಿಯಲ್ಲಿ ಏನಿದೆ ಗೊತ್ತಾ, ನಾಡಿಯಲ್ಲಿ ನಾಡಿ ಶಾಸ್ತ್ರದಲ್ಲಿ ಹೇಳಿದ್ದಾರೆ ಗುರುವನ್ನು ಜೀವಕಾರಕ ಅಂತ. ಓಕೆ, ಕರೆಕ್ಟಾಗಿ ಹೇಳಿದ್ದಾರೆ, ತೊಂದರೆ ಇಲ್ಲ, ಗುರು ಜೀವಕಾರಕ. ಬಟ್ ಅವ್ರೇನು ಹೇಳಿದ್ದಾರೆ, ಸ್ತ್ರೀಯರಿಗೆ ಶುಕ್ರ ಜೀವಕಾರಕ ಅಂತ ಹೇಳಿದ್ದಾರೆ. ಇದು ತಪ್ಪು, ಇದು ಆಗುವುದಿಲ್ಲ. ಅದಕ್ಕೆ ನಾನು ನಾಡಿಯಲ್ಲಿ ಹೋಗುವುದಿಲ್ಲ. ಯಾಕಂದರೆ ಶುಕ್ರನಲ್ಲಿ ಆಕ್ಸಿಜನ್ ಇಲ್ಲ, ಶುಕ್ರನಲ್ಲಿ ಸಂಜೀವಿನಿ ವಿದ್ಯೆ ಇದೆ, ಸತ್ತವರನ್ನು ಬದುಕಿಸುವಂಥ ವಿದ್ಯೆ ಇದೆ, ಅರ್ಥ ಆಯ್ತಾ. ಅಲ್ಲಿ ಆಕ್ಸಿಜನ್ ಇಲ್ಲ ಸರ್, ಆಕ್ಸಿಜನ್ ಗುರುನೇ ಕೊಡಬೇಕು ನಿಮಗೆ. ಅದಕ್ಕೆ ಗುರು ಪ್ರತಿಯೊಬ್ಬರಿಗೂ ಕೂಡ ಜೀವಕಾರಕ. ಅದು ನಿಮ್ಮ ಹುಡುಗಿಯರಿರ್ಬೋದು, ಹೆಣ್ಣು ಮಕ್ಳು ಇರ್ಬೋದು, ಗಂಡು ಮಕ್ಳು. ಸೊ ಇಲ್ಲಿಂದಲೇ ಈ ನಾಡಿ ಪ್ರಿಡಿಕ್ಷನ್ ಮಾಡೋರು ಪಡ್ತೀವಿ ನೋಡಿ ಅಲ್ವಾ. ಇನ್ನೊಂದು ಅವ್ರದ್ದು ಕಾಂಬಿನೇಷನ್ ಇದೆ, ಟ್ರಯಾಂಗಲ್ ಏನಿದೆ, ಟ್ರಯಾಂಗಲ್ ಅಂದರೆ ನಿಮ್ಮ 159 ಏನಿದೆ ಅದರಲ್ಲಿರೋ ಪ್ಲಾನೆಟ್ಸನ್ನು ಕಾಂಬಿನೇಷನಲ್ಲಿ ತಗೊಳ್ತಾರೆ. ಸರ್ ಅದು ಆಗುದಿಲ್ಲ ಸರ್, ಕಾಂಬಿನೇಷನಲ್ಲಿ ಕೆಲಸನೇ ಮಾಡಲ್ಲ ಅದು, ನೀವು ಏನು ಬೇಕಾದರೂ ಮಾಡಿ, ಮಾಡಲ್ಲ ಮಾಡಲ್ಲ ಮಾಡಲ್ಲ, ಓಕೆನಾ. ಅದು ಬೇರೆ ಬೇರೆನೇ ಕೆಲಸ ಮಾಡೋದು, ಅದು ಯಾರು ಮೂವರು ಕೂಡ ಬೇರೆ ಇಂಪ್ಯಾಕ್ಟನ್ನು ಕೊಡ್ತಾರೆ, ಅದು ಒಟ್ಟಾಗಿ ಕಾಂಬಿನೇಷನ್ ರಿಸಲ್ಟ್ ಬರುವುದೇ ಇಲ್ಲ, ಅರ್ಥ ಆಯ್ತಾ ನಿಮಗೆ. ಅದಕ್ಕೆ ಏನಾಗುತ್ತೆ, ನಾಡಿಯಲ್ಲಿ ಪ್ರಿಡಿಕ್ಷನ್ ಮಾಡುವಾಗ ತೊಂದರೆ ಆಗುತ್ತೆ, ಆಗುವುದಿಲ್ಲ. ಮತ್ತೆ ಅದರಲ್ಲಿ ಫಾಲೋವಿಂಗ್ ಹೇಳಿದ್ದಾರೆ, ಗುರು ಒಂದು ಗ್ರಹಗಳ ಫಾಲೋವಿಂಗ್. ಆ ಫಾಲೋವಿಂಗ್ ನಮಗೆ ಇದರಲ್ಲಿ ಉಂಟಲ್ವಾ, ಯಾವುದರಲ್ಲಿ, ಪರಾಶರದಲ್ಲಿ ಪಾಪಕರ್ತರಿ ಶುಭಕರ್ತರಿ, ಅದು ಫಾಲೋವಿಂಗ್ ತಾನೆ, ಅದನ್ನೇ ಅಲ್ಲಿ ಬಳಸ್ಕೊಂಡಿರ್ತಾರೆ. ಅದರಲ್ಲೇನು ವಿಶೇಷತೆ ಅಂತೂ ಖಂಡಿತ ಇಲ್ಲ, ಅರ್ಥ ಆಯ್ತಾ ನಿಮಗೆ. ಇದು ವಿಚಾರಗಳು. ಈಗ ತುಂಬ ಜನ ನಾಡಿ ಶಾಸ್ತ್ರಜ್ಞರು ಏನು ಮಾಡ್ತಾರೆ ಗೊತ್ತಾ, ಈಗ ನಾನು ಹಿಂದಿಯಲ್ಲಿ ಕೆಲವೆಲ್ಲ ನಾಡಿ ಶಾಸ್ತ್ರಜ್ಞರು ನೋಡಿದೆ, ಅವ್ರು ಏನು ಮಾಡ್ತಾರೆ, ನಾಡಿಯಲ್ಲಿ ಹೇಳ್ತಾ ಹೇಳ್ತಾ ಪರಾಶರಕ್ಕೆ ಬಂದುಬಿಡ್ತಾರೆ ಅಲ್ಲಿಂದಲೇ ಸೀದಾ, ಅರ್ಥ ಆಯ್ತಾ. ಮತ್ತೆ ರಾಶಿಯನ್ನು ಯೂಸ್ ಮಾಡ್ತಾರೆ, ನಕ್ಷತ್ರ ಯೂಸ್ ಮಾಡ್ತಾರೆ, ಎಲ್ಲ ಯೂಸ್ ಮಾಡಲಿಕ್ಕೆ ಶುರು ಮಾಡ್ತಾರೆ, ರೈಟ್ ತಾನೆ, ಓಕೆನಾ. ಸುರೇಶ್ ಅವರೇ, ಇದು ಪರಿಸ್ಥಿತಿ, ಓಕೆನಾ. ನಾನು ಅವ್ರನ್ನ ದೂರ್ತಾ ಇಲ್ಲ, ಬಟ್ ನನ್ನದೇ ಆದಂಥ ಕೆಲವು ನಿಯಮಗಳನ್ನು ನಾನು ಅವರ ನಿಯಮಗಳನ್ನು ನಾನು ಲಾಗು ಮಾಡಿ ನೋಡಿದಾಗ ನನಗೆ ಬಂದಿಲ್ಲ. ಅದಕ್ಕೋಸ್ಕರ ನನಗೆ ಈ ನಾಡಿ ಶಾಸ್ತ್ರ ಕಲಿಬೇಕಂತ ಇಚ್ಛೆ ಅಲ್ಲಿಗೆ ಫಿನಿಶ್ ಆಯಿತು, ಬೇಡ ಅಂತ, ಬೇಕಾಗಿಲ್ಲ ಅಂತ ಆಯ್ತು, ಅದು ಪ್ರಿಡಿಕ್ಷನ್ ಆಗುವುದಿಲ್ಲ ಅಂತ ಆಯ್ತು. ಕ್ಲಿಯರ್ ಆಯ್ತಾ ಈಗ ನಿಮಗೆ. ಅಲ್ಲಿಯ ಪ್ರಿಡಿಕ್ಷನ್ನೇ ಬೇರೆ, ನಮ್ಮ ಪ್ರಿಡಿಕ್ಷನ್ನೇ ಬೇರೆ, ಇದು ಪರಿಸ್ಥಿತಿ. ಅದಕ್ಕೋಸ್ಕರ ಹೇಳ್ತೀನಿ. ಇನ್ನೊಂದು ಏನು ಹೇಳ್ತಾರೆ ಗೊತ್ತಾ, ಈಗ ಇನ್ನೊಂದು ಏನು ಹೇಳ್ತಾರೆ ಗೊತ್ತಾ, ಜಸ್ಟ್ ಒಂದು ನಿಮಿಷ ಸಮಯ ಕೊಡಿ. ಇನ್ನೊಂದು ಹೇಳ್ತಾರೆ ಅಂದರೆ, ಗುರು ಎಲ್ಲಿ ಬರ್ತಾನಲ್ವಾ, ಗುರು ಈಗ ಈಗ ಏನು ಕರ್ಕಟಕ ರಾಶಿ ಗುರು ಬಂದ್ಬಿಟ್ಟ. ಸೊ ಅವರೇ ಆ ನಾಡಿ ಶಾಸ್ತ್ರಜ್ಞರು ಏನು ಹೇಳ್ತಾರೆ, ಮೀನ ರಾಶಿ ಮತ್ತು ವೃಶ್ಚಿಕ ರಾಶಿಯಲ್ಲಿ ಯಾವ ಪ್ಲಾನೆಟ್ಸ್ ಇದೆ ಅದಕ್ಕೆ ಬಲ ಬರುತ್ತೆ, ಅದು ಗೆಲ್ಲುತ್ತೆ ಅಂತ. ಇಲ್ಲ ಸರ್, ಅದು ಆಗುದಿಲ್ಲ. ಭಲೆ ಗುರುವಿನ ದೃಷ್ಟಿಯಿಂದ ಅಲ್ಲಿ ಪ್ರಾಬ್ಲಮ್ ಸಾಲ್ವ್ ಆಗ್ಬೋದು, ಅದು ಗೆಲ್ಲುವಂಥದ್ದು ಇರುವುದಿಲ್ಲ, ಅದರಿಂದ ನಿಮಗೆ ರಿಸಲ್ಟ್ ಇಲ್ಲ. ಬಟ್ ಗುರು ಯಾರನ್ನು ಟಚ್ ಮಾಡ್ತಾನಲ್ವಾ, ಅದು ಇಂಪ್ಯಾಕ್ಟ್ ಇದೆ. ಗುರು ಶನಿಯನ್ನು ಟಚ್ ಮಾಡಿದ, ನಿಮಗೆ ಕಾರ್ಯಕ್ಷೇತ್ರದಲ್ಲಿ ಪ್ರಗತಿ. ಗುರು ಶುಕ್ರನನ್ನು ಟಚ್ ಮಾಡಿದ, ಮದುವೆ ಜೀವನದಲ್ಲಿ ಪ್ರಗತಿ. ಗುರು ಬುಧನನ್ನು ಟಚ್ ಮಾಡಿದ, ನಿಮ್ಮ ಬಿಸ್ನೆಸ್ಸಲ್ಲಿ ಪ್ರಗತಿ. ಈ ಥರ ಇರುತ್ತೆ ಸರ್, ಬೇಕಾದ್ರೆ ಟ್ರೈ ಮಾಡಿ ನೋಡಿ ಸರ್ ನೀವು, ನಾನು ಹೇಳಬೇಕಂತೇನಿಲ್ಲ, ಅದು 100%. ಅದಕ್ಕೆಲ್ಲ ಗುರುವಿಗೆ ಬಹಳ ಮಹತ್ವ ಇದೆ ಜಾತಕದಲ್ಲಿ, ಅರ್ಥ ಆಯ್ತಾ. ಜೀವಕಾರಕ ಅಂತಾರೆ, ಅದಕ್ಕೇನೆ ಕರೆಯುವುದು. ಗುರು ಬಂದು ಜೀವಕಾರಕ, ಕುಜ ಬಂದು ದೇಹಕಾರಕ, ಇದೆಲ್ಲ ಬೇರೆ ಬೇರೆ ಇಂಪ್ಯಾಕ್ಟನ್ನು ಕ್ರಿಯೇಟ್ ಮಾಡ್ತಾರೆ ಕಣ. ದಯವಿಟ್ಟು ಯಾರೆಲ್ಲ ನಾಡಿ ಕಲ್ತಿದ್ರೆ ದಯವಿಟ್ಟು ತಪ್ಪು ತಿಳ್ಕೊಬೇಡಿ. ನಾನು ನನ್ನ ರಿಸರ್ಚನ್ನು ಹೇಳಿದ್ದೇನೆ, ನನ್ನ ಇನ್ಪುಟ್ಟನ್ನು ಹೇಳಿದ್ದೇನೆ ಹೊರತು ನಾನು ನಿಮ್ಮನ್ನು ದೂಷಣೆ ಮಾಡ್ತಾ ಇಲ್ಲ. ಯಾರೆಲ್ಲ ಕಲಿತಾ ಇದ್ದರೆ ನೀವು ಪ್ರೊಸೀಡ್ ಆಗ್ಬೋದು. KP ಸಿಸ್ಟಮ್ ಕೂಡ ಹಾಗೇನೆ, ನಿಮ್ಮ ನಾಡಿ ಸಿಸ್ಟಮ್ ಕೂಡ ಹಾಗೇನೆ, ನೀವು ಖಂಡಿತ ಪ್ರೊಸೀಡ್ ಆಗ್ಬೋದು. ನಾವು ಅದಕ್ಕೆ ಅಡ್ಡಿ ಅಂತೂ 100% ಅಲ್ಲ ಸರ್. ಕ್ಲಿಯರಾ, ಗೊತ್ತಾಯ್ತಾ, ಓಕೆನಾ. ನಾನೇನು ಸರ್ಚ್ ಮಾಡಿದ್ದೇನೆ, ನಾನೇನು ಆ್ಯಕ್ಚುಲಿ ಅದರಲ್ಲಿ ಕಂಡುಕೊಂಡಿದ್ದೇನೆ, ಅದನ್ನು ಮಾತ್ರ ನಿಮ್ಮ ಮುಂದೆ ಇಟ್ಟಿದ್ದೇನೆ. ಓಕೆ, ಗೊತ್ತಾಯ್ತು ಅಂತ ಇಟ್ಕೊಳ್ತೇನೆ. ಒಬ್ಬ ವ್ಯಕ್ತಿ ಹೇಳೋಣ, ಎಲ್ಲಿವರೆಗೆ ಬಂದದ್ದು ನಾವೀಗ, ತುಲಾ ಲಗ್ನದವರೆಗೆ. ತುಲಾ ಲಗ್ನದವರೆಗೆ ಕೆಲಸ ಚೇಂಜ್ ಮಾಡಬೇಕಾ, ದಯವಿಟ್ಟು ನೀವು ಫಾಲೋ ಆಗಿ, ಓಕೆನಾ. ಮನೆ ಮಾಡಬೇಕಾ, ದಯವಿಟ್ಟು ಫಾಲೋ ಆಗಿ, ನಿಮಗೆ ಎರಡಕ್ಕೂ ಕೂಡ ಒಳ್ಳೆ ರಿಸಲ್ಟ್ ಇದೆ. ಯಾಕಂದ್ರೆ ಅಲ್ಲೇನಾಗುತ್ತೆ, ಗುರು ಶನಿಯ ಮನೆಯಲ್ಲಿ ಭ್ರಮಣ ಮಾಡ್ತಾ ಇದ್ದಾನೆ, ಅರ್ಥ ಆಯ್ತಾ.
ಶನಿಯ ಭಾವದಲ್ಲಿ ಭ್ರಮಣ ಮಾಡಿ, ಶನಿ ಯಾರು ಯೋಗಕಾರಕ ಆಜಾದ. ಹಾಗಾದ್ರೆ 5ನೇ ಮನೆ 4ನೇ ಮನೆ ಕೂಡ ರಿಸಲ್ಟ್ ಬಂತಾ ಅಲ್ವಾ? ಇಲ್ಲದಿದ್ರೂ ಬರುತ್ತೆ. ಇದಕ್ಕೆ ಡಬಲ್ ರೀತಿಯಲ್ಲಿ ಬಂತು. ಅದಕ್ಕೋಸ್ಕರ ಏನಾಗುತ್ತೆ, ಯಾರೆಲ್ಲ ತುಲಾ ಲಗ್ನ ತುಲಾ ರಾಶಿಯವರಿದ್ದಾರೆ, ನಾನು ಹೇಳ್ತೀನಿ ದಯವಿಟ್ಟು ಮನೆ ಮಾಡುವಂಥ ಪ್ರಯತ್ನ ಮಾಡಿ ಅಲ್ವಾ. ಕೂದಲು ಬೆಳ್ಳಗಾಗೋರಿಗೆ ಕಾಯಬೇಡಿ, ಈಗನೇ ಹೋಗಿ ಮಾಡಿ. ಈಗ ಒಳ್ಳೆ ಇಂಪ್ಯಾಕ್ಟ್ ಇದೆ ನಿಮಗೆ ಅಲ್ವಾ, ಅರ್ಥ ಆಯ್ತಾ? ಈಗ ಒಳ್ಳೆ ಇಂಪ್ಯಾಕ್ಟ್ ಇದೆ, ತೊಂದರೆ ಇಲ್ಲ. ಯಾರೆಲ್ಲ ಮೊದಲೇ ಒಂದು ಮನೆ ಮಾಡಿದಾರೆ, ಸೆಕೆಂಡ್ ಮನೆ ಮಾಡ್ತೀರಾ, ಅವ್ರು ಕೂಡ ಮಾಡ್ಬೋದು, ತೊಂದರೆ ಇಲ್ಲ. ಮನೆಯಲ್ಲಿ ಬದಲಾವಣೆ ಮಾಡಬೇಕು ಅವ್ರು ಕೂಡ ಮಾಡ್ಬೋದು, ಕೆಲಸ ಬದಲಾವಣೆ ಮಾಡಿ ಅವ್ರು ಕೂಡ ಮಾಡ್ಬೋದು, ಏನೂ ಸಮಸ್ಯೆ ಇಲ್ಲ. ಓಕೆ, ಯಾರಾದರೂ ಬಂದು ನಿಮಗೆ ಅಲ್ಲಿ ಒಂದು ಗುರುಗಳ ಥರ ಅಡ್ವೈಸ್ ಕೊಡುವವರು ಸಿಕ್ಕೇ ಸಿಗ್ತಾರೆ. ಓಕೆ, ನಾ ಗೊತ್ತಾಯ್ತು. ಈಗ ನೆಕ್ಸ್ಟ್ ಬಂದ್ಬೇಡ. ಹಾಗಾದ್ರೆ ನಮ್ಮ ವೃಶ್ಚಿಕ ಲಗ್ನದವ್ರಿಗೆ ಗುರು ಮಹಾರಾಜ ಎಲ್ಲಿದ್ದಾನೆ? ಭಾಗ್ಯದಲ್ಲಿ ಹೋಗ್ತಾ ಇದ್ದಾನೆ, ಗುರು ಬಲ ಇದೆ ಅಂತ ಆಯ್ತು. ಇದು ಒಳ್ಳೆ ಲಕ್ಷಣ, ಇದು ತುಂಬಾ ಚೆನ್ನಾಗಿ ಇದು ವರ್ಕ್ ಆಗುತ್ತೆ ಸರ್. ಇಲ್ಲೇನಾಗುತ್ತೆ, ಸ್ಕ್ರಿಪ್ಟ್ ಹೇಗೆ ಬರುತ್ತೆ ನಿಮಗೆ? ಗುರು ಬಂದ್ಬಿಟ್ಟ ಪ್ಲಸ್ ಗುರು ಬಂದ್ಬಿಟ್ಟ ಪ್ಲಸ್ ಚಂದ್ರ ಬಂದ್ಬಿಟ್ಟ ಅಲ್ವಾ. ಚಂದ್ರ ಬಾಧಾಧಿಪತಿ ಆದರೂ ಪರವಾಗಿಲ್ಲ, ಓಕೆನಾ, ರಿಸಲ್ಟ್ ಕೊಟ್ಟೇ ಕೊಡ್ತಾನೆ. ಗುರು ಗುರು ಚಂದ್ರ. ಹಾಗಾದ್ರೆ ನೀವು ಹೆಚ್ಚಾಗಿ ದೇವಸ್ಥಾನಕ್ಕೆಲ್ಲ ಹೋಗ್ಬೇಕಾ? ಆಧ್ಯಾತ್ಮದಲ್ಲಿ ಹೋಗುವವರಿಗೆ ಒಳ್ಳೆ ರಿಸಲ್ಟ್ ಇದೆಯಾ? ವಿದೇಶ ಪ್ರಯಾಣ ಮಾಡುವವರಿಗೆ ಒಳ್ಳೆ ರಿಸಲ್ಟ್ ಇದೆಯಾ? ಹೈಯರ್ ಎಜುಕೇಶನ್ ಮಾಡೋರಿಗೆ ಒಳ್ಳೆ ರಿಸಲ್ಟ್ ಇದೆಯಾ? ಮನೆ ಕಟ್ಟುವವರಿಗೆ ಒಳ್ಳೆ ರಿಸಲ್ಟ್ ಇದೆಯಾ? ತೊಂದರೆ ಇಲ್ಲ. ಈಗ ತಂದೆ ಆರೋಗ್ಯದಲ್ಲಿ ಸಮಸ್ಯೆ ಉಂಟು ಸರ್, ಏನು ಮಾಡಬೇಕಂದ್ರೆ ಆತ ಸೆಕೆಂಡ್ ಲಾರ್ಡ್ ಆಗಿ ಬಂದಿದ್ದಾನೆ, ತಂದೆಗೆ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಆಗುತ್ತೆ ಅಂತ ಉಂಟು, ಓಕೆನಾ. ಇಲ್ಲಿದ್ದಾನೆ ಸೆಕೆಂಡ್ ಲಾರ್ಡ್ ಆಗಿ ಬಂದಿದ್ದಾನೆ ಅಂದಾಗ ತಂದೆಗೆ ಆರೋಗ್ಯದಲ್ಲಿ ಸಮಸ್ಯೆ ಅಂತ ಆಯ್ತು. ಹಾಗಾದರೆ ತಂದೆಯ ಆರೋಗ್ಯದ ಸಮಸ್ಯೆಯನ್ನು ನಿವಾರಣೆ ಮಾಡಲಿಕ್ಕೆ ಗುರು ಮಹಾರಾಜ ಹೆಲ್ಪ್ ಮಾಡ್ತಾನಾ? ಮೇ ಬಿ ಮಾಡ್ತಾನೆ. ಕ್ಲಿಯರಾ? ಯಾಕಂದ್ರೆ ಇಲ್ಲಿ ನೋಡಿ, ಏನು ಗುರು ಗುರು 2 ಬಾರಿ ಬಂದ. ಯಾಕೆ ಗುರು ಗುರು 2 ಬಾರಿ ಬಂದ ಸರ್, ಗೊತ್ತಾಯ್ತಾ? ಯಾಕೆ ಗುರು 2 ಬಾರಿ ಬಂದ? ಹಾಗಾದ್ರೆ ಗುರುವಿನ ಭಾವ ತಾನೇ, ಗುರು ಇದ್ದಾನೆ, ಗುರುವಿನ ಭಾವ ಮತ್ತೆ ಕರ್ಕಾಟಕ ರಾಶಿಯ ಚಂದ್ರ, ಓಕೆನಾ. ಅರ್ಥ ಆಯ್ತು? ಇಷ್ಟು ಮಂದಿ ಬಂದ್ಬಿಟ್ಟು, ಇಷ್ಟು ಮಂದಿ ಕೂಡ ಫೇವರಬಲ್. ಅದರಿಂದಾಗಿ ನಮ್ಮ ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದವ್ರಿಗೆ ಭಾಗ್ಯದಲ್ಲಿ ಗುರು ಬರುವುದು ಆಕ್ಚುಲಿ ಒಳ್ಳೆ ಲಕ್ಷಣನೇ, ಏನೂ ತೊಂದರೆ ಇಲ್ಲ. ಒಂದಷ್ಟು ಭಾಗ್ಯಕ್ಕೆ ಸಂಬಂಧಪಟ್ಟಂತ ವಿಚಾರಗಳಲ್ಲಿ ಪ್ರೊಸೀಡ್ ಆಗ್ತಾರಂತ ಆಯ್ತು, ಭಾಗ್ಯಕ್ಕೆ ಅಲ್ವಾ. ಅದು ಕೂಡ ಯಾರೆಲ್ಲ ಯಂಗ್ಸ್ಟಾರ್ ಇದ್ದಾರೆ, ಅವ್ರಿಗೆ ಹೈಯರ್ ಎಜುಕೇಷನ್ ಮಾಡಬೇಕು, ಅವರಿಗಂತೂ ತುಂಬಾನೇ ಫೇವರಬಲ್ ಆಗುತ್ತೆ. ತುಂಬ ಅಂದರೆ ತುಂಬ. ವಿದೇಶ ಪ್ರಯಾಣ ಮಾಡೋರಿಗಂತೂ ತುಂಬ ಫೇವರಬಲ್ ಆಗುತ್ತೆ, ಟ್ರಾವೆಲಿಂಗ್ ಮಾಡೋರಿಗೆ. ಮತ್ತು ನಿಮಗೆ ತೀರ್ಥಕ್ಷೇತ್ರ ಯಾತ್ರೆ ದರ್ಶನ ಮಾಡಲಿಕ್ಕೆ ಸಿಗುತ್ತೆ, ದೂರ ಹೋಗಲಿಕ್ಕೆ ಸಿಗುತ್ತೆ, ಬೇರೆ ಬೇರೆ ದೇವಸ್ಥಾನಗಳಿಗೆ ಭೇಟಿ ಮಾಡುವುದಕ್ಕೆ ಸಿಗುತ್ತೆ, ಅದೆಲ್ಲ ಆಲ್ಮೋಸ್ಟ್ ಸಿಗುತ್ತೆ ನಿಮಗೆ ಅಲ್ವಾ. ಕಾರ್ಯಕ್ಷೇತ್ರದಲ್ಲಿ ಬಾಸ್ ಥರ ಹೋಗಲಿಕ್ಕೆ ಇಚ್ಛೆ ಇದ್ದವರಿಗೆ ಅದು ಕೂಡ ನೆರವೇರುತ್ತೆ. ಬೇಕಾದರೆ ನಾನು ಮ್ಯಾನೇಜರ್ ಆಗಬೇಕು, ನಾನು ಅಧಿಕಾರಿ ಆಗಬೇಕು, ಮೇ ಬಿ ಅಂಥ ಒಂದು ಇಂಪ್ಯಾಕ್ಟ್ ಕೂಡ ಕ್ರಿಯೇಟ್ ಆಗುತ್ತೆ. ಅದು ಅದಕ್ಕೆ ಬೇಕಾಗಿ ಕೂಡ ಪ್ರಯತ್ನ ಮಾಡ್ಬೋದು. ಕ್ಲಿಯರ್ ಆಯ್ತಲ್ಲ, ಗೊತ್ತಾಯ್ತಾ? ಇದು ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದವ್ರಿಗೆ ಇರುವಂಥದ್ದು. ಯಾರಲ್ಲಿ ಇದ್ದೀರಾ ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದವರು, ಈ ಒಂದು ಸಮಯವನ್ನು ಭಾಳ ಚೆನ್ನಾಗಿ ಯೂಸ್ ಮಾಡ್ಕೊಳ್ಳಿ. ಮತ್ತೆ ಬರುವ ವರ್ಷ ಮೇ ನಂತರ ನಿಮಗೆ ಆ ಇಂಪ್ಯಾಕ್ಟ್ ಬರುತ್ತೆ ವರ್ಷ ಪೂರ್ತಿ, ಆವಾಗ ಕೂಡ ಒಳ್ಳೆ ರಿಸಲ್ಟ್ ಇರ್ತದೆ, ತೊಂದರೆ ಇಲ್ಲ. ಗುರು ಇಲ್ಲಿ ವೀಕ್ ಇದ್ದಾನೆ ಆಲ್ಮೋಸ್ಟು, ಇಲ್ಲ ಅಂತ ಏನಿಲ್ಲ, ಸ್ವಲ್ಪ ನೋಡ್ಕೊಳ್ಳಿ. ತಂದೆ ಆರೋಗ್ಯ ಬಹಳ ವಿಶೇಷ ನೋಡ್ಕೊಳ್ಬೇಕಾದಂಥ ಅನಿವಾರ್ಯತೆ ಉಂಟು. ಮಕ್ಕಳಿಗೆ ತುಂಬ ಫೇವರೇಬಲ್ ಆಗುತ್ತೆ. ನಿಮ್ಮ ಮಕ್ಕಳು ಯಾರೆಲ್ಲ, ಯಾಕಂದರೆ ಪಂಚಮಾಧಿಪತಿಯಾಗಿ ತನ್ನಿಂದ ಪಂಚಮದಲ್ಲಿದ್ದಾನೆ, ಅದಕ್ಕೆ ಮಕ್ಕಳಿಗೆ ಫೇವರೇಬಲ್ ಆಗುವಂಥ ಸಾಧ್ಯತೆ. ಈಗ ಮಕ್ಕಳಾಗಲಿಲ್ಲ ಅವರಿಗೆ ಮಕ್ಕಳಾಗುವಂಥ ಯೋಗ ಭಾಗ್ಯ, ಮಕ್ಕಳಿದ್ದಾರೆ ಮಕ್ಕಳಿಗೆ ಹ್ಯಾಪಿನೆಸ್ ಬರುತ್ತೆ, ಎಲ್ಲ ರೀತಿಯಲ್ಲಿ ಕೂಡ ತುಂಬ ಚೆನ್ನಾಗಿ ಅದು ವರ್ಕ್ ಆಗುತ್ತೆ. ಅನನ್ಯವರೇ, ಓಕೆನಾ, ಕ್ಲಿಯರಾ? ಅರ್ಥ ಆಯ್ತು ಅಂತ ಇಟ್ಕೊಳ್ತೇನೆ. ಇಲ್ಲಿ ಇಲ್ಲಿ ಏನು ಗೊತ್ತಾ, ಇಲ್ಲಿ ಪರಿಹಾರ ಅದೆಲ್ಲ ಬೇಕಾಗಿಲ್ಲ, ಕಾಮನ್ ಸೆನ್ಸನ್ನು ಯೂಸ್ ಮಾಡಿದ್ರೆ ದೊಡ್ಡ ಪರಿಹಾರ. ಈಗ ಗುರು ಎಲ್ಲಿ ಯಾರನ್ನ ಟಚ್ ಮಾಡ್ತಾ ಇದ್ದಾನೆ, ಅಲ್ಲಿ ಗುರುವನ್ನೇ ಟಚ್ ಮಾಡ್ತಾ ಇದ್ದಾನೆ. ಹಾಗಾದ್ರೆ ಅಲ್ಲಿ ಏನಾಗುತ್ತೆ, ನಿಮಗೆ ಸೆಕೆಂಡ್ ಹೌಸ್ ಮತ್ತು 5th ಹೌಸ್ನ ರಿಸಲ್ಟನ್ನು ಕೊಡ್ತಾನೆ ಆತ, ರೈಟ್ ತಾನೆ, ಓಕೆನಾ ಶಿವಕುಮಾರ್ ಅವರೇ. ಸೆಕೆಂಡ್ ಹೌಸ್ 5th ಹೌಸ್ನ ರಿಸಲ್ಟನ್ನು ಕೊಡ್ತಾನೆ, ಒಳ್ಳೆ ರಿಸಲ್ಟನ್ನು ಕೊಡ್ತಾನೆ, ಏನೂ ಸಮಸ್ಯೆ ಆಗಲ್ಲ. ಅದರಲ್ಲೂ ಯಾರಿಗೆಲ್ಲ 32-39 ರನ್ನಿಂಗ್ ಆಗ್ತಾ ಉಂಟು, ಆನಂತರ ಯಾರಿಗೆಲ್ಲ ಗುರು ದಶೆ ನಡೀತಾ ಉಂಟು ಅಥವಾ ಚಂದ್ರ ದಶೆ ನಡೀತಾ ಉಂಟು, ಅವ್ರಿಗೆ ಫೇವರಬಲ್ ಆಗುತ್ತೆ, ಓಕೆನಾ, ಕ್ಲಿಯರಾ? ಈಗ 9,000 ಆಕ್ಟಿವೇಟ್ ಮಾಡ್ಕೊಳ್ಳೋದು ಹೇಗೆ ಸರ್, ಹೇಗೆ ಗೊತ್ತಾಗುತ್ತೆ ಯಾರಿಗದು? 9,000 ಹೇಗೆ ಆಕ್ಟಿವೇಟ್ ಮಾಡ್ಕೊಳ್ಬೋದು ಸರ್? ಅದನ್ನು ಬೈ ಡಿಫಾಲ್ಟ್ ಆಗಿ ನನಗೆ 9,000 ಆಕ್ಟಿವೇಟ್ ಆಗಿರಬೇಕು, ಹೇಗೆ ಹೇಗೆ ಆಕ್ಟಿವೇಟ್ ಮಾಡ್ಕೊಳ್ಳಿಕ್ಕೆ ಸಾಧ್ಯತೆ ಉಂಟು ನೋಡ? ಯಾರಾದರೂ ಐಡಿಯಾ ಕೊಡಿ ಅಲ್ವಾ, ನನಗೆ ಗೊತ್ತಿಲ್ಲ ಆ್ಯಕ್ಚುಲಿ, ಐಡಿಯಾ ಕೊಡಿ ಸರ್. ಹೇಗೆ ಆಕ್ಟಿವೇಟ್ ಮಾಡ್ಕೊಳ್ಳಿಕ್ಕೆ ಸಾಧ್ಯತೆ ಉಂಟು 9,000? ಎನಿವೆ, ದೇವರ ಮನೆ ಕ್ಲೀನಿಂಗ್ ಮಾಡಿ, ಅದು ಓಕೆ, ತೊಂದರೆ ಇಲ್ಲ. ಯೆಲ್ಲೋ ಕಲರ್ ಬಟ್ಟೆ ಧರಿಸಿದಾಗ ನಿಮ್ಮ ಬೈ ಡಿಫಾಲ್ಟ್ ಆಗಿ, ರೈಟಾ, ಓಕೆ. ದಶಮ, ಇದು ಹೆಸರ ದಶಮ ಅಂತ, ದಶಮಾಂಶ, ದಶಮ, ದಶಮ ಅಲ್ವಾ? ಇನ್ನು ನವಮ ಅಂತ ಮತ್ತೊಬ್ಬರು ಯಾರಾದರೂ ಇದ್ದಾರಾ? ಹಾಂ, ಆ ಥರ ಇದೆಯಾ? ಆಚೆ ದಶಮ, ದಶಮ ಅಂದರೆ ಗುರುವ, ಓಕೆ, ಅಂದರೆ ನಿಮ್ಮ ಗುರುವಿನ ಹೆಸರು ದಶಮ ಅಂತ, ಓಕೆ, ಎನಿವೆ ಅಲ್ವಾ. ಹಾಗಾದರೆ ನಿಮ್ಮ ಜಾತಕದಲ್ಲಿ ಗುರು ಬಲ ಇಲ್ಲ ಅಂತ ಆಯಿತು ಅಲ್ವಾ. ದಶಮ ಪ್ರಾಂತಿ ದೇವರು, ಪ್ರಾಣದೇವರು, ಓಕೆ. ಬಟ್ ನಾನೊಂದು ಹೇಳಿದೆ, ನಿಮ್ಮ ಜಾತಕದಲ್ಲಿ ಗುರು ಮೆಲಿಫಿಕ್ ಇನ್ಫ್ಲುಯೆನ್ಸ್ ಅಲ್ಲಿ ಇದ್ದಾನಂತ. ಇದ್ದಾನೆ ತಾನೆ, ಮೆಲಿಫಿಕ್ ಇನ್ಫ್ಲುಯೆನ್ಸ್ ಎಲ್ಲಿದ್ದಾನೆ ಗುರು ಹೇಳಿ ಅಲ್ವಾ, ಓಕೆ. ಗುರು ಸರಿ ಇಲ್ಲ ಅಂತ ಆಯ್ತು, ಓಕೆ. ಎನಿವೆ, ತೋ ಇಲ್ಲೇನಾಗುತ್ತೆ ನಿಮಗೆ, ಆ ಗುರು 6th ಹೌಸಲ್ಲಿ, ರೈಟಾ, ಓಕೆನಾ, ಸರಿ ಇಲ್ಲ ತಾನೆ, ಓಕೆನಾ. ಗುರು ಪ್ರಾಬ್ಲಮೆಟಿಕ್ ಅಲ್ವಾ, ಹೇಗೆ ಗೊತ್ತಾಯ್ತು ನನಗೆ? ಅದಕ್ಕೆ ಅದು ಸೆನ್ಸ್ ಮಾಡಲಿಕ್ಕೆ ಗೊತ್ತಿರಬೇಕು ನಿಮಗೆ, ಸೆನ್ಸ್ ಮಾಡ್ಲಿಕ್ಕೆ ಗೊತ್ತಿದ್ದಾಗ ಗೊತ್ತಾಗುತ್ತೆ. ಅವಾಗ ಕ್ಲಾಸ್ಗೆ ಜಾಯ್ನ್ ಆಗಬೇಕು, ಅವಾಗ ಗೊತ್ತಾಗುತ್ತೆ ನಿಮಗೆ, ರೈಟಾ, ಓಕೆ, ಗೊತ್ತಾಯ್ತು. ಓಕೆ, ಇಲ್ಲೇನಾಗುತ್ತೆ, ಯೆಲ್ಲೋ ಕಲರ್ ಬಟ್ಟೆ ಧರಿಸಿದಾಗ ನಿಮ್ಮ 9,000 ಅನ್ನೋದು ಬೈ ಡಿಫಾಲ್ಟ್ ಆಗಿ ಆಕ್ಟಿವೇಟ್ ಆಗುತ್ತೆ. ಯೆಲ್ಲೋ ಕಲರ್ ಖರ್ಚು ಇಟ್ಕೊಳ್ಳಿ, ಯೆಲ್ಲೋ ಕಲರ್ ಬಟ್ಟೆ ಧರಿಸಿ, ಯಾವಾಗ ಬೇಕಾವಾಗ. ಬಟ್ ಕಂಡೀಷನ್ ಏನಂದರೆ
ನೈನ್ತ್ ಹೌಸ್ ಕ್ಲಿಯರ್ ಇರ್ಬೇಕು ಸರ್. ಅಲ್ಲಿ ಮೆಲಿಫಿಕ್ ಇನ್ಫ್ಲುಯೆನ್ಸ್ ಕೊಡೋ ಪ್ಲಾನೆಟ್ಸ್ ಇರಬಾರ್ದು. ಈಗ ರಾಹು ಬಂದ್ಬಿಟ್ಟ ಯೆಲ್ಲೋ ಕಲರ್ ಬಟ್ಟೆ ಧರಿಸಿದ್ದು ಮೋಸ ಆಗುತ್ತೆ ನಿಮಗೆ, ಅರ್ಥ ಆಯ್ತಾ? ಶನಿ ಬಂದ್ಬಿಟ್ಟ ಕಷ್ಟಪಡಬೇಕು ನಿಮಗೆ, ರೈಟ್ ತಾನೆ? ಓಕೆನಾ? ಹಾಂ ಹಾಂ, ಸಂತೋಷ್ ಶೆಟ್ಟಿ ಅವರೇ, ಇದು ಪರಿಸ್ಥಿತಿ ಅರ್ಥ ಆಗುತ್ತಾ? ಸೊ ಈ ಟೆಕ್ನಿಕ್ ಫಾಲೋ ಮಾಡಲಿಕ್ಕೆ ಪ್ರಯತ್ನ ಅಂತೂ ಖಂಡಿತ ಮಾಡ್ಬೋದು, ಏನು ಸಮಸ್ಯೆ ಇಲ್ಲ. ಈಗ ನಾನು ಬಿಳಿ ಬಣ್ಣ ಹಾಕಿದ್ದೇನೆ, ನನ್ನ 4th ಹೌಸ್ ಆಕ್ಟಿವೇಶನ್. ಹಾಗಾದರೆ ಮಕರ ಲಗ್ನಕ್ಕೆ 4th ಹೌಸಲ್ಲಿ ಯಾವ ರಾಶಿ ಇದೆ? ಮೇಷರಾಶಿ ಇದೆ ಸರ್. ಮೇಷರಾಶಿ ಯಾಕೆ ಆಕ್ಟಿವೇಟ್ ಆಗಬೇಕು? ಯಾಕಂದರೆ ನನಗೆ ಮೇಷರಾಶಿಯಲ್ಲಿ ಶುಕ್ರ ಇದ್ದಾನೆ. ಶುಕ್ರ ಬಂದು ಯೋಗಕಾರಕ, ಅದಕ್ಕೆ ವೈಟ್ ಕಲರ್ ಹಾಕಿದ್ದೇನೆ. ಅರ್ಥ ಆಯ್ತು ಅಂತ ಇಟ್ಕೊಳ್ತೇನೆ, ಓಕೆನಾ? ರೈಟಾ? ಗೊತ್ತಾಯ್ತು ಈಗ ಇದು ಪರಿಸ್ಥಿತಿ, ಓಕೆನಾ? ಶುಕ್ರ ಆಲ್ವೇಸ್ ಆಕ್ಟಿವೇಟೆಡ್ ಆಗಿರ್ತಾನಲ್ವ, ಅದಕ್ಕೋಸ್ಕರ. ಏನು ಸ್ಪೆಷಲ್ ಮಂತ್ರ ಬೇಡಪ್ಪ, ಬೇರೆಯವ್ರಿಗೆ ಉಪದ್ರ ಕೊಡ್ತಿದ್ರೆ ಆಯ್ತು, ಅದೇ ದೊಡ್ಡ ಮಂತ್ರ ಅಲ್ವಾ? ವೃಶ್ಚಿಕ ಲಗ್ನ ಜಾತಕಲ್ಲ ಮೌನವಾಗಿರಬೇಕು ಅಲ್ವಾ? ಯಾಕಂದ್ರೆ ನೀವು ಬಂದದ್ದೇ ಸಾಧನೆ ಮಾಡಲಿಕ್ಕೆ. ಯಾಕಂದ್ರೆ ವೃಶ್ಚಿಕ ರಾಶಿಗೆ ಚಂದ್ರನಿಂದ ನೀಚ ಫಲ ತಾನೆ. ಅದಕ್ಕೋಸ್ಕರ ನಿಮ್ಗೇನಾಗುತ್ತೆ, ನಿಮಗೆ ಖುದ್ದು ನಿಮ್ಗೆ ಏನು ಮಾಡೋಕ್ಕಾಗಲ್ಲ, ಬೇರೆಯವ್ರಿಗೆ ಡಿಪೆಂಡ್ ಆಗಬೇಕಾಗುತ್ತೆ, ಬೇರೆಯವ್ರ ಹತ್ರ ಸಲಹೆ ಕೇಳ್ಕೊಳ್ಬೇಕಾಗುತ್ತೆ. ಅದಕ್ಕೆ ನಾನು ಹೇಳ್ತೀನಿ ಮೌನವಾಗಿರಿ ಅಂತ. ಬೇರೆಯವ್ರು ನಿಮಗೆ ಹೇಳ್ತಾನೆ ಇರ್ತಾರೆ, ಅವ್ರೇನೋ ನಿಮಗೆ ಅಡ್ವೈಸ್ ಕೊಡ್ತಾನೆ ಇರ್ತಾರೆ, ಅದನ್ನು ಕೇಳಿಸ್ಕೊಳ್ಬೇಕಾಗುತ್ತೆ. ಖುದ್ದು ನಮ್ಮ ಅಡ್ವೈಸ್ ಪಡ್ಕೊಳ್ಳಿಕ್ಕಾಗೋದಿಲ್ಲ, ನಮಗೆ ಬೇಕಾದ ನಡೀಲಿಕ್ಕಾಗೋದಿಲ್ಲ. ಈ ಪರಿಸ್ಥಿತಿ ಕ್ರಿಯೇಟ್ ಆಗುತ್ತೆ ಅದು ವೃಶ್ಚಿಕ ಲಗ್ನದವ್ರಿಗೆ, ಅರ್ಥ ಆಯ್ತಾ ನಿಮಗೆ? ಅದಕ್ಕೋಸ್ಕರ ಏನಾಗುತ್ತೆ, ಅಲ್ಲಿ ಅಲ್ಲಿ ಏನಾಗುತ್ತೆ ಗೊತ್ತಾ, ನಿಮ್ಮ ಜಾತಕ ಚೆಕ್ ಮಾಡಿ ನೋಡಿ, ಎಲ್ಲಿ ವೃಶ್ಚಿಕ ರಾಶಿ ಇದೆ ಅಲ್ಲಿ ನಿಮ್ಮದು ನಡೆಯೋದಿಲ್ಲ, ಅಲ್ಲಿ ನೀವು ಬೇರೆಯವ್ರಿಗೆ ಡಿಪೆಂಡ್ ಆಗಬೇಕಾಗುತ್ತೆ. ಯಾಕಂದರೆ ಅಲ್ಲಿ ಚಂದ್ರನಿಗೆ ನೀಚ ಫಲ, ಮೆಂಟಲ್ ಡಿಸ್ಟರ್ಬೆನ್ಸ್ ಇದೆ, ಅದಕ್ಕೋಸ್ಕರ ಆಗಲ್ಲ. ವೃಷಭ ಲಗ್ನಕ್ಕೆ 7th ಹೌಸಲ್ಲಿ ವೃಶ್ಚಿಕ ರಾಶಿ, ನಿಮ್ಮದಲ್ಲಿ ನಡೆಯುವುದಿಲ್ಲ ತಾನೇ. ಎದುರಿನ ಪಾರ್ಟಿಗೆ ಅವ್ರು ಹೇಳಿದ್ದೇ ಆಗಬೇಕು, ಅಥವಾ ಎದುರಿನ ಪಾರ್ಟಿಗೆ ಪ್ರಾಬ್ಲಮ್ ಆಗುತ್ತೆ ಎಲ್ಲ ರೀತಿಯಲ್ಲಿ ಕೂಡ, ಅವ್ರಿಗೂ ಸಮಸ್ಯೆನೇ ನಿಮಗೂ ಸಮಸ್ಯೆನೇ. ಅದಕ್ಕೋಸ್ಕರ ಈಗ ಸಿಂಹ ಲಗ್ನ ಜಾತಕಕ್ಕೆ 4ನೇ ಮನೆ ವೃಶ್ಚಿಕ ರಾಶಿ, ಮನೆ ವಿಚಾರ ನಿಮ್ಮ ಪ್ರಕಾರ ಹೋಗುವುದಿಲ್ಲ ತಾನೇ, ನಿಮಗೆ ಬೇರೆಯವ್ರನ್ನ ಅಡ್ವೈಸ್ ತಗೊಳ್ಬೇಕಾಗುತ್ತೆ. ಅದು ಬೇರೆಯವ್ರು ಬಂದು ಹೇಳ್ತಾರೆ, ಆ ಮೂಮೆಂಟಲ್ಲಿ ಮನೆ ವಿಚಾರ ಪ್ರೊಸೀಡ್ ಆಗುತ್ತೆ, ಅರ್ಥ ಆಯ್ತಾ ನಿಮಗೆ? ಅದಕ್ಕೆ ವೃಶ್ಚಿಕ ಲಗ್ನದವ್ರಿಗೆ ಏನಾಗುತ್ತೆ, ಅವ್ರಿಗೆ ಬೇಕಾದಂತೆ ಹೋಗ್ಲಿಕ್ಕಿಲ್ಲ, ಅವರು ಬೇರೆಯವರ ಅಡ್ವೈಸನ್ನು ಪಡ್ಕೊಂಡೇ ಹೋಗಬೇಕು. ನಾನು ಹೇಳ್ತೀನಿ ಮೌನವಾಗಿರಿ, ಸಾಧನೆ ಮಾಡಿ, ಮೆಡಿಟೇಷನ್ ಮಾಡಿ, ಉಪವಾಸ ಮಾಡಿ, ನಿಮ್ಮನ್ನು ನೀವೇ ಚೇಂಜ್ ಮಾಡಿ, ಮತ್ತೆ ನೀವು ದುನಿಯಾವನ್ನು ಚೇಂಜ್ ಮಾಡಿ ಅಲ್ವಾ? ಹೇಗಿದ್ದಾರೆ ನಮ್ಮ ಮೋದಿಜಿ ಥರ. ಮೋದಿಜಿ ವೃಶ್ಚಿಕ ಲಗ್ನ ವೃಶ್ಚಿಕ ರಾಶಿ, ಖುದ್ದು ಪರಿವರ್ತನೆಗೊಳಗಾಗ್ತಾರೆ, ಖುದ್ದು ಚೇಂಜ್ ಮಾಡ್ತಾರೆ ಎಲ್ಲವನ್ನು ಕೂಡ, ಅರ್ಥ ಆಯ್ತು ಈಗ? ಅವ್ರಿಗೆ 6ನೇ ಮನೆ ಅಧಿಪತಿ ಲಗ್ನದಲ್ಲಿದ್ದಾನೆ, ಓಕೆನಾ? ಯಾರು? 6th ಲಾರ್ಡ್ ಲಗ್ನದಲ್ಲಿದ್ದಾನೆ. 6th ಲಾರ್ಡ್ ಲಗ್ನದಲ್ಲಿ ಯಾರು? ಕುಜ. ಕುಜ ಏನು ಮಾಡ್ತಾನೆ ಅಲ್ಲಿ ವೃಶ್ಚಿಕ ರಾಶಿಯಲ್ಲಿ ಬಂದುಬಿಟ್ಟ. ಮತ್ತು ಚಂದ್ರ ನೀಚ, ನೀಚಭಂಗ ರಾಜಯೋಗ ಇದೆ, ಮೌನಿಯಾಗಿರ್ತಾರೆ. ಯಾರು ಏನು ಹೇಳಿಕೊಟ್ಟು ಸಹಿಸ್ಕೊಳ್ತಾರೆ? ನೀವು ಹೇಳಿ, ಮುಂದೆ ಹೋಗಿ ನಿಮಗೆ ಅದರ ವಿಷಯ ಗೊತ್ತಾಗುತ್ತೆ. ಅವರು ಅದಕ್ಕೋಸ್ಕರ ಮೌನವಾಗಿರ್ತಾರೆ, ಅವರೇನು ತುಂಬ ಹೇಳಲಿಕ್ಕೆ ಯಾರಿಗೂ ಹೋಗೋದಿಲ್ಲ, ಅರ್ಥ ಆಯ್ತಾ ನಿಮಗೆ? ಇದು ಅದಕ್ಕೆ ವೃಶ್ಚಿಕ ಲಗ್ನದಲ್ಲಿ ಆ ಥರ ಇರಬೇಕಾಗುತ್ತೆ, ರೈಟಾ? ಓಕೆನಾ? ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ, ಓಕೆ? ಗೊತ್ತಾಯ್ತು ಈಗ. ಹಾಗಾದರೆ ವೃಶ್ಚಿಕ ಲಗ್ನದವ್ರಿಗೆ ಒಂದು ಫೇವರೇಬಲ್ ಪೀರಿಯಡ್ ಬಂದು ನಿಂತಿದೆಯಾ? ಲಗ್ನಕ್ಕೆ ಗುರುವಿನ ದೃಷ್ಟಿ ಇದೆಯಾ, ಅಥವಾ ರಾಶಿಗೆ ಗುರುವಿನ ದೃಷ್ಟಿ ಇದೆಯಾ? ಅದು ಫೇವರಬಲ್ ರಿಸಲ್ಟನ್ನು ಕ್ರಿಯೇಟ್ ಮಾಡುವ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಸರ್. ಅರ್ಥ ಆಯ್ತು ಅಂತ ಇಟ್ಕೊಳ್ತೇನೆ, ಓಕೆನಾ? ಕ್ಲಿಯರ್ ಆಯ್ತು ಈಗ. ನೆಕ್ಸ್ಟ್ ಬಂದ್ಬೇಡ. ಧನು ಲಗ್ನ ಗುರು ಎಲ್ಲಿ ಬಂದ ಸರ್? ಅಷ್ಟಮದಲ್ಲಿ ಬಂದ. ಈಗ ಸ್ಕ್ರಿಪ್ಟ್ ಬರಿಬೇಕಲ್ವ, ಗುರು ಪ್ಲಸ್ ಚಂದ್ರ ಪ್ಲಸ್ ಕುಜ, ರೈಟಾ? ಕುಜನ ಮನೆ ತಾನೇ ಅಷ್ಟಮ, ನ್ಯಾಚುರಲ್ ಆಗಿ ಬರುವಂಥದ್ದು. ಚಂದ್ರ ಇದ್ದಾನೆ, ಗುರು, ಎಲ್ಲ ಎಲ್ಲ ಒಳ್ಳೊಳ್ಳೆ ಪ್ಲಾನೆಟ್ಸ್ ಅಲ್ಲಿ 8ನೇ ಮನೆಯಲ್ಲಿ ಉಂಟು. ಆಕ್ಚುಲಿ ಒಳ್ಳೆ ಲಕ್ಷಣ ಅಲ್ಲ ಸರ್. ಇಲ್ಲಿ ನಿಮಗೆ ಮೇ ಬಿ ನಿಮ್ಮ ಹೆಲ್ತ್ ನೋಡ್ಕೊಳ್ಬೇಕು, ಆರೋಗ್ಯ ನೋಡ್ಕೊಳ್ಬೇಕು, ಭೂಮಿ ವಿಚಾರ ನೋಡ್ಕೊಳ್ಬೇಕು. ಬಟ್ ಹಿರಿಯರಿಂದ ಬರ್ತಕ್ಕಂಥ ಆಸ್ತಿ ಪಾಸ್ತಿ ನಿಮಗೆ ಬರುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ. ಇನ್ಶೂರೆನ್ಸ್ ಹಣ ಏನಾದರೂ ಬರಲಿಕ್ಕೆ ಉಂಟು, ಅದಕ್ಕೆ ಯಾರಾದರೂ ಅಡ್ವೈಸ್ ಕೊಡ್ತಾರೆ, ಇನ್ಶೂರೆನ್ಸ್ ಹಣ ಬರುತ್ತೆ ನಿಮ್ಮ ಪಾಲಿಗೆ. ಆನಂತರ ಹಿರಿಯರಿಂದ ಜ್ಯುವೆಲ್ರಿ ಬರಬೇಕು ಯಾವುದೇ ರೂಪದಲ್ಲಿ, ಅಥವಾ ದುಡ್ಡು ಬರಬೇಕು ಅಂದಾಗ ಇದು ಫೇವರಬಲ್ ರಿಸಲ್ಟ್ ಕೊಡುತ್ತೆ, ಪರವಾಗಿಲ್ಲ ಅಲ್ವಾ? ಅದಕ್ಕೆ ಬೇಕಾಗಿ ಇದನ್ನು ಖಂಡಿತ ನೀವು ಯೂಸ್ ಮಾಡ್ಕೊಳ್ಬೋದು, ಏನು ಸಮಸ್ಯೆ ಇಲ್ಲ, ರೈಟಾ? ಓಕೆನಾ? ಬಾಕಿ ವಿಚಾರಗಳು ಅಷ್ಟು ಸುಲಭ ಅಂತ ಖಂಡಿತ ಅಲ್ಲ, ಬಹಳ ಜಾಗರೂಕರಾಗಿರಿ. ಗುರು 8ನೇ ಮನೆಯಲ್ಲಿ ಹೋಗುವಾಗ ಏನಾಗುತ್ತೆ, 8th ಹೌಸ್ ಬಂದು ಡಿಟ್ಯಾಚ್ಮೆಂಟ್. ಹಾಗಾದರೆ ನಿಮ್ಮ ಕುಟುಂಬದಿಂದ ಗುರು ತತ್ವದ ವ್ಯಕ್ತಿಗಳು ನಿಮ್ಮನ್ನು ಬಿಟ್ಟು ಹೋಗ್ಬೋದು ಅಂತ ಉಂಟು, ಅರ್ಥ ಆಯ್ತಾ? ಭೂಮಿ ಬಿಟ್ಟು ಹೋಗ್ಬೋದು, ಗುರು ತತ್ವದ ವ್ಯಕ್ತಿಗಳು ಬಿಟ್ಟು ಹೋಗ್ಬೋದು, ಆಧ್ಯಾತ್ಮಕ್ಕೆ ಸಮ ವ್ಯಕ್ತಿಗಳು ಬಿಟ್ಟು ಹೋಗ್ಬೋದು, ನಿಮ್ಮ ಗುರುಗಳು ನಿಮ್ಮಿಂದ ದೂರ ಆಗ್ಬೋದು ಅಂತ ಒಂದು ಇಂಡಿಕೇಶನ್ ಇದೆ. ಮತ್ತು ತಂದೆಯ ಆರೋಗ್ಯ ನೋಡ್ಕೊಳ್ಬೇಕು ಅಂತ ಇಂಡಿಕೇಶನ್ ಇದೆ. ಹಾಗಾದರೆ ನಮ್ಮ ಧನುರ್ ಲಗ್ನದವರು ಇಷ್ಟೆಲ್ಲ ನೋಡ್ಬೇಕು, ಖುದ್ದು ಅವರ ಆರೋಗ್ಯ ಕೂಡ ನೋಡ್ಬೇಕು. ಯಾಕಂದರೆ ಧನುರ್ ಲಗ್ನ ಲಗ್ನಾಧಿಪತಿಯಾಗಿ ಗುರು ಅಷ್ಟಮದಲ್ಲಿದ್ದಾನೆ. ಚಂದ್ರನಲ್ಲೇ ಬಂದ, ಚಂದ್ರನಿಗೂ ಒಳ್ಳೆ ರಿಸಲ್ಟ್ ಅಲ್ಲ, ಯಾಕಂದರೆ 8ನೇ ಭಾವ ಚಂದ್ರನಿಗೆ ನೀಚ ಫಲ ಅಲ್ವಾ? ಮತ್ತೆ ಹೇಗೂ ಕುಜನ ಮನೆ, ಅದು ಕುಜ ಬಂದ್ಬಿಟ್ಟ. ಅದಕ್ಕೇನೆ ಎಲ್ಲೋದು ಭೂಮಿ ವಿಚಾರ, ಮನೆ ವಿಚಾರದಲ್ಲಿ ಹೋಗಬೇಕಾದ್ರೆ ಭಾಳ ಜಾಗರೂಕರಾಗಿರಿ. ಈಗ 8ನೇ ಮನೆಯಲ್ಲಿ ಏನಾಗುತ್ತೆ, ನಿಮಗೆ ನಿಮಗೆ ಅವ್ಯಕ್ತ ರೀತಿಯಲ್ಲಿ ಅಡ್ವೈಸ್ ಅಂತೂ ಸಿಗುತ್ತೆ, ಯಾವುದೋ ಒಂದು ರೂಪದಲ್ಲಿ ಅಡ್ವೈಸ್ ಅಂತೂ ಸಿಗುತ್ತೆ. ಈ ಥರ ಹೋಗು, ಈ ಥರ ಹೋಗಿ. ಈಗ ಅದನ್ನು ಎಷ್ಟು ಫಾಲೋ ಮಾಡಲಿಕ್ಕೆ ಆಗುತ್ತೆ ನಿಮಗೆ ಆಗಲ್ಲ, ಸೆಕೆಂಡರಿ. ಬಟ್ ಸಿಗುವುದಂತೂ ಪಕ್ಕ. ಯಾರಾದರೂ ಹೇಳ್ತಾರೆ, ಏನು ಯಾರು ಹೇಳಲಿಲ್ಲ ಅಂದರೆ ನಿಮ್ಮ ತಂದೆ ಹೇಳ್ತಾರೆ, ಹೀಗೆ ಮಾಡಬೇಡ, ಹೀಗೆ ಮಾಡಬೇಡ, ಹೀಗೆ ಮಾಡಬೇಡ, ರೈಟ್ ತಾನೆ? ಈಗ ಎಣಿಸ್ಕೊಳ್ಳಿ, ಮಗ ಮಲಗ್ತಾ ಇರ್ತಾನೆ ಇಡೀ ದಿನ, ತಂದೆ ಬಂದು ಹೇಳ್ತಾರಲ್ಲ ಮಗನಿಗೆ, ನೀನು ನೀನು ಈ ಥರ ಮಲಗಬೇಡ, ನೀನು ಅದು ಮಾಡಬೇಕು, ನೀನು ಇದು ಮಾಡಿ, ಈ ಥರ, ಓಕೆನಾ? ಈ ಥರದ ಇಂಪ್ಯಾಕ್ಟ್ ಇರ್ತದೆ. ಅವ್ರು ಏನಾದರೂ ಹೇಳ್ತಾರೆ ಅಡ್ವೈಸ್, ಅದನ್ನು ಕೇಳಿಸ್ಕೊಳ್ಬೇಕಾಗುತ್ತೆ. ಫೇವರೇಬಲ್ ಆಗೋದು ಯಾರಿಗೆ? ಯಾರಿಗೆಲ್ಲ ಹಿರಿಯರಿಂದ ಬರ್ತಕ್ಕಂಥ ಆಸ್ತಿ, ಅರ್ಥ ಆಗುತ್ತಾ? ಹಿರಿಯರಿಂದ ಬರ್ತಕ್ಕಂಥ ಆಸ್ತಿ ಇದೆ, ಅದರಲ್ಲಿ ಫೇವರೇಬಲ್ ಆಗುತ್ತೆ. ಅಲ್ಲಿ ಅಡ್ವೈಸ್, ಇಷ್ಟವರೆಗೆ ಸಮಸ್ಯೆನೇ ಸಾಲ್ವ್ ಆಗ್ತಾ ಇಲ್ಲ, ಅದೆಲ್ಲೋ ಒಂದು ಕಡೆ ಕೋರ್ಟಿನಲ್ಲಿ ಉಂಟು, ಯಾರೋ ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಹಾಗಾದರೆ ಈ ಸಮಯದಲ್ಲಿ ಅದಕ್ಕೆ ಬೇಕಾಗಿ ಸಮಯ ಬಂದು ನಿಂತಿದೆ, ಅದಕ್ಕೆ ಬೇಕಾಗಿ ನಿಮಗೆ ಒಳ್ಳೆ ರಿಸಲ್ಟನ್ನು ಆತ ಕ್ರಿಯೇಟ್ ಮಾಡ್ತಾನೆ. ಕ್ಲಿಯರಾ?
ಇನ್ಶೂರೆನ್ಸ್ ಹಣ ಬಂದಿಲ್ಲ ಸರ್, ಇಷ್ಟವರೆಗೆ ಪ್ರಾಬ್ಲಮ್ ಇದೆ, ಇನ್ಶೂರೆನ್ಸ್ ಹಣ ಕೂಡ ನಿಮ್ಮ ಪಾಲಿಗೆ ಬರ್ಬೋದು. ಯಾರಾದರೂ ಬಂದು ಅಡ್ವೈಸ್ ಕೊಡ್ತಾರೆ, ಯಾರಾದರೂ ಸಹಾಯ ಮಾಡ್ತಾರೆ, ಇನ್ಶೂರೆನ್ಸ್ ಹಣ ನಿಮ್ಮ ಕೈಗೆ ಬರುವಂಥ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ. ಕೆಲವೊಮ್ಮೆ ನಿಮ್ಮ ಭೂಮಿಯನ್ನು ಬಿಟ್ಟು ಕೊಡಬೇಕಾದೀತು, ಮನೆಯನ್ನು ಬಿಟ್ಟು ಕೊಡಬೇಕಾದೀತು, ಅಥವಾ ಕೆಲವರಿಗೆಲ್ಲ ಜಾಗ ಇರುತ್ತಲ್ಲ, ಜಾಗ ಬಿಟ್ಟು ಕೊಡಬೇಕಾದ ಅನಿವಾರ್ಯ. ಯಾಕಂದರೆ ನಾಲ್ಕನೇ ಮನೆ ಅಧಿಪತಿಯಾಗಿ ಗುರು 8ನೇ ಮನೆಯಲ್ಲಿದ್ದಾನೆ ಅಲ್ವಾ, ರೈಟಾ? ಧನು ಲಗ್ನ, ನಾಲ್ಕನೇ ಮನೆ ಅದು ಎಂಟನೇ ಮನೆ ಡಿಟ್ಯಾಚ್ಮೆಂಟ್. ಹಾಗಾದರೆ ನಿಮ್ಮ ಭೂಮಿ ನಿಮ್ಮ ಕೈ ಬಿಟ್ಟು ಹೋಗುತ್ತೆ, ನಿಮ್ಮ ಮನೆ ನಿಮ್ಮ ಕೈ ಬಿಟ್ಟು ಹೋಗುತ್ತೆ ಅಂತ ಸಾಧ್ಯತೆಗಳು ಉಂಟು. ಬಟ್ ಹಿರಿಯರಿಂದ ಬರ್ತಕ್ಕಂಥ ಆಸ್ತಿ ಬರ್ಬೋದು, ಅದು ಕೂಡ ಸಾಧ್ಯತೆ ಉಂಟಲ್ವಾ. ಎರಡು ಕೂಡ ಪಾಸಿಬಿಲಿಟಿ ಉಂಟು. ಸೊ ಎರಡನ್ನು ಕೂಡ ನೀವು ಖಂಡಿತ ಯೂಸ್ ಮಾಡ್ಕೊಳ್ಬೋದು, ಏನೂ ತೊಂದರೆ ಇಲ್ಲ. ಓಕೆನಾ? ಎಂಟನೇ ಮನೆ ಹೇಗೆ ಆಕ್ಟಿವೇಟ್ ಆಗ್ಬೋದು ಹೇಳಿ? ಎಂಟನೇ ಮನೆ ಆಕ್ಟಿವೇಟ್ ಮಾಡ್ಕೊಳ್ಳೋದು ಹೇಗೆ? ಬಟ್ ಅದು ಅಗತ್ಯ ಇಲ್ಲ, ಬಟ್ ಹೇಗೆ ಆಕ್ಟಿವೇಟ್ ಆಗ್ಬೋದು ಅಲ್ವಾ? ಬ್ಲ್ಯಾಕ್ ಆ್ಯಂಡ್ ವೈಟ್ ಬಟ್ಟೆಯನ್ನು ಧರಿಸುವುದರಿಂದ, ಬಿಳಿ ಬಣ್ಣದ ಅಂಗಿ ಕಪ್ಪು ಬಣ್ಣದ ಪ್ಯಾಂಟನ್ನು ಧರಿಸುವುದರಿಂದ ನಿಮ್ಮ ಎಂಟನೇ ಮನೆ ಆಕ್ಟಿವೇಶನ್ ಆಗುತ್ತೆ. ರೈಟಾ? ಓಕೆನಾ? ಗೊತ್ತಾಯಿತು ಅಂತ ಇಟ್ಕೊಳ್ತೇನೆ. ತುಂಬ ಚೆನ್ನಾಗಿ. ಆನಂತರ ಕಾವಿ ಬಟ್ಟೆ ಧರಿಸುವುದರಿಂದ ಕೂಡ ಎಂಟನೇ ಮನೆ ಆಕ್ಟಿವೇಟ್ ಆಗುತ್ತೆ. ಕಾವಿ ಬಟ್ಟೆ ಅಂದರೆ ಈ ಸನ್ಯಾಸಿಗಳು ಧರಿಸುವಂಥದ್ದು, ಆ ಥರ ಅಲ್ವಾ? ಲಂಗೋಟಿ ಹಾಕ್ಕೊಂಡು ಕಾವಿ ಬಟ್ಟೆ ಧರಿಸಿ ಅಲ್ವಾ? ಸೊ ಓಕೆ, ಆ ಥರ. ಓಕೆನಾ? ಮತ್ತು ಬಟ್ಟೆ ತೆಗೆದು ಸೀದಾ ಹೋಗುವಂಥದ್ದು ಎಂಟನೇ ಮನೆ. ಓಕೆನಾ? ಎಲ್ಲ ಬಿಚ್ಚಿ ಹಾಕಿ ಯಾವುದು ಬೇಡ ನನಗೆ, ಓಕೆ, ಸೀದಾ ಹಿಮಾಲಯಕ್ಕೆ ಹೋಗುವಂಥದ್ದು ಎಂಟನೇ ಮನೆ. ಎಂಟನೇ ಮನೆ ಆಕ್ಟಿವೇಶನ್ ಆಗಿದೆ ಅಂತ ಅರ್ಥ. ಯಾಕಂದರೆ ಎಂಟನೇ ಮನೆ ಅಂದರೆ ಎಲ್ಲವನ್ನ ಬಿಡುವಂಥದ್ದು, ಎಲ್ಲ ಬಿಡುವ, ಕುಟುಂಬ, ಸಂಸಾರ, ಹಣಕಾಸು, ಮೋಹ ತ್ಯಜಿಸುವಂಥದ್ದು ನಿಮ್ಮ ಎಂಟನೇ ಮನೆ. ಸೀದಾ ಹೊರಟೋಗೋದು ಎಂಟನೇ ಮನೆ. ಅದಕ್ಕೋಸ್ಕರ ಕಾವಿ ಬಟ್ಟೆ ಧರಿಸಿದಾಗ ಎಂಟನೇ ಮನೆ ಬೈ ಡಿಫಾಲ್ಟ್ ಆಗಿ ಆಕ್ಟಿವೇಟ್ ಆಗುತ್ತೆ. ಸಂತೋಷ್ ಶೆಟ್ಟಿ ಅವರೇ, ಓಕೆನಾ? ಬ್ಲ್ಯಾಕ್ ಆ್ಯಂಡ್ ವೈಟ್ ಧರಿಸಿದಾಗ ಎಂಟನೇ ಮನೆ ಆಕ್ಟಿವೇಟ್ ಆಗುತ್ತೆ. ತೊಂದರೆ ಇಲ್ಲ, ನೀವು ಮಾಡ್ಬೋದು ಅದಕ್ಕೆ ಬೇಕಾದಂತೆ. ತೊಂದರೆ ಇಲ್ಲ, ಯಾರಿಗೆಲ್ಲ ಬೇಕೋ ಅವರೆಲ್ಲ ಮಾಡ್ಬೋದು, ಇಲ್ಲ ಅಂದ್ರೆ ಏನು ತೊಂದರೆ ಇಲ್ಲ. ಅದೆಲ್ಲ ಬೇಕಾಗಿಲ್ಲ ನಮಗೆ ಆ್ಯಕ್ಚುಲಿ ಅಲ್ವಾ. ಸೊ ಸಂತೋಷ್ ಶೆಟ್ಟಿರಾವ್ ಆ್ಯಕ್ಚುಲಿ ಏನಾಗುತ್ತೆ, ಆಧ್ಯಾತ್ಮದಲ್ಲಿ ಹೋದಾಗ ಮತ್ತು ಉಪವಾಸ ಮಾಡಿದಾಗ ಮತ್ತು ನಿಮ್ಮ ಉಪವಾಸ ಮತ್ತು ಧ್ಯಾನ ಮಾಡಿದಾಗ ಎಂಟನೇ ಮನೆ ಬೈ ಡಿಫಾಲ್ಟ್ ಆಗಿ ಕ್ಲೆನ್ಸಿಂಗ್ ಆಗುತ್ತೆ. ಆಕ್ಟಿವೇಶನ್ ಅಂತೂ ಇರುತ್ತೆ, ಬಟ್ ಕ್ಲೆನ್ಸಿಂಗ್ ಆಗುತ್ತೆ, ತೊಂದರೆ ಇಲ್ಲ. ರೈಟಾ? ಓಕೆ, ಅರ್ಥ ಆಯಿತು ಅಂತ ಇಟ್ಕೊಳ್ತೇನೆ. ನೆಕ್ಸ್ಟ್ ಬಂದ್ಬೇಡ ಏನುಂಟಂತ. ಈಗ ಮಕರ ಲಗ್ನ ಮಕರ ರಾಶಿಯವರಿಗೆ ಏನಾಗುತ್ತೆ, 7th ಹೌಸಲ್ಲಿ ಗುರುವಿನ ಭ್ರಮಣ. ಓಕೆನಾ? ಗುರು ಯಾರು? ವ್ಯಯಾಧಿಪತಿ ಮತ್ತು ತೃತೀಯಾಧಿಪತಿ. ಈಗ ಸ್ಕ್ರಿಪ್ಟ್ ಹೇಗೆ ಬರೆಯೋಣ? ಗುರು ಪ್ಲಸ್ ಚಂದ್ರ ಪ್ಲಸ್ ಶುಕ್ರ, ರೈಟಾ? ಚಂದ್ರ ಮತ್ತು ಶುಕ್ರ ಅಲ್ವಾ, ಎರಡು ಇಮೋಷನಲ್ ಪ್ಲಾನೆಟ್ಸ್, ಮತ್ತು ಗುರು ಬಂದ್ಬಿಟ್ಟ. ಈಗ ಏನಾಗುತ್ತೆ ಹೇಳಿ ಇವರಿಗೆ? ಮನೆ ಚೇಂಜ್ ಮಾಡುವಂಥ ಯೋಗ, ಮನೆಯನ್ನು ಡೆಕೋರೇಟ್ ಮಾಡುವಂಥ ಯೋಗ, ಮನೆಯಲ್ಲಿ ದೇವರ ಕೋಣೆಯನ್ನು ಬದಲಾಯಿಸುವಂಥ ಯೋಗ, ಮನೆ ಕನ್ಸ್ಟ್ರಕ್ಷನ್ ಮಾಡುವಂಥ ಯೋಗ, ಎಲ್ಲಿ ಬೇಕಾದ್ರೂ ಮಾಡ್ಬೋದು, ನೀವು ತೊಂದರೆ ಇಲ್ಲ. ಇದು ಒಳ್ಳೆ ರಿಸಲ್ಟ್ ಕೊಟ್ಟೇ ಕೊಡ್ತದೆ. ಯಾಕಂದರೆ ಶುಕ್ರನ ಇಂಪ್ಯಾಕ್ಟ್ ಉಂಟಲ್ವಾ, ಮನೆ ಚೇಂಜ್ ಆಗುವಂಥ ಸಾಧ್ಯತೆ ತೀರಾ ಜಾಸ್ತಿ ಇದೆ. ಮನೆ ನೋಡಿ, ಮನೆ ಚೇಂಜ್ ಮಾಡೋದು ಸುಲಭ ಅಲ್ಲ, ನಿಮಗೆ ಕಷ್ಟ ಅಂತೂ ಇರುತ್ತೆ, ಬಟ್ ಮನೆ ಚೇಂಜ್ ಮಾಡುವಂಥ ಯೋಗ ಅಂತೂ ಇದೆ, ಕನ್ಸ್ಟ್ರಕ್ಷನ್ ಮಾಡುವಂಥ ಯೋಗ ಅಂತೂ ಇದೆ ಅಲ್ವಾ, ರೈಟಾ? ಓಕೆನಾ? ಅರ್ಥ ಆಯ್ತಾ? ತುಂಬ ಚೆನ್ನಾಗಿದ್ದು ವರ್ಕ್ ಆಗುತ್ತೆ, ಟ್ರೈ ಮಾಡಿ ನೋಡ್ಬೋದು. ಯಾರೆಲ್ಲ ಮಕರ ಲಗ್ನದವರು ಇದ್ದೀರಿ ಅವರೆಲ್ಲರಿಗೂ ಕೂಡ ಮನೆಯಲ್ಲಿ ಡೆಕೋರೇಟ್ ಮಾಡುವಂಥದ್ದು, ಪರ್ದೆಗಳನ್ನು ಹಾಕುವಂಥದ್ದು, ಹೊಸ ವಸ್ತುಗಳನ್ನು ತರುವಂಥದ್ದು, ಯಾವುದಾದ್ರೂ ಮನೆ ಒಳಗಡೆ ಕಬಾಟ್ಗಳನ್ನು ಮಾಡುವಂಥದ್ದು. ಆನಂತರ ಯಾಕಂದರೆ ಕಬಾಟ್ ಯಾಕೆ ಮಾಡಬೇಕು? ಯಾಕಂದರೆ ಗುರು ಬಂದು ಥರ್ಡ್ ಹೌಸ್ ಬಂದು ನಿಮ್ಮ ಕಬಾಟ್ಗಳು. ಹಾಗಾದರೆ ಎಲ್ಲೊಂದು ಕಡೆ ವಾರ್ಡ್ರೋಬ್ ಮಾಡುವಂಥದ್ದು, ಸ್ಟಡಿ ಟೇಬಲ್ ಮಾಡುವಂಥದ್ದು, ಪರ್ದೆ ಹಾಕುವಂಥದ್ದು, ಇದೆಲ್ಲ ಇಂಪ್ಯಾಕ್ಟ್ ಇರ್ತದೆ ಸರ್. ಕೆಲವರು ಡ್ರೆಸ್ ಖರೀದಿ ಮಾಡುವಂಥದ್ದು, ಜ್ಯುವೆಲ್ರಿ ಖರೀದಿ ಮಾಡುವಂಥದ್ದು, ಅದು ಕೂಡ ಇಂಪ್ಯಾಕ್ಟ್ ಇರ್ತದೆ ಸರ್, ತೊಂದರೆ ಇಲ್ಲ. ಇಲ್ಲೇನಾಗುತ್ತೆ, ನಾಲ್ಕನೇ ಮನೆಯಲ್ಲಿ ಗುರು ಭ್ರಮಣ ಮಾಡ್ತಾ ಇದ್ದಾನೆ ಅಂದಾಗ ಅದರ ಇಂಪ್ಯಾಕ್ಟ್, ಕರ್ಕಾಟಕ ರಾಶಿಯಲ್ಲಿ 7th ಹೌಸಲ್ಲಿ ಗುರು ಭ್ರಮಣ ಮಾಡ್ತಾ ಇದೆ, ಅದರ ಇಂಪ್ಯಾಕ್ಟ್ ನಿಮ್ಮ ನಾಲ್ಕನೇ ಮನೆಗೆ ಬಂತು ಈಗ. ಓಕೆನಾ? 4th ಹೌಸ್ಗೆ ಬಂತು. ನಾಲ್ಕನೇ ಮನೆಯಲ್ಲಿ ಗುರು ಹೋಗ್ತಾ ಇದ್ದಾನೆ. ಹಾಗಾದರೆ ಮನೆ ವಿಚಾರದಲ್ಲಿ ಪ್ರೊಸೀಡ್ ಆಗುವಂಥ ಯೋಗ ಭಾಗ್ಯ ನಿಮ್ಮ ಪಾಲಿಗೆ 100% ಕ್ರಿಯೇಟ್ ಆಗಿದೆ, ತೊಂದರೆ ಇಲ್ಲ. ಒಂದಷ್ಟು ತೊಂದರೆ ಇದೆ ಶಿವಕುಮಾರ್ ಅವರೇ, ಒಂದಷ್ಟು ಸಮಸ್ಯೆ ಇದೆ, ಲಗ್ನಕ್ಕೆ ಗುರು ದೃಷ್ಟಿ ಇಟ್ಟಿದ್ದಾನೆ, ಅಥವಾ ಒಂದಷ್ಟು ತೊಂದರೆಗಳನ್ನು, ಒಂದಷ್ಟು ಸಮಸ್ಯೆಗಳನ್ನು ನೀವು ತನ್ನಿಂತಾನೇ ದೂರ ಮಾಡ್ಕೊಳ್ತೇವೆ ನಿಮಗೆ ಬೇಕಾದಾಗೆ, ತನ್ನಿಂತಾನೆ, ಏನು ತೊಂದರೆ ಇಲ್ಲ. ನಿಮಗೆ ಕಾಮನ್ ಸೆನ್ಸ್ ಕೆಲಸ ಮಾಡುತ್ತೆ, ನಾನು ಈ ಥರ ಇರಬೇಕಂತ ಗೊತ್ತಾಗುತ್ತೆ. ಆ ಥರನೇ ಇದ್ದುಕೊಂಡು ನೀವೇನು ಮಾಡ್ತೀರಾ, ಆ ನಿಮ್ಮ ಕೆಲಸ ಕಾರ್ಯಗಳನ್ನು ಮಾಡ್ಕೊಳ್ತೀರಾ, ಭೂಮಿ ವಿಚಾರಕ್ಕೆ, ಮನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ. ರೈಟ್ ತಾನೆ? ಓಕೆನಾ? ಹಾಂ, ಕಮ್ಯುನಿಕೇಷನ್ ಇಂಪ್ರೂವ್ ಆಗ್ಬೋದು. ಥರ್ಡ್ ಲಾರ್ಡ್ ಅಲ್ವಾ, ಯಾರು ಇದು ಗುರು ಬಂದು ಥರ್ಡ್ ಲಾರ್ಡ್ ಆದಾಗ ಅದು ಇಂಪ್ರೂವ್ಮೆಂಟ್ ಕೊಡುತ್ತೆ ನಿಮಗೆ, ನಿಮಗೆ ಇನ್ಫ್ಲುಯೆನ್ಸ್ ಮಾಡಿಯೇ ಮಾಡ್ತಾನೆ, ಏನೂ ತೊಂದರೆ ಇಲ್ಲ. ಒಳ್ಳೆ ಮೋಕ ಬಂದು ನಿಂತಿದೆ ನಮ್ಮ ಮಕರ ಲಗ್ನದವ್ರಿಗೆ, ಯೂಸ್ ಮಾಡ್ಕೊಳ್ಳಿ, ತುಂಬ ಒಳ್ಳೆ ಮೌಕ. ಯಾರೆಲ್ಲ ಇನ್ವೆಸ್ಟ್ಮೆಂಟ್ ಮಾಡಬೇಕು ಗೋಲ್ಡಲ್ಲಿ, ಅದು ಮಾಡಿ ಅಂತ ಹೇಳ್ತೇನೆ. ಡ್ರೆಸ್ ತಗೊಳ್ಬೇಕು, ತಗೊಳ್ಳಿ ಅಂತ ಹೇಳ್ತೇನೆ ಅಲ್ವಾ. ಕೆಲವರ ಮನೆಯಲ್ಲಿ ದೇವರ ಫೋಟೋಗಳು, ದೇವರ ಮೂರ್ತಿಗಳು ಚೇಂಜ್ ಆಗ್ತವೆ, ಮನೆಯ ದೇವರ ಕೋಣೆಯ ಸ್ಟ್ರಕ್ಚರ್ ಚೇಂಜ್ ಆಗುತ್ತೆ, ಅದನ್ನು ಮೇ ಬಿ ಚೇಂಜ್ ಮಾಡ್ತಾರೆ ಅಂತ ಒಂದು ಇಂಡಿಕೇಶನ್. ಈಗ ಸ್ವಲ್ಪ ಸಮಯ ಹೋದ ನಂತರ ಗುರು ಏನು ಮಾಡ್ತಾನೆ, ವಕ್ರಿಯಾಗಿ ಮಿಥುನ್ ರಾಶಿಗೆ ಬರ್ತಾನೆ. ಮಿಥುನ್ ರಾಶಿಗೆ ಬಂದು ಮತ್ತೆ ಬರುವ ವರ್ಷ ಕರ್ಕಾಟಕ ರಾಶಿಗೆ ಹೋಗ್ತಾನೆ. ಅವಾಗ ಅದು ಫೇವರಬಲ್ ಅಂತ ಆಗುತ್ತೆ, ನೀವು ಚಿಂತೆ ಮಾಡುವಂತ ಅಗತ್ಯ ಬರುವ ವರ್ಷನೂ ನಿಮಗೆ ಸೋನೆ ಪೇ ಸುಹಾಗಾನೆ, ಆಯಿತಾ? ಒಳ್ಳೆ ರಿಸಲ್ಟ್ ಅಂತೂ ಇರ್ತದೆ. ಯಾಕಂದರೆ ರಾಶಿಯಿಂದ ಗುರುಬಲ, ಲಗ್ನದಿಂದ ಕೂಡ ಪರವಾಗಿಲ್ಲ, ಇಸ್ ದ ಮಚ್ ಬೆಟರ್ ರಿಸಲ್ಟ್. ಓಕೆನಾ? ಅರ್ಥ ಆಯ್ತಾ? ಮಕರ ಲಗ್ನದವ್ರು, ಮಕರ ರಾಶಿಯವರಿಗೆ ಯಾರೆಲ್ಲ ಇದ್ದೀರಿ ಈಗ ಈ ಥರ ಚೇಂಜ್ ಮಾಡ್ಕೊಳ್ಬೇಕಂತ? ನಂದು ಖುದ್ದು ಮಕರ ಲಗ್ನ ಮಕರ ರಾಶಿ, ನಮ್ಮ ಮಕರ ಲಗ್ನ ನಂದು ಅಲ್ವಾ. ಮನೆಯಲ್ಲಿ ಡೆಕೋರೇಟ್ ಮಾಡುವಂಥದ್ದು, ಬೇರೆ ಬೇರೆ ವಸ್ತುಗಳನ್ನು ತರುವಂಥದ್ದು, ಮತ್ತು ದೇವರ ಕೋಣೆಯಲ್ಲಿ ಮೂರ್ತಿಗಳು ಆಲ್ಮೋಸ್ಟ್ ಚೇಂಜ್ ಆಗಿದೆ, ಎಲ್ಲವೂ ಕೂಡ ಹೊಸ ಹೊಸ ಮೂರ್ತಿಗಳು ಬಂದು ಕೂತು ಬಿಟ್ಟಿದೆ ಈಗ. ಓಕೆನಾ?
ದೊಡ್ಡ ದೊಡ್ಡ ಮೂರ್ತಿ ನೀವು ಹೇಳ್ತೀರಿ ಸಣ್ಣ ಸಣ್ಣ ಮೂರ್ತಿ ಇಡುವೆ, ನಾನು ದೊಡ್ಡ ದೊಡ್ಡ ಮೂರ್ತಿ ಇಟ್ಟಿದ್ದೇನೆ, ರೈಟಾ? ಈ ಥರ ಅಲ್ವಾ? ಯಾಕಂದರೆ ಅದು ತನ್ನ ಇಂಪ್ಯಾಕ್ಟ್ ತೋರಿಸ್ಬೇಕಾದ್ರೆ ತೋರಿಸುತ್ತೆ ಸರ್, ಯಾವುದೋ ಒಂದು ರೂಪದಲ್ಲಿ ಕಾಮನ್ ಸೆನ್ಸನ್ನು ಕ್ರಿಯೇಟ್ ಮಾಡುತ್ತೆ. ನೀವು ಖಂಡಿತ ಇದರಲ್ಲಿ ನೀವು ಪ್ರೊಸೀಡ್ ಆಗ್ಬೋದು, ಏನೂ ತೊಂದರೆ ಇಲ್ಲ. ಕ್ಲಿಯರ್ ಆಯಿತಾ? ಹಾಂ, ಕಪ್ಬೋರ್ಡ್ ಓಕೆ, ಅದು ಚೇಂಜ್ ಆಗುತ್ತೆ ಅಲ್ವಾ? ಸೊ ಅದರಲ್ಲಿ ಕೂಡ ನಿಮಗೆ ಒಳ್ಳೆ ರಿಸಲ್ಟನ್ನು ಅನುಭವಿಸುವಂಥ ಯೋಗ ಕ್ರಿಯೇಟ್ ಆಗುತ್ತೆ. ಕುಂಭಲಗ್ನ ಕುಂಭರಾಶಿಯವರಿಗೆ ಗುರು 6ನೇ ಮನೆ ಭ್ರಮಣ ಮಾಡ್ತಾನೆ, ಓಕೆನಾ? ತೋ 6ನೇ ಮನೆ ಸ್ಕ್ರಿಪ್ಟ್ ಬರಿಬೇಕಲ್ವ? ಏನು ಇರ್ತದೆ ಗುರುವಿನ ಸ್ಕ್ರಿಪ್ಟ್ ಏನಿರ್ತದೆ? ಗುರು ಪ್ಲಸ್ ಚಂದ್ರ ಪ್ಲಸ್ ಬುಧ ಅಲ್ವಾ? ಇಲ್ಲಿ ಕೂಡ ಏನಾಗುತ್ತೆ, 6ನೇ ಮನೆ ಬುಧ ಬಹಳ ಸ್ಟ್ರಾಂಗ್ ಆಗಿರ್ತಾನೆ, ರೈಟ್? ಓಕೆನಾ? ಅಲ್ಲಿ ಗುರು ಬಂದ್ಬಿಟ್ಟ, ಮತ್ತೆ ಕರ್ಕಾಟಕ ರಾಶಿ ಆಲ್ರೆಡಿ ಇದೆ, ಅಲ್ಲಿ ಗುರು ಉಚ್ಚನಾಗ್ಬಿಟ್ಟ. ಯಾರಿಗೆಲ್ಲ ಪೇಪರ್ ವರ್ಕಲ್ಲಿ ಪ್ರಾಬ್ಲಮ್ ಇದೆ ಭೂಮಿ ವಿಚಾರದಲ್ಲಿ, ಅದೀಗ ಸಾಲ್ವ್ ಆಗುತ್ತೆ, 100% ಸಾಲ್ವ್ ಆಗುತ್ತೆ. ಯಾರಿಗೆಲ್ಲ ಭೂಮಿ ವಿಚಾರದಲ್ಲಿ ಮೋಸ ಆಗಿದೆ, ಪೇಪರ್ ವರ್ಕ್ ಪ್ರಾಬ್ಲಮ್ ಇದೆ, ಅಥವಾ ಏನೋ ತೊಂದರೆ ಆಗಿದೆ, ಅದೆಲ್ಲ ನಿವಾರಣೆ ಆಗುತ್ತೆ. ರಿಜಿಸ್ಟ್ರೇಷನ್ ಮಾಡುವವರಿಗೆ ಒಳ್ಳೆ ಸಮಯ ಬಂದು ನಿಂತಿದೆ, ಖಂಡಿತ ನಿಮ್ಮ ಮನೆ ಭೂಮಿ ರಿಜಿಸ್ಟ್ರೇಷನ್ ಆಗುವಂಥ ಯೋಗ ಭಾಗ್ಯ. ಆನಂತರ ನಿಮ್ಮದು ಲೆಕ್ಕಾಚಾರಗಳು, ಅದರಲ್ಲಿ ಕೂಡ ನಿಮ್ಮ ಇನ್ಕಮ್ ಟ್ಯಾಕ್ಸ್ ಪ್ರಾಬ್ಲಮ್ ಇದೆ, ಅಲ್ಲೇನೋ ಸಮಸ್ಯೆ ಆಗಿದೆ, ಅದೆಲ್ಲ ಸಾಲ್ವ್ ಆಗುವಂಥ ಸಾಧ್ಯತೆಗಳು. ಯಾರಿಗೆಲ್ಲ ದುಡ್ಡು ಕೊಟ್ಟು ಬಿಟ್ಟಿದ್ದೀರಾ ಆ ದುಡ್ಡು ವಾಪಸ್ ಬರುವಂಥ ಸಾಧ್ಯತೆಗಳು, ಯಾರಾದರೂ ಬಂದು ಅಡ್ವೈಸ್ ಕೊಡ್ತಾರೆ, ಯಾರಾದರೂ ಬಂದು ದುಡ್ಡೇ ಕೊಡ್ಬೋದು ನಿಮಗೆ, ಆ ಒಂದು ಪರಿಸ್ಥಿತಿ ಇಲ್ಲಿ ಕ್ರಿಯೇಟ್ ಆಗಿರ್ತದೆ ಆಲ್ಮೋಸ್ಟ್ ಅಲ್ವಾ? ಆರೋಗ್ಯ ನೋಡ್ಕೊಳ್ಬೇಕಾದ ಇಂಡಿಕೇಶನ್ ಇದೆ. ಅದು ಬಿಟ್ಟರೆ ಬಾಕಿ ಎಲ್ಲ ರೀತಿಯಲ್ಲೂ ಕೂಡ ಫೇವರಬಲ್ ರಿಸಲ್ಟನ್ನು ಅನುಭವಿಸುವಂಥ ಯೋಗ ಬಗ್ಗೆ ನಿಮ್ಮ ಪಾಲಿಗಂತೂ ಡೆಫಿನೆಟ್ ಆಗಿದೆ. ಯಾಕಂದರೆ ಗುರು 6ನೇ ಮನೆಯಲ್ಲಿ ಆ್ಯಕ್ಚುಲಿ ಒಳ್ಳೆ ರಿಸಲ್ಟ್ ಅಲ್ಲ, ಬಟ್ ಡಿಸ್ಪ್ಯೂಟ್ಸ್ ಇದ್ದಾಗ ಅಲ್ವಾ, ಅಲ್ಲಿ ಶತ್ರುಗಳಿದ್ದಾರೆ, ಅಲ್ಲಿ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಇದೆ, ಪೇಪರ್ ವರ್ಕಲ್ಲಿ ಪ್ರಾಬ್ಲಮ್ ಇದೆ, ಇದನ್ನು ರಿಪೇರಿ ಮಾಡಲಿಕ್ಕೆ ಈಗ ಗುರು 6ನೇ ಮನೆಯಲ್ಲಿ ನಿಮಗೆ ಕುಂಭಲಗ್ನದವ್ರಿಗೆ ಕುಂಭರಾಶಿಯವರಿಗೆ ಇನ್ಫ್ಲುಯೆನ್ಸನ್ನು ಕೊಡ್ತಾನೆ. ಗೊತ್ತಾಗುತ್ತಾ ನಿಮಗೆ ಅಲ್ವಾ? ಆ್ಯಕ್ಚುಲಿ ಅದು ಗುರುಬಲ ಅಲ್ಲ ತಾನೇ. ಲಗ್ನದಿಂದ 6ನೇ ಮನೆ ಗುರು ಏನು ಮಾಡ್ಬೋದು ಹೇಳಿ? ಲಗ್ನದಿಂದ ಅಥವಾ ಚಂದ್ರನಿಂದ 6ನೇ ಮನೆ ಗುರು, ಚಂದ್ರನಿಂದ 6ನೇ ಮನೆ ಗುರು ನಿಮ್ಮ ತಾಯಿಗೆ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ತಾನೆ ಅಂತ. ಹೆಲ್ತ್ ಪ್ರಾಬ್ಲಮ್ ಆಗುತ್ತೆ, ಖುದ್ದು ನಿಮ್ಮ ಹೆಲ್ತ್ ನೋಡ್ಕೊಳ್ಬೇಕು. ಬೊಜ್ಜು ಇದ್ದವ್ರಿಗೆ ತುಂಬ ಸಮಸ್ಯೆ ಆಗುತ್ತೆ, ಒಬೆಸಿಟಿಯನ್ನು ಯಾರು ಪಡೆದಿದ್ದಾರೋ ಅವ್ರಿಗೆ ತುಂಬ ಸಮಸ್ಯೆ ಆಗುತ್ತೆ, ಅದು ವಿಷಯ ಬೇರೆ. ಬಟ್ 6ನೇ ಮನೆ ಡಿಸ್ಪ್ಯೂಟ್ಸನ್ನು ಸಾಲ್ವ್ ಮಾಡಲಿಕ್ಕೆ ಮಾತುಗಾರಿಕೆಯಿಂದ ಸಾಲ್ವ್ ಆಗುತ್ತೆ. ಯಾಕಂದರೆ ಗುರು ಬಂದು ಮಾತುಗಾರಿಕೆ, ಗುರು ಬಂದು ಫೈಟಿಂಗ್ ಅಲ್ಲ, ರೈಟ್ ತಾನೇ? ಓಕೆನಾ ಭಾಗ್ಯವರೇ? ಗುರು ಬಂದು ಫೈಟಿಂಗ್ ಅಲ್ಲ, ಗುರು ಬಂದು ಮಾತುಗಾರಿಕೆ. ಹಾಗಾದರೆ ಮಾತುಗಾರಿಕೆಯಿಂದ ಸಾಲ್ವ್ ಆಗುತ್ತೆ, ಯಾರೋ ಬಂದು ಸೊಲ್ಯೂಷನ್ ಮಾಡ್ತಾರೆ, ಯಾವುದೋ ವ್ಯಕ್ತಿ ಮುಖಾಂತರ ಸೊಲ್ಯೂಷನ್ ಆಗುತ್ತೆ ಅಲ್ವಾ? ಸೊ ಈ ಪರಿಸ್ಥಿತಿ ಕ್ರಿಯೇಟ್ ಆಗುತ್ತೆ. ನೀವು ಅದಕ್ಕೆ ಬೇಕಾದ ಪ್ರಯತ್ನ ಮಾಡ್ಬೋದು. ನನಗೆ ಇಷ್ಟವರೆಗೆ ಆರೋಗ್ಯದಲ್ಲಿ ಸಮಸ್ಯೆ ಉಂಟು, ಯಾವುದೇ ಡಾಕ್ಟ್ರು ಒಳ್ಳೆಯವರು ಸಿಕ್ಕಿಲ್ಲ ಅಂದಾಗ ಮೇ ಬಿ ಆ ಒಂದು ಡಾಕ್ಟ್ರು ಕೂಡ ಸಿಗುವಂಥ ಸಾಧ್ಯತೆಗಳು, ಆ ಡಾಕ್ಟರ್ ಬಳಿ ಹೋಗುವಂಥ ಸಾಧ್ಯತೆಗಳು ಅಲ್ವಾ ತೀರಾ ಜಾಸ್ತಿ. ಅದನ್ನು ಮಾಡ್ಕೊಳ್ಳಿ. ತಾಯಿ ಆರೋಗ್ಯ ನೋಡ್ಕೊಳ್ಳಿ. ಯಾವುದೋ ಡಿಸ್ಪ್ಯೂಟ್ಸ್ ಇದೆ, ಕೋರ್ಟ್ ಕಚೇರಿ ಕೇಸ್ ಇದೆ, ಅದನ್ನು ಸಾಲ್ವ್ ಮಾಡಬೇಕು. ಯಾರೋ ಬಂದು ನಿಮಗೆ ಅಡ್ವೈಸ್ ಕೊಡ್ತಾರೆ, ಇಂತಹ ವಕೀಲರಿದ್ದಾರೆ, ಇಂಥ ವಕೀಲರ ಬಳಿಗೆ ಹೋಗಿ, ಅಥವಾ ಇಂಥ ವಕೀಲರೇ ಬರ್ತಾರೆ, ಅವ್ರು ನಿಮ್ಮ ಪ್ರಾಬ್ಲಮನ್ನು ಸಾಲ್ವ್ ಮಾಡಿಕೊಳ್ತಾರೆ. ಇದೆಲ್ಲ ಅರ್ಥ ಆಯ್ತಾ ನಿಮಗೆ? ಅಂದರೆ ಡಿಸ್ಪ್ಯೂಟ್ಸ್ಗಳನ್ನು ಸಾಲ್ವ್ ಮಾಡಲಿಕ್ಕೆ ಗುರು ಮಹಾರಾಜ 6ನೇ ಮನೆಯಲ್ಲಿದ್ದಾನೆ. ನೀವೀಗ ಅದನ್ನು ಯೂಸ್ ಮಾಡ್ಕೊಳ್ಬೇಕು. ಅರ್ಥ ಆಯ್ತಾ? ನಿಮಗೆ ಯೂಸ್ ಆಗುತ್ತೆ. ರಿಜಿಸ್ಟ್ರೇಷನ್ ಮಾಡ್ಕೊಳ್ಬೇಕು, ಅದು ಯೂಸ್ ಆಗುತ್ತೆ ಯಾವುದೇ ರೂಪದಲ್ಲಿ. ಪೇಪರ್ ವರ್ಕಲ್ಲೆಲ್ಲ ಪ್ರಾಬ್ಲಮ್ ಇದೆ, ಇಷ್ಟವರೆಗೆ ಅದು ಸರಿನೇ ಇಲ್ಲ, ಯಾರೋ ಮೋಸ ಮಾಡಿದ್ದಾರೆ, ಅಥವಾ ಒಂದೇ ಜಾಗವನ್ನು ಎರಡೆರಡು ಮಂದಿಗೆ ಮಾರಿ ಮೋಸ ಮಾಡಿದ್ದಾರೆ, ಹಾಗಾದರೆ ಪೇಪರ್ ವರ್ಕ್ ಸಮಸ್ಯೆ ಉಂಟು. ಮೇಜರ್ ಆಗಿ ಪೇಪರ್ ವರ್ಕಲ್ಲಿ ಸಮಸ್ಯೆ ಇದ್ದದನ್ನು ಸಾಲ್ವ್ ಮಾಡ್ಕೊಳ್ಳಿಕ್ಕೆ 6ನೇ ಮನೆ ಗುರು ಮಹಾರಾಜ ಹೆಲ್ಪ್ ಮಾಡ್ತಾನೆ. ಕ್ಲಿಯರ್ ಆಯ್ತಾ? ಆಯ್ತು ಅಂತ ಇಟ್ಕೊಳ್ತೇನೆ. ನೋಡೋಣ ಕೊನೆಯದಾಗಿ ಈಗ ಮೀನ ಲಗ್ನ ಮೀನರಾಶಿಯವರಿಗೆ ಗುರು ಪಂಚಮದಲ್ಲಿ ಭ್ರಮಣ, ಓಕೆನಾ? ಈಗ ಸ್ಕ್ರಿಪ್ಟ್ ಬರೀರಿ, ಏನು ಬರುತ್ತೆ? ಗುರು ಪ್ಲಸ್ ಚಂದ್ರ ಪ್ಲಸ್ ರವಿ, ಓಕೆನಾ? ಇಷ್ಟು ಫೇವರಬಲ್ ನಿಮಗೆ. ರವಿ ಯಾರು ನಿಮ್ಮ ಜಾತಕಕ್ಕೆ? ರವಿ ಬಂದು 6th ಲಾರ್ಡ್ ಆತ, 6ನೇ ಮನೆ ಅಧಿಪತಿಯಾಗಿ ಪಂಚಮದಲ್ಲಿದ್ದಾನೆ ಅಂತ ಇಂಡಿಕೇಶನ್, ರೈಟಾ? 6ನೇ ಮನೆ ಅಧಿಪತಿ ಅಲ್ವಾ? ಅಂದರೆ ಪಂಚಮಕ್ಕೆ ಇಂಪ್ಯಾಕ್ಟನ್ನು ಕ್ರಿಯೇಟ್ ಮಾಡ್ತಾ ಇದ್ದಾನೆ ಅಂತ ಇಂಡಿಕೇಶನ್. ಎನಿವೆ ಏನೇ ಆದರೂ ಕೂಡ ಈ ಕಾಂಬಿನೇಷನ್ ನಿಮಗೆ 5ನೇ ಮನೆಯಲ್ಲಿ ಬರುವಂಥದ್ದು ತುಂಬಾ ಫೇವರಬಲ್ ಆಗುತ್ತೆ ನಿಮಗೆ. ಮಕ್ಕಳಿಂದ ಒಳ್ಳೆಯದಾಗುತ್ತೆ, ಸ್ನೇಹಿತರಿಂದ ಒಳ್ಳೆಯದಾಗುತ್ತೆ, ಒಂದಷ್ಟು ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ, ಭೂಮಿ ವಿಚಾರ ಸಾಲ್ವ್ ಆಗುತ್ತೆ. ಯಾರಿಗೆಲ್ಲ ಮನೆ ಎರಡೆರಡು ಮನೆ ಕಟ್ಟಬೇಕು, ಮನೆ ಕಟ್ಟಿ ಬಾಡಿಗೆಗೆ ಕೊಡಬೇಕು ಅಂಥವ್ರಿಗೆಲ್ಲ ಫೇವರಬಲ್ ಆಗುತ್ತೆ. ಮಕ್ಕಳಿಲ್ಲ, ಮಕ್ಕಳಾಗದವ್ರಿಗೆ ಮಕ್ಕಳಾಗುವಂಥ ಯೋಗ ಭಾಗ್ಯ ಕ್ರಿಯೇಟ್ ಆಗುತ್ತೆ, ಕನ್ಸೀವ್ ಆಗುವಂಥ ಯೋಗ ಕ್ರಿಯೇಟ್ ಆಗುತ್ತೆ. ಯಾರಿಗೆಲ್ಲ 5ನೇ ಮನೆಯಲ್ಲಿ ಇಷ್ಟವರೆಗೆ ಸಮಸ್ಯೆ ಉಂಟು, ಅಂದರೆ ನಿಮಗೆ ವಿದ್ಯೆ ವಿಚಾರದಲ್ಲಿ ಸಮಸ್ಯೆ ಉಂಟು, ಪ್ರೀತಿ ಪ್ರೇಮದಲ್ಲಿ ಸಮಸ್ಯೆ ಉಂಟು, ಸ್ನೇಹಿತರ ಮುಖಾಂತರ ಸಮಸ್ಯೆ ಸಾಲ್ವ್ ಆಗುವಂಥ ಯೋಗ ಭಾಗ್ಯ ಈಗಿನ ಮಟ್ಟದಲ್ಲಿ ಕ್ರಿಯೇಟ್ ಆಗಿದೆ ಸರ್. ಕ್ಲಿಯರಾ? ಖಂಡಿತ ನೀವು ಅದಕ್ಕೆ ಬೇಕಾದ ಪ್ರಯತ್ನ ಮಾಡ್ಬೋದು. 5ನೇ ಮನೆ ಗುರು ಏನು ಮಾಡ್ತಾನೆ? ನಿಮಗೆ ಲಗ್ನಕ್ಕೆ ದೃಷ್ಟಿ ಇಟ್ಟಿದ್ದಾನೆ, ಹಾಗಾದರೆ ನಿಮ್ಮ ಲಗ್ನವನ್ನು ಸಶಕ್ತಗೊಳಿಸ್ತಾನೆ, ನಿಮಗೆ ಕಾಮನ್ ಸೆನ್ಸನ್ನು ಕ್ರಿಯೇಟ್ ಮಾಡ್ತಾನೆ, ಇಷ್ಟವರೆಗೆ ಆದಂಥ ಒಂದಷ್ಟು ಸಮಸ್ಯೆಗಳನ್ನು ಪ್ರಾಬ್ಲಮನ್ನು ಸಾಲ್ವ್ ಮಾಡ್ತಾನೆ. ಈಗ 5ನೇ ಮನೆ ಇಂಪ್ಯಾಕ್ಟ್ ನಿಮಗೆ 4ನೇ ಮನೆಯಲ್ಲಿ ಕಾಣ ಸಿಗುತ್ತೆ. 4ನೇ ಮನೆ ಮಿಥುನ ರಾಶಿ ಇದೆ, ಹಾಗಾದರೆ ಮನೆ ಮಾಡಿದರೆ ಮಹಡಿ ಮನೆ ಮಾಡ್ತೀರಾ, ಎರಡೆರಡು ಮನೆ ಮಾಡ್ತೀರಾ ಅಲ್ವಾ? ಗಾಡಿ ತಗೊಂಡ್ರು ಕೂಡ ಎರಡೆರಡು ಗಾಡಿ, ಅಥವಾ ಒಂದು ಗಾಡಿ ಇದೆ ಇನ್ನೊಂದು ಗಾಡಿ ಪರ್ಚೇಸ್ ಮಾಡ್ಬೋದು, ಆ ಥರದ ಇಂಪ್ಯಾಕ್ಟ್ ಕ್ರಿಯೇಟ್ ಆಗುತ್ತೆ, ಓಕೆನಾ? ಒಳ್ಳೆ ಗಾಡಿಯನ್ನು ಪರ್ಚೇಸ್ ಮಾಡ್ತೀರಾ. ಅಥವಾ ಇದೆಲ್ಲ ಒಂದು ಯೋಗ ಭಾಗ್ಯ ಆಲ್ರೆಡಿ ಕ್ರಿಯೇಟ್ ಆಗಿರುವಂಥದ್ದು, ಪ್ರಯತ್ನ ಖಂಡಿತ ಮಾಡ್ಬೋದು, ಏನೂ ತೊಂದರೆ ಇಲ್ಲ. ಕ್ಲಿಯರಾ? ಯಾರಿಗೆ? ನಮ್ಮ ಮೀನ ಲಗ್ನದವರಿಗೆ. ಸ್ಕ್ರಿಪ್ಟಲ್ಲಿ ಎಲ್ಲ ಫೇವರಬಲ್ ಪ್ಲಾನೆಟ್ಸ್ ಉಂಟಲ್ಲ, ಗುರು ಇದ್ದಾನೆ, ಚಂದ್ರ ಇದ್ದಾನೆ, ಸೂರ್ಯ ಇದ್ದಾನೆ, ಲಗ್ನಕ್ಕೆಲ್ಲ ಸಪೋರ್ಟಿವ್ ಪ್ಲಾನೆಟ್ಸ್ ಉಂಟಲ್ವಾ, ಅದರಿಂದಾಗಿ ತೊಂದರೆ ಇಲ್ಲ, ಅನುಭವಿಸ್ತೀರಾ. ಓಕೆ,
ಆನಂತರ ಯಾರಿಗೆಲ್ಲ ಮದುವೆ ಆಗಬೇಕು ಅವ್ರು ಪ್ರಯತ್ನ ಮಾಡಿದಾಗ ಮೇ ಬಿ ಮದುವೆ ವಿಚಾರದಲ್ಲಿ ಕೂಡ ಪ್ರೊಸೀಡ್ ಆಗ್ಬೋದು. ಅದರಲ್ಲಿ ಕೂಡ ಮಕ್ಕಳು ಮದುವೆಗೆ ಬಂದು ನಿಂತಿದ್ದಾರೆ, ಮಕ್ಕಳಿಗೆ ವಯಸ್ಸಾಗಿದೆ, ಅಂಥವರಿಗೂ ಕೂಡ ಇದು ಫೇವರಬಲ್ ಆಗಿ, ಯಾಕಂದರೆ ನಿಮ್ಮ 11th ಹೌಸ್ ಏನಿದೆ ನಿಮ್ಮ ಮಕ್ಕಳ ಪಾರ್ಟ್ನರ್, ಹಾಗಾದರೆ ನಿಮ್ಮ ಮಕ್ಕಳಿಗೆ ಪಾರ್ಟ್ನರ್ ಬಂದು ಮದುವೆ ಆಗುವಂಥ ಯೋಗ ಭಾಗ್ಯ ಕೂಡ ಅದರ ಮುಖಾಂತರ ಕ್ರಿಯೇಟ್ ಆಗುತ್ತೆ. ಕ್ಲಿಯರ್ ಆಯ್ತಾ ಈಗ? ಓಕೆ. ಸೊ ಇದು ಬಂದು ಇವತ್ತಿನ ಪಾಠ. ಸೊ ದಯವಿಟ್ಟು ಯಾರಿಗೆಲ್ಲ ಮಾತಾಡ್ಲಿಕ್ಕೆ ಉಂಟು, ಮಾತಾಡ್ಲಿಕ್ಕೆ ಇದ್ರೆ ಪ್ರಶ್ನೆ ಮಾಡಬೇಡಿ ದಯವಿಟ್ಟು ಏನಾದರೂ ಕೂಡ, ಓಕೆನಾ? ಇಲ್ಲ ನೀವು ಅಲ್ಲಿ ಜಾತಕದಲ್ಲಿ ಅದು ಉಂಟು ಇದು ಉಂಟು, ಸ್ವಲ್ಪ ಕಾಮನ್ ಸೆನ್ಸ್ ಯೂಸ್ ಮಾಡಿದಾಗ ಎಲ್ಲ ನಿಮಗೇನೆ ಗೊತ್ತಾಗುತ್ತೆ. ನಾನು ಏನು ಕೂಡ ಹೇಳಬೇಕಂತೇನಿಲ್ಲ. ಆದರೂ ಕೂಡ ಏನೋ ಮಾತಾಡಬೇಕಂತ ಇದ್ದರೆ ದಯವಿಟ್ಟು ಹ್ಯಾಂಡ್ ರೈಸ್ ಮಾಡಿ ಮಾತಾಡಿ, ಸೇರ್ಕೊಳ್ಳಿ. ಜಸ್ಟ್ ವೇಟ್. ಓಕೆ. ನಮ್ಮ ಇದು 1 ಮಿನಿಟ್ ಪ್ರಿಡಿಕ್ಷನ್ ಟೆಕ್ನಿಕ್ ಅಲ್ವಾ, ಗೊತ್ತಾಗುತ್ತಾ? 1 ಮಿನಿಟ್ ಪ್ರಿಡಿಕ್ಷನ್ ಟೆಕ್ನಿಕ್. ಯಾವುದೇ ಜಾತಕಕ್ಕೆ ಕೇವಲ 1 ನಿಮಿಷದಲ್ಲಿ ಭವಿಷ್ಯ ನುಡಿಯೋ ಕಲೆಯನ್ನು ಕಲಿಯಿರಿ. ಆರಾಧ್ಯ ಆಸ್ಟ್ರೋ ಪ್ರೆಸೆಂಟ್ಸ್ 24/11/2025 ಜ್ಯೋತಿಷ ಆಸಕ್ತರಿಗೆ ಇದು ಒಳ್ಳೆಯ ಕ್ಲಾಸ್ ಅಂತ ಹೇಳ್ತೇನೆ. ದಯವಿಟ್ಟು ಬಂದು ಸೇರ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಒಂದಷ್ಟು ಡೀಟೇಲನ್ನು ಗ್ರೂಪ್ನಲ್ಲಿ ಹಾಕಿದ್ದೇನೆ. ಕೆಲವೇ ಸೆಕೆಂಡ್ಗಳಲ್ಲಿ ಪ್ರಿಡಿಕ್ಷನ್ ಮಾಡೋ ಅದ್ಭುತವಾದ ಟೆಕ್ನಿಕನ್ನು ಹಂಚಿಕೊಳ್ಳಲಾಗುವುದು. ಬಂದವರ ಪ್ರಶ್ನೆಯನ್ನು ಊಹಿಸುವಂಥ ಕಲೆ, ತಿಥಿ ವಾರ ನಕ್ಷತ್ರ ಯೋಗ ಕಾರಣ, ನಿಮಗೆಲ್ಲೂ ಸಿಗದ ಪಂಚಾಂಗದ ಸಂಪೂರ್ಣ ವಿವರಣೆ, ಭಾವೋದ್ಭಾವ ಪ್ರಿಡಿಕ್ಷನ್ ಹಾಗೂ ಬ್ಲಾಂಕ್ ಚಾರ್ಟ್ ಪ್ರಿಡಿಕ್ಷನ್, ದಶಾಭುಕ್ತಿ ಭಾವ ಕೋಡಿಂಗ್ ಟೆಕ್ನಿಕ್, ವಯಸ್ಸಿನ ಆಧಾರದ ಮೇಲೆ ನಿಖರವಾಗಿ ಭವಿಷ್ಯ ನುಡಿಯುವ ಟೆಕ್ನಿಕ್. ಈ ಕ್ಲಾಸಲ್ಲಿ ಸಿಂಪಲ್ ಆಗಿ ಪರಿಹಾರಗಳನ್ನು ಅದ್ಭುತವಾದ ಟೆಕ್ನಿಕ್, 9 ಗ್ರಹಗಳು, 12 ಭಾವ, 12 ರಾಶಿಗಳ ವಿಶೇಷವಾದ ವಿವರಣೆ, ಶಕುನಗಳನ್ನು ಊಹಿಸುವ ಕಲೆ ಹಾಗೂ ಪ್ರಿಡಿಕ್ಷನ್ ಮಾಡುವ ಕಲೆ. ಆಸಕ್ತಿ ಉಳ್ಳವರು ಕರೆ ಮಾಡಿ, ಇಲ್ಲ 2 ನಂಬರ್ ಕೊಟ್ಟಿದೆ, ನಾನು ನಂಬರ್ಗೆ ಕರೆ ಮಾಡಿ ನಿಮ್ಮ ಸೀಟನ್ನು ಕಾಯ್ದಿರಿಸುವಂಥ ಕೆಲಸ ಮಾಡಿ. ಭಾಳ ಫೇವರಬಲ್ ಆಗುತ್ತೆ. ಓಕೆನಾ? ರೈಟಾ? ಗೊತ್ತಾಯ್ತು. ಈಗ ಏನು ಮಾಡೋಣ? ಸಾಕಾ ಇವತ್ತಿಗೆ? ಪ್ರಮೀಳ್ ಅವರೇ ಮಾತಾಡಿ. ಇವತ್ತಿನ ಕ್ಲಾಸನ್ನು ಎಂಜಾಯ್ ಮಾಡಿದ್ದೀರ ಅಂತ ಇಟ್ಕೊಳ್ತೇನೆ. ಒಳ್ಳೊಳ್ಳೆ ಟೆಕ್ನಿಕನ್ನು ಹೇಳಿಕೊಟ್ಟಿದ್ದೇನೆ, ಅದನ್ನು ಕಲೀಲಿಕ್ಕೆ ಪ್ರಯತ್ನ ಮಾಡಿ, ತುಂಬ ಫೇವರಬಲ್ ಆಗುತ್ತೆ ನಿಮಗೆ. ವೀಣಾ ಅವರೇ ಒಮ್ಮೆ ಮಾತಾಡಿ ಆಯ್ತಲ್ಲ ಇವತ್ತಿಗೆ, ಸಾಕು ರೈಟಾ? ಇನ್ನು ನಾಳೆ ಮಾತಾಡೋಣ, ತೊಂದರೆ ಇಲ್ಲ. ಓಕೆನಾ? ಇನ್ನು ನಾಳೆ ಯಾವುದಾದ್ರು ಸಬ್ಜೆಕ್ಟ್ ಇಟ್ಕೊಂಡು ಬರಲಿಕ್ಕೆ ಪ್ರಯತ್ನ ಮಾಡ್ತೇನೆ, ತೊಂದರೆ ಇಲ್ಲ. ಈಗ ಈ ಕ್ಲಾಸನ್ನು ಇಲ್ಲಿಗೆ ಮುಗಿಸ್ತಿದ್ದೇನೆ. ಯಾರೆಲ್ಲ ಯಾವ್ಯಾವ ಗ್ರೂಪಲ್ಲಿ ಇದ್ದೀರಾ ಅಲ್ಲಿ ಬರೆದು ತೋರಿಸಿ ಇವತ್ತಿನ ಕ್ಲಾಸ್ ಹೇಗಿತ್ತು ಅಂತ. ಯಾರಿಗೆಲ್ಲ ಕ್ಲಾಸ್ ಜಾಯ್ನ್ ಆಗಬೇಕು ದಯವಿಟ್ಟು ಬಂದು ಕ್ಲಾಸ್ಗೆ ಜಾಯ್ನ್ ಆಗಿ, ಬಹಳ ಫೇವರಬಲ್ ಆಗುತ್ತೆ. ಕಾರ್ಯಕ್ರಮ ಇಲ್ಲಿಗೆ ಮುಗಿಸ್ತಿದ್ದೇನೆ. ಭಾಗವಹಿಸಿದ ಎಲ್ಲರಿಗೂ ತುಂಬ ಧನ್ಯವಾದಗಳು. ಎಲ್ಲರಿಗೂ ನಮಸ್ತೆ. ಗುಡ್ ನೈಟ್. ಬಾಯ್.